ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ನಾವು ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಹಿಂದೆ ಆಗಿದ್ದು ಮುಂದೆ ಏನ್ ಆಗಬಹುದು ಇಂಥ ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಯಾಕೆ ಹಿಂದೆ ಆಗಿದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸ್ಪೀರಿಯನ್ಸ್ ಕೌಂಟ್ಸ್, ಅನುಭವಗಳು, ಮಾಡಿದ್ದ ಸಿನಿಮಾಗಳು, ಹಿಂದೆ ಸಿನಿಮಾ ರಂಗ ಹೇಗಿತ್ತು, ನಮ್ಮ ದೊಡ್ಡ ದೊಡ್ಡ ಸ್ಟಾರ್ಗಳು ಹೆಂಗ್ ಸ್ಟಾರ್ಗಳಾಗಿದ್ರು, ಅವರ ವ್ಯಕ್ತಿತ್ವಗಳು ಹೇಗಿರ್ತಿತ್ತು, ಅವ್ರ ಜೊತೆ ಆಕ್ಟ್ ಮಾಡಿದಂಥವರ ಅನುಭವಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಮಾತಾಡೋದು, ಅದನ್ನ ಒಂದು ವಿಡಿಯೋ ಲೈಬ್ರರಿ ಮಾಡೋದು, ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ತಲುಪೋದು ಕೂಡ ನಮ್ಮ ಉದ್ದೇಶ. ಸೊ ಈ ವಿಚಾರ ಯಾಕೆ ಈಗ ಮಾತಾಡ್ತಿದ್ದೀನಿ ಅಂದ್ರೆ, ಒಂದು ಹಿಂದಿನ ಎಪಿಸೋಡ್ ನಾವು ಮಾಡಿದ್ವಿ, ಶೋಲೆ ಸೆಲೆಬ್ರೇಟಿಂಗ್ 50 years ಅಂತ ಹೇಳ್ಕೊಂಡು ಮಿಮಿಕ್ರಿ ದಯಾನಂದ್ ಅವ್ರ ಜೊತೆ ಮಾತಾಡಿದ್ವಿ. ಅವರು ಶೋಲೆಯನ್ನ ನೋಡಿದ ರೀತಿ, ಆಗಿನ ಟ್ರೆಂಡ್ಗಳು ಏನು ಇಲ್ದೇನೆ ವೈರಲ್ ಆಗಿ ಟ್ರೆಂಡ್ ಆಗಿ ಅದರಲ್ಲಿರೋ ಪಾತ್ರಗಳ ಬಗೆ ಬಗೆಯ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದವರು ನಮ್ಮ ಮಿಮಿಕ್ರಿ ದಯಾನಂದ್ ಸರ್ ಕೂಡ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದು, ಆಗ ಶೋಲೆಯನ್ನು ಅವರು ನೋಡಿದ ರೀತಿ, ಇದೆಲ್ಲದ್ರ ಬಗ್ಗೆ ಮಾತಾಡಿದ್ವಿ. ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಒಂದು ಎಪಿಸೋಡ್ ಅದಾಗಿತ್ತು. ಅದಾದ್ಮೇಲೆ ಯಾವ ಸಿನಿಮಾದ ಬಗ್ಗೆ ಮಾತಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ, ನಮ್ಮ ಕನ್ನಡದ ಸಿನಿಮಾ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿದಂತಹ ಪರಶುರಾಮ್ ಸಿನಿಮಾವನ್ನ ಆಯ್ಕೆ ಮಾಡ್ಕೊಂಡ್ವಿ. ಇದರಲ್ಲಿ ಮಿಮಿಕ್ರಿ ದಯಾನಂದ್ ಅಂಕಲ್ ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಅವರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರ ಅನುಭವ ಅವ್ರಿಗೆ ಹೇಗಾಯ್ತು ಅಂದ್ರೆ, ಬಿಹೈಂಡ್ ದ ಸೀನ್ ಒಟ್ಟಿಗೆ ಆಕ್ಟ್ ಮಾಡ್ಬೇಕಾದ್ರೆಗ ಅದು ಒಂದು ಅನುಭವ, ಹಿಂದೆ ಅವ್ರು ಹೇಗಿರ್ತಿತ್ತು, ಯಾವ ರೀತಿ ಒಂದು ತಮ್ಮ ಪಾತ್ರಗಳಿಗೆ ಅವ್ರು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾ ಇತ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸಿದ ಕಾರಣ ಇವತ್ತು ಪರಶುರಾಮ್ ಸಿನಿಮಾದ ಬಗ್ಗೆ ಅವ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಒಂದು ನೋಡ್ಕೊಂಡು ಹೋಗುವಂತಹ ಎಪಿಸೋಡ್ ಮಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ಸೊ ಅವರನ್ನ ಶೋಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ದೀರಿ? ಫೈನ್, ಸೂಪರ್. ಲಾಸ್ಟ್ ಎಪಿಸೋಡ್ ನಲ್ಲಿ ಕಾಕಾ ಅವ್ರ ಜೊತೆ ಶೋಲೆ ಸಿನಿಮಾದ ಬಗ್ಗೆ ಮಾತಾಡಿದ್ವಿ. ಅಲ್ಲಂತೂ ನಿಮ್ಮ ಎಕ್ಸ್ಪ್ಲನೇಷನ್, ನಿಮ್ಮ ಅನುಭವ, ನೀವು ಸಿನಿಮಾವನ್ನು ನೋಡಿದ ರೀತಿ, ಪ್ಲಸ್ ಆ ಸಿನಿಮಾದಲ್ಲಿ ನೀವೊಂದು ಪರ್ಫಾರ್ಮೆನ್ಸ್ ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿ ಆ ಅನುಭವನ ಶೇರ್ ಮಾಡಿ ಆ ಎಪಿಸೋಡ್ ಆನ್ ಏರ್ ಹೋಗಿ ತುಂಬಾ ಪರ್ಸನಲ್ ಕಾಲ್ಗಳು ಬಂದು ಸಖತ್ತಾಗಿದೆ ಎಪಿಸೋಡ್. ಅದರಲ್ಲೂ ದಯಾನಂದ್ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ ರೀತಿ ಅಂತ ಅಮೇಸಿಂಗ್ ಇತ್ತು. ಮತ್ತೆ ಇಂತಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಅಂತ ಒಂದಷ್ಟು ಜನ ಕೇಳಿದ್ರು. ಸೊ ಹಾಗಾಗಿ ಇವತ್ತು ಕಾಕನ್ ಬದಲು ನಾನ್ ಕೂತ್ಕೊಂಡಿದ್ದೀನಿ, ಕಾಕಿ ಸೊ ಕಾಕಿ ಕೂತ್ಕೊಂಡಿದ್ದೇನೆ. ಅಂಡ್ ಒಂದು ಒಳ್ಳೆ ಸಿನಿಮಾ ಯಾವ್ದು ಮಾತಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸರೇ ಹೇಳಿದ್ರು, ನಾನು ರಾಜ್ಕುಮಾರ್ ಅವ್ರ ಜೊತೆ, ದೊಡ್ಡ ಮನೆ ಕುವರ ರಾಜ್ಕುಮಾರ್ ಅವ್ರ ಜೊತೆ ನಾನು ಪರ್ಫಾರ್ಮ್ ಮಾಡಿದ ಒಂದು ಸಿನಿಮಾ ಇದೆ ಪರಶುರಾಮ್ ಅಂತ. ಅದ್ರಲ್ಲಿ ಅವರ ರೋಲು ಜೊತೆಗೆ ನನ್ನ ರೋಲು ಒಂದು ಅಮೇಸಿಂಗ್, ಅದ್ಭುತ. ಬರೀ ಸಿನಿಮಾದಲ್ಲೆಲ್ಲ ಬಿಹೈಂಡ್ ದ ಸೀನ್ ಒಂದಷ್ಟು ಮಾತುಕತೆಗಳು, ಆ ಸೆಟ್ ಹೇಗಿತ್ತು, ಆಗಿನ ಅನುಭವ ಹೇಗಿತ್ತು ಅನ್ನೋದನ್ನ ನಾವು ಕನ್ನಡಿಗರ ಜೊತೆ ಹಂಚ್ಕೊಳ್ಳೋಣ ಅಂತ ಸರ್ ಹೇಳಿದ ಮೇಲೆ ಅದ್ರ ಬಗ್ಗೆ ನನಗೆ ಎಷ್ಟು ಮಾಹಿತಿ ಸಿಕ್ತು ಅದನ್ನ ತಗೊಂಡು ನಾನು ಅವ್ರ ಜೊತೆ ಬಂದಿದ್ದೀನಿ. ಬಿಕಾಸ್ ಅವರು ಮೇಧಾವಿಗಳು, ಅಮೇಸಿಂಗ್ ಮಾತುಗಾರರು, ಸ್ಟಾರ್, ಸೆಲೆಬ್ರಿಟಿ. ಅವ್ರ ಜೊತೆ ಮಾತಾಡ್ಬೇಕು ಸಿಕ್ಕಾಪಟ್ಟೆ ನಾವು ಏನು ಕಲ್ತಿರ್ಬೇಕಾಗತ್ತೆ. ಆದ್ರೂ ಆಸ್ ಅ ಬಚ್ಚಾಗಿ, ಮಗಳಾಗಿ ನಾನು ಅವ್ರ ಜೊತೆ ತಿಳ್ಕೋಬೇಕು, ಅದನ್ನ ಅವ್ರ ಮೂಲಕ ಶೇರ್ ಮಾಡ್ಬೇಕು ಅನ್ನೋ ಇಂಟೆನ್ಷನಲಿ ಸರ್ ಜೊತೆ ಕೂತ್ಕೊಂಡಿದ್ದೀನಿ. ಸರ್, ಪರಶುರಾಮ್ 1989 ಅಲ್ಲಿ ರಿಲೀಸ್ ಆದ ಸಿನಿಮಾ. 36-37 ವರ್ಷ ಆಗೋಯ್ತಲ್ಲ. ಹಿಂಗೆ ಫ್ಲಾಶ್ ಬ್ಯಾಕ್ ಹೋದಾಗ ಏನ್ ಅನ್ಸುತ್ತೆ? ಅಲ್ಲ, ಒಂದು ನನಗೆ ನಾವೇ ಹೆಮ್ಮೆ ಪಡುವಂಥ ಕೆಲವು ಘಟನೆಗಳಲ್ಲಿ ಅದು ಒಂದು ಅನ್ಬೋದು. ಯಾಕೆಂದರೆ ನಾನು ಭಾಳ ಕಡೆ ಹೇಳಿದ್ದೀನಿ, ಏನು ಅಂದರೆ ಬೆಂಗಳೂರಿಗೆ ಬಂದಿದ್ದು 81ರಲ್ಲಿ, 81ರಲ್ಲೇ ಎಂಡಲ್ಲಿ ಅಥವಾ 82ರಲ್ಲಿ ನಾನು ಅಂದರೆ ಕೊಪ್ಪಳದಿಂದ 82ರ ರಾಜ್ಕುಮಾರ್ ಮುಂದೆ ನಿಂತಿದ್ದೀನಿ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್. ಅಂದರೆ ಯಾವುದೇ ಸಾಹುಕಾರ ಅಲ್ಲ, ಮತ್ತು ತಂದೆ ತಾಯಿಗಳ ಬ್ಯಾಕ್ಗ್ರೌಂಡ್ ಇಲ್ಲ, ಇನ್ಫ್ಲುಯೆನ್ಸ್ ಇಲ್ಲ, ಏನಿಲ್ಲದೆ. ಅಂದರೆ ನಾನು ಕಷ್ಟಪಟ್ಟು ಬಂದೆ ಅಂತಲ್ಲ, ಅಲ್ಲಿ ಕಲಾವಿದರಾಗಿ ಕರ್ಕೋಬೇಕೇ ಹೊರತು ಅಲ್ಲದೆ ಹೋದರೆ ಅವ್ನು ಯಾರು, ಅವ್ನ ಬ್ಯಾಕ್ಗ್ರೌಂಡ್ ಏನು ಅಂತೆಲ್ಲ ನೋಡಲೇ ಇಲ್ಲ, ಅದು ಯಾವುದು ಯೋಚನೆ ಮಾಡಲಿಲ್ಲ. ಚೆನ್ನಾಗಿ ಮಾಡ್ತಾನಾ ಹಾಕಿ ಅಂತಾನೆ. ಅದು ಅಣ್ಣವ್ರ ಕಂಪ್ನಿಯಲ್ಲಿ ಇದ್ದಿದ್ದು. ಅಣ್ಣವ್ರ ಕಂಪ್ನಿಯಲ್ಲಿ ಏನು ಇನ್ಫ್ಲುಯೆನ್ಸ್ ಎಲ್ಲ ನಡೀತಿರ್ಲಿಲ್ಲ ಅಲ್ವಾ. ಸೊ ಅಂಥದ್ರಲ್ಲಿ ಹೆಮ್ಮೆ ಪಡಬೇಕು. ಅವತ್ತು ರಾಜ್ಕುಮಾರ್ ಪಿಕ್ಚರ್ಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ. ಆನಂದ್ನ ಫಸ್ಟ್ ಪಿಕ್ಚರ್ ಆನಂದ್, ಅದರಲ್ಲಾಗಿರಲಿ, ಆಮೇಲೆ ಸಮಯದ ಬೊಂಬೆ ಆಗಿರಲಿ, ಧ್ರುವ ತಾರೆ ಆಗಿರಲಿ, ಈ ಥರ ಚಿತ್ರಗಳೆಲ್ಲ ದೊಡ್ಡ ಮನೆ, ದೊಡ್ಡ ಕಂಪನಿ, ಎಲ್ಲದಕ್ಕಿಂತ ದೊಡ್ಡವರು ಅನ್ನೋದು ಮಾತ್ರನ, ಅದೆಲ್ಲ ಹೇಳೋದ್ಕಿಂತ ಅಣ್ಣವರು ಅಂತ ಹೇಳ್ತೀವಲ್ಲ,
ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡಿದ್ದ ಒಂದು ಪಿಕ್ಚರಲ್ಲಿ ಪ್ರಮುಖವಾದ ಒಂದು ಪಿಕ್ಚರ್ ಪರಶುರಾಮ. ಪರಶುರಾಮ ಅಂತ ಅಂದ್ರೆ ಪರಶುರಾಮ ನನಗೆ ಕರೆದು ಅವ್ರು ಚಾನ್ಸ್ ಕೊಟ್ಟಿದ್ದಲ್ಲ, ಆಮೇಲೆ ನಾನು ಅಲ್ಲಿ ಹೋಗಿ ಚಾನ್ಸ್ ಕೇಳಿದ್ದು ಅಲ್ಲ, ಅದು ಹುಡ್ಕೊಂಡು ಬಂತು. ಅಂದ್ರೆ ಒಂದು ಮಾತು ಮಾತ್ರ ಹೇಳ್ತೀನಿ, ಸಿನಿಮಾದಲ್ಲಿ ಸ್ಪೆಷಲಿ ಸಿನಿಮಾದಲ್ಲಿ ಅಂತಲ್ಲ, ಜೀವನದಲ್ಲೆಲ್ಲ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ನಿಮಗೆ ದೇವ್ರು ಹೆಲ್ಪ್ ಮಾಡ್ತಾನೆ ಅನ್ನೋದಕ್ಕೆ ಒಂದು ಕರೆಕ್ಟ್ ಕತೆ ಇದೆ ಪರಶುರಾಮದ್ದು. ಏನು ಅಂದ್ರೆ ಆವಾಗ ನನ್ನ ಹತ್ರ ಒಬ್ಬ ಅಸಿಸ್ಟೆಂಟ್ ಇದ್ದ, ಶಿವರಾಜ ಅಂತ. ಅವನು ಪಾಪ ಎಲ್ಲೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಆಸೆ, ಇವತ್ತು ಎಲ್ಲಿದ್ದಾನೋ ಗೊತ್ತಿಲ್ಲ. ಭಾಳ ನನಗೆ ಹೆಲ್ಪ್ ಮಾಡೋನು, ಫಿಸಿಕಲಿ ನನ್ನ ಜೊತೆಲಿರೋನು ಯಾವಾಗಲೂ. ಅಂದ್ರೆ ಆ ಕಾಲದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ನನಗೊಬ್ಬ ಮ್ಯಾನೇಜರ್, ಒಬ್ಬ ಬಡಿಗಳು ಆ ತರ ಇರೋರು ಪಾಪ. ಅವ್ನಿಗೇನು ಅಂದ್ರೆ ನನ್ನ ಹತ್ರ ಕಲಿಬೇಕು ಅನ್ನೋದೊಂದು ಆಸೆ. ಆಮೇಲೆ ನಾನು ಕಲಿಯೋನೇ ಇವತ್ತು ಅವತ್ತು. ಆಮೇಲೆ ಅವನು ಒಂದು ದಿವಸ ಬಂದು ಹೇಳ್ದ ನನಗೆ, ಅಣ್ಣ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಪ್ಯಾಲೇಸ್ ಅಲ್ಲಿ. ನಾನು ಆಲ್ರೆಡಿ ರಾಜ್ಕುಮಾರ್ ಪಿಕ್ಚರಲ್ಲಿ ಆಕ್ಟ್ ಮಾಡಿದ್ದೆ, ಬಟ್ ನಾನು ಯಾವ ಪಿಕ್ಚರ್ಗೂ ಯಾವತ್ತೂ ಹೋಗಿ ಚಾನ್ಸ್ ಕೇಳೋದು, ಅಲ್ಲೋಗಿ ನಿಂತ್ಕೊಳ್ಳೋದು ಅದೆಲ್ಲ ಮಾಡ್ತಿರ್ಲಿಲ್ಲ, ಅಥವಾ ರೂಮ್ಗೆ ಹೋಗೋದು ಅದೆಲ್ಲ ಇಲ್ಲ. ಆಮೇಲೆ ಆ ಕಾಂಟ್ಯಾಕ್ಟ್ ನನ್ನ ಕರೆದ್ರೆ ನಾನು ಹೋಗಿ ಮಾಡ್ತೀನಿ. ಬಟ್ ಇವನು ಬಂದು ಹೇಳ್ದೆ, ಹಿಂಗೆ ಪರಶುರಾಮ ಅಂತ ಒಂದು ಪಿಕ್ಚರ್ ನಡೀತಾ ಇದೆ, ರಾಜ್ಕುಮಾರ್ ಅವ್ರ ಪಿಕ್ಚರು. ಹೌದಪ್ಪ, ಅದಕ್ಕೇನು ಮಾಡೋದು? ಇಲ್ಲ, ನೀವು ಬಂದರೆ ನನಗೆ ಅಲ್ಲೆಲ್ಲರೂ ನಿಂತ್ಕೊಳ್ಳೋ ಸೀನ್, ಅವನೇನು ಡೈಲಾಗ್ ಇಲ್ಲ ಹೇಳಲ್ಲ, ಸುಮ್ಮನೆ ನಿಂತ್ಕೊಳ್ಳೋದು. ಒಳ್ಳೆ ಪರ್ಸ್ನಾಲಿಟಿ ಇದ್ನಲ್ಲ, ಕರೆಕ್ಟಾಗಿ ಚರಣ್ ರಾಜ್ ಥರ ಇದ್ದ. ನಿಂತ್ಕೊಳ್ಳೋ ಒಂದು ಸೀನ್ ನನಗೆ ಸಿಗ್ತದೆ, ನೀವು ಬಂದರೆ ಹೇಳಿದ್ರೆ ಕೊಡ್ತಾರೆ, ಯಾಕಂದ್ರೆ ಆರ್ಮಿ ಅವ್ರು ಭಾಳ ಜನ. ಸರಿ ಹಂಗಾರೆ ಬಾ, ಯಾರಿಗೂ ಒಳ್ಳೇದಾಗ್ರೆ ಅಂದ್ಬಿಟ್ಟು ನಾನು ನಂದು ಬಜಾಜ್ 150 ಸ್ಕೂಟ್ರಲ್ಲಿ ಅವನು ಕೂರಿಸ್ಕೊಂಡು ಸೀದಾ ಪ್ಯಾಲೇಸ್ಗೆ ಹೋದ್ರೆ ಅಲ್ಲಿ ಶೂಟಿಂಗ್ ಒಬ್ಬರ ನಡೀತಾ ಇದೆ. ಇವನ್ನೆಲ್ಲ ಒಳಗಡೆನೇ ಬಿಡಲ್ಲ ಆ್ಯಕ್ಚುಲಿ ಅವ್ರನ್ನ. ಬಟ್ ನಮ್ಮನ್ನು ನೋಡಿದ ತಕ್ಷಣ ನಮಸ್ಕಾರ ಸರ್ ಅಂತೇಳಿ ಸೀದಾ ಕರ್ಕೊಂಡೋದ್ರು, ಕಾಫಿ ಕುಡೀರಿ ಅಂದರು. ನಾನು ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಕರೆದೆ, ಅದೇ ಇವ್ರಿಗೆಲ್ಲರೂ ನಿಂತ್ಕೊಳ್ಳೋ ಒಂದು ಸೀನ್ ಕೊಡಿಯಪ್ಪ. ಅಯ್ಯೋ ಕೊಡೋಣ ಬಿಡಿ ಅಣ್ಣ, ನೀವು ಹೇಳಿದ್ಮೇಲೆ ಏನು. ನಾನು ಏನು ಹಿಂಗೆ ಹೊರಡಬೇಕು, ಸಾಯಂಕಾಲ 6:30 ದೊಡ್ಡ ಲೈಟಿಂಗ್ ಬಂತು. ನಾನು ಸೈಡಿಗೆ ನಿಂತ್ಕೊಂಡೆ, ನನಗೆ ಹೆಚ್ಚು ಕಮ್ಮಿ ಗೊತ್ತು ಆ ಲಕ್ಷಣಗಳು. ಇದು ಅಣ್ಣವ್ರ ಕಾರೇ ಅಂತ ಸೈಡಿಗೆ ನಿಂತ್ಕೊಂಡ್ಬಿಟ್ಟೆ. ಅಣ್ಣವ್ರ ಕಾರಿಂದ ಇಳಿದ ತಕ್ಷಣವೇ ಎಲ್ಲರೂ ನಮಸ್ಕಾರ ಮಾಡಿ ನಾನು ನೋಡಿದ ತಕ್ಷಣ, ಏನ್ರಿ ಅದೇ ಕಾಲು ನಿಂತಿದ್ರಿ ಬನ್ನಿ ಅಂದರು. ಅಣ್ಣ ನಮಸ್ಕಾರ. ಇಲ್ಲಣ್ಣ ಹೊರಡ್ತೀನಿ ಅಣ್ಣ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ. ನೀವು ಹೋಗೋದಾದ್ರೆ ಯಾಕೆ ಬಂದ್ರಿ ನೀವು, ಬನ್ನಿ ಬನ್ನಿ ಅಂಥೇಳಿ. ನಾನು ಎಲ್ಲಿ ಅಷ್ಟು ದೊಡ್ಡ ನಟರು, ಪಾರ್ವತಮ್ಮ ಅವರು ಇದ್ದರು, ಎಲ್ಲ ಇದ್ದರು, ಅಪ್ಪು ಇದ್ದರು, ಎಲ್ಲ ಬನ್ನಿ ಬನ್ನಿ ಅಂತ ಕರ್ಕೊಂಡೋದ್ರು. ಅಂಥ ದೊಡ್ಡವ್ರು ಬನ್ನಿ ಅಂತ ಅಂದ್ರೆ ಸುಮ್ಮನೆ ನಮಸ್ಕಾರ ಮಾಡಿ ಹೋಗ್ರಿ ಅಂತ ಅಂದರೆ ಆಯ್ತಿತ್ತು, ನಾವು ಕಾಲಿಗೆ ನಮಸ್ಕಾರ ಮಾಡಿ ಬನ್ನಿ ಬನ್ನಿ ಅಂತ ಕರೆದ್ರಲ್ಲ 2 ಸತಿ. ಅಷ್ಟೊತ್ತರಲ್ಲಿ ಹೋಗ್ರಿ ಕರಿತವ್ರಿ ಅಂತ ಎಲ್ಲರೂ. ನಾನು ಹೋದೆ. ಆ ಪ್ಲಾಸ್ಟಿಕ್ ಚೇರ್ ಇದೆಯಲ್ಲ ಹಿಂಗೆ ಡಿಟ್ಯಾಚಬಲ್, ಅದನ್ನ ಫಿಕ್ಸ್ ಮಾಡಿದ್ರು ಅಣ್ಣವ್ರಿಗೆ ಕೂತ್ಕೊಳ್ಳೋಕ್ಕೆ. ಅವ್ರಿಗೆ ಅದೆಲ್ಲ ಬೇಕಾ, ಅಕ್ಕವರೆಲ್ಲ ಇದ್ರಲ್ಲ ಪಾರ್ವತಮ್ಮ ಅವರು, ಅದಕ್ಕೆ ಕೂರಿಸಿದ್ರು. ಆಮೇಲೆ ಕೂತ್ಕೊಳ್ಳಿ ಬನ್ನಿ ಅಂದರು. ಅಲ್ಲೆಲ್ಲ ನಾವು ಕೂತ್ಕೊಳ್ಳೋಂಗಿಲ್ಲ ಆ್ಯಕ್ಚುಲಿ, ನಮ್ಮ ಮಾನಸಿಕವಾಗಿ, ಯಾಕಂದರೆ ನಾವು ಚಿಕ್ಕ ಆರ್ಟಿಸ್ಟ್, ಅಣ್ಣವ್ರು ದೊಡ್ಡ ಆರ್ಟಿಸ್ಟ್, ಅವ್ರಿಗೆ ಅದೆಲ್ಲ ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಅವ್ರು ಹೇಳಿದ್ಮೇಲೆ ಮೈಸೂರು ಮಹಾರಾಜರು ಕೂತ್ಕೋತಾರೆ, ಎಲ್ಲರೂ ಕೂತ್ಕೋತಾರೆ. ಆ ಥರ ಒಂಥರ ಪ್ರೀತಿ ಅವ್ರ ಮಾತನ್ನ. ಕೂತ್ಕೊಳ್ಳಿ ಅಂದರು. ನಾನು ಹೋಗಿ ಕೂತ್ಕೊಂಡೆ. ನನಗೆ ಬಡಬಡ ನೀನು ಯಾಕಾರು ಬಂದೋ ಇಲ್ಲಿ ಸಿಗಾಕೊಂಡಲ್ಲ ಅಣ್ಣವ್ರ ಹತ್ರ. ಆಮೇಲೆ ಸುಮ್ಮನೆ ಕಾಫಿ ಕುಡಿದು ತಿನ್ನಿ ಅಂದರೆ ಹೆಂಗಾಗತ್ತೆ, ನಾವು ನೀವು ವರ್ಕ್ ಮಾಡಿದ್ರೆ. ಬಟ್ ಅಣ್ಣವ್ರ ಕಂಪ್ನಿಯಲ್ಲಿ ಕಾಫಿ ಸಿಕ್ಕಿದ್ರೆ ನಮಗೆ ತೃಪ್ತಿ, ಲಡ್ಡು ಸಿಕ್ದಂಗೆ, ಪ್ರಸಾದ ಸಿಕ್ತು ಅನ್ನೋಂಗೆ ಕಾಫಿ. ಅದು ಅಣ್ಣವ್ರ ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋದು ಅಂದ್ರೆ. ಆಮೇಲೆ ಏನು ಮಾಡ್ತಿದ್ರಿ, ಅದು ಕ್ಯಾಸೆಟ್ಗಳೆಲ್ಲ ನೋಡ್ತಾ ಇರ್ತೀವಿ, ಭಾಳ ಚೆನ್ನಾಗಿರುತ್ತೆ ಅಂತೆಲ್ಲ. ಹೌದಣ್ಣ ಅದು ಏನು ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ, ಸುಮ್ಮನೆ ಕೇಳೋದು. ಹೌದಣ್ಣ ಅದು ತುಂಬ ಚೆನ್ನಾಗಿತ್ತು. ಅದು ಈ ನಮ್ಮ ಶಿವಾಜಿನಗರದ್ದು ಒಂದು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅವ್ರು ನಗೋದು, ನನ್ನ ಮಾತಿಗೂ ನಗ್ತಾರೋ ಅದು ಅಣ್ಣೋರು ಅಂತ ಒಂದು ಅಂದ್ಕೊಂಡು ಕೂತಿದ್ದೆ. ಆಮೇಲೆ ಇಷ್ಟೆಲ್ಲ ಮಾತಾಡುವಾಗ ನಡೆದ ಘಟನೆ, ಅಲ್ಲಿನ ಅಸಿಸ್ಟೆಂಟ್ ಮೇಕಪ್ ಮ್ಯಾನ್ ಬಂದ. ಸರ್ ಬನ್ನಿ ಸರ್ ಕರೆದ, ದೂರದಿಂದ ಕರೀತವ್ರು ಹೋಗಿ ಅಂದರು. ಅಣ್ಣವ್ರ ಮುಂದೆ ನಿಂತ್ಕೊಳ್ಳೋದಿಲ್ಲ ಅವನು, ಅಂಥ ಒಂದು ಸೈಡಲ್ಲಿ ನಿಂತ್ಕೊಂಡು ಬನ್ರಿ ಅಂದರು. ಕರಿತವ್ರು ಹೋಗಿ ಅಂದರು. ನಾನು ಇದೀನಿ, ಇವ್ರು ಕರಿತವ್ರಿ ಹೋಗಿ. ಸರಿ ಹೋದ ತಕ್ಷಣ ಬನ್ನಿ ಇಲ್ಲಿ ತಗೊಳ್ಳಿ ಸೋಪು, ನೀರು ತಗೊಳ್ಳಿ ಅಂದರು. ಏನು ಮೀಸೆ ತೆಗೀರಿ ನಾನಾ ಅಂದೆ. ಮೀಸೆ ತೆಗೀರಿ ಅಂದರು. ಸರ್ ಮೀಸೆ ತೆಗೆದು ಇನ್ನೇನು ಗೊತ್ತು, ಎಲ್ಲ ಒಂದು ಕಡೆ ನಿಲ್ಲಿಸ್ತಾರೇನೋ ಅಂತ. ಆಮೇಲೆ ಯಾಕಾದ್ರು ಬಂದು ಇಲ್ಲಿ ಏನು ಡೈಲಾಗು ಏನೋ, ಆಮೇಲೆ ಈ ನಿಂತ್ಕೊಳ್ಳೋ ಕ್ಯಾರೆಕ್ಟ್ರಿ ಹಾಕಬೇಕು, ಇದೆಲ್ಲ ಏನೇನೋ ತಲೆಯಲ್ಲಿ ಬಂತು. ಆಮೇಲೆ ಆದಮೇಲೆ ಹೋಗಿ ಡ್ರೆಸ್ ಹಾಕೊಳ್ಳಿ ಹೋಗಿ. ಸರಿ ಅಷ್ಟೇ ಇರಪ್ಪ ಮೇಕಪ್ ಅಂದರು. ಹೋಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡ್ರು. ಸುಮ್ಮನೆ ಮೇಕಪ್ ಮಾಡೋದು. ಆಮೇಲೆ ನೋಡಿದ್ರೆ ಅವಾಗಷ್ಟೇ ಮೀಸೆ ತೆಗ್ದವ್ರೆ. ಅದ್ರ ಮೇಲೆ ಉರಿ ನನಗೆ. ಅಂದ್ರ ಮೇಲೆ ಇಷ್ಟು ದೊಡ್ಡ ಮೀಸೆ ಅಂಟಿಸು. ಆಮೇಲೆ ನಮ್ಗೆ ಡ್ರಾಮಾ ಗಿಮಾ ಎಲ್ಲ ಮಾಡಿರೋದ್ರಿಂದ ಮೀಸೆ ಅಂಟಿಸ್ಕೊಂಡ್ರೆ ಡಿಫ್ರೆನ್ಸ್ ಏನು ಬರಲ್ಲ, ಬಟ್ ಆ ಉರಿ ಇತ್ತು. ಅದಾದ್ಮೇಲೆ ಬಂದೆ, ನೋಡ್ತೀನಿ ಆರ್ಮಿ ಚೀಫ್ದು ಡ್ರೆಸ್ಸು ಹಾಕ್ಬಿಟ್ಟದ್ದು. ಹಾಕೊಳ್ಳಿ
ಆ ಪ್ಯಾಂಟ್ ಬೇರೆ ಸ್ವಲ್ಪ ಕುಳ್ಳಿಗಿನ ನೋಡಿದ್ರೆ ಯಾವುದೋ ಆರ್ಟಿಸ್ಟು ಹೆಸರು ಬೇಡ, ಆ ಆರ್ಟಿಸ್ಟ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತಂತೆ, ಇಮ್ಮಿಡಿಯೇಟು ದಯಾನಂದ್ ಹಾಕ್ಬೇಕು ಅಂತ ಅಣ್ಣವ್ರು ಹೇಳಿದ್ದಾರೆ ನನ್ನ ನೋಡಿದ ತಕ್ಷಣ. ವೆರಿ ನೈಸ್. ಸೊ ನನಗೆ ಹಾಕೊಳ್ರಿ ಡ್ರೆಸ್ಸು ಅಂತ. ಆವಾಗಂತಾರ ನಿಮ್ಮ ಡೇಟ್ ಎಷ್ಟನೇ ತಾರೀಕುವರೆಗೂ ಖಾಲಿ ಇದ್ದೀರಾ, ಆಮೇಲೆ ನಿಮಗೆ 15ರಿಂದ ನೆಕ್ಸ್ಟ್ 6 ದಿವಸ ಔಟ್ ಆಫ್ ಏನು ಕೇಳಂಗಿಲ್ಲ. ಅಂದರೆ ನಮಗೆ ಅಣ್ಣವ್ರ ಕಂಪ್ನಿಯಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ನ ಹಾಕೊಂಡು ಡ್ರೆಸ್ ಹಾಕೊಂಡು ಆಚೆಗೆ ಬಂದೆ. ನಮ್ಮ ಸ್ನೇಹಿತರೆ ಕೆಲವರೆಲ್ಲ ಇದ್ರು ಆ ಪಿಕ್ಚರಲ್ಲಿ, ಅವ್ರಿಗೆಲ್ಲ ಬ್ರರ್ ಅಂತ ಉರಿಸಿ ಹೋಗ್ಬಿಡ್ತು. ಇವನು ಯಾಕಂದ್ರೆ ಅವ್ರಿಗೆ ಸ್ಕ್ರಿಪ್ಟ್ ಫುಲ್ ಗೊತ್ತು, ಇದು ದೊಡ್ಡ ಕ್ಯಾರೆಕ್ಟರ್ ಅಂತ ಗೊತ್ತು, ನನಗೆ ಗೊತ್ತಿಲ್ವಲ್ಲ. ನಾನೆಲ್ಲ ಹಿಂಗೆ ನಿಂತ್ಕೊಂಡಿರೋದೇನೋ ಈ ಕಿಡ್ಸ್ ಕ್ಯಾಂಪ್ ಆಚೆ ನಿಂತಿರ್ತಾರಲ್ಲ ಆ ಥರದ್ದೇನೋ ಕ್ಯಾರೆಕ್ಟರ್ ಅಂದ್ಕೊಂಡು ನಾನು ಡ್ರೆಸ್ಸಲ್ಲಿ ಹಾಕ್ಸೋರು. ಅಣ್ಣವ್ರಿಗೆ ನೋಡಿದ್ರು, ನೋಡಿ ಈಗ ಆ ಬಟ್ಟೆಗೊಂದು ಕಳೆ ರೀ, ಈಗ ಬಟ್ಟೆಗೊಂದು ಕಳೆ ಅಲ್ವಾ ಅಣ್ಣ, ನೋಡಿ ಈಗ ಆ ಪಾತ್ರ ತುಂಬದಾಗಿದೆ ಅಂತಂದ್ರು. ನನಗೆ ಕಣ್ಣಲ್ಲಿ ನೀನು ಅಷ್ಟೊತ್ತರಲ್ಲಿ ನಮ್ಗೆ ಇಬ್ಬರು ಬಂದು ಕಿವಿಲಿ, ಗುರು ಲಕ್ಕು ಗುರು ನಿಂದು ದೊಡ್ಡ ಕ್ಯಾರೆಕ್ಟರ್ ಗುರು, ಇನ್ನೂ ಕಂಟಿನ್ಯೂಟಿ ಇದೆ ಗುರು. ಅಷ್ಟರಲ್ಲಿ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅವ್ರು ಬಂದು ಹೇಳಿದ್ರು, ಸರ್ 6-7 ದಿವಸ ನಾಗರಹೊಳೆಯಲ್ಲಿ ಶೂಟಿಂಗ್ ಇದೆ ಅಂದರು. ಸರಿ ಸರ್ ಅನ್ಕೊಂಡು ಸುಮ್ಮನೆ ಇದ್ದೆ. ಎಲ್ಲಿ ನಾಗರಹೊಳೆಗಲ್ಲ, ಸ್ವರ್ಗಕ್ಕೆ ಕರೆದ್ರೂ ಹೋಗ್ಬಿಡ್ತೀನಿ ನಾನು ಅಣ್ಣವ್ರ ಜೊತೆಯಲ್ಲಿ. ಅಷ್ಟು ಖುಷಿ. ಹೋಗಿ ನಿಂತ್ಕೊಂಡ್ರೆ ಅಲ್ಲಿಂದ ಸೋಮಶೇಖರ್ ಅಲ್ಲ ಡೈರೆಕ್ಟ್ರು, ನರಸಿಂಹನ್ ಅವರು ಡೈಲಾಗ್ ರೈಟರು, ನರಸಿಂಹ ಅವ್ರ ಕಥೆ ಅವರು. ಸಾರಿ ನಾನು ಇಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಸ್ಟೋರಿ ಬೈ ನರಸಿಂಹನ್, ಸ್ಟೋರಿ ಬೈ ನರಸಿಂಹನ್, ಡೈರೆಕ್ಟರ್ ಸೋಮಶೇಖರ್ ಅವರು ಬಂದು ನಿಂತ್ಕೊಂಡ್ರು. ಅಷ್ಟೊತ್ತರಲ್ಲಿ ನಮ್ಮ ಹೊನ್ನವಳ್ಳಿ ಕೃಷ್ಣನ ಯಾರೋ ಬಂದರು, ಹೊನ್ನವಳ್ಳಿ ಕೃಷ್ಣ ಅವರೇ, ಅವರು ಸೀನಿಯರ್ ಆರ್ಟಿಸ್ಟ್ ಅಲ್ಲ, ಅವ್ರನ್ನ ಇವರು ಕೇಳ್ತಾ ಇದ್ರು, ಡೈಲಾಗ್ ಬರುತ್ತಾ ಅವ್ರಿಗೆ, ಯಾಕಂದ್ರೆ ದೊಡ್ಡ ಸೀನು ಡೈಲಾಗ್ ಇದೆ, ಡೈಲಾಗ್ ಇಲ್ಲಾಗೆಲ್ಲ ಬರುತ್ತೆ ತಾನೇ, ಸಡನ್ ಆಗಿ ಕೊಟ್ಬಿಟ್ರಲ್ಲ ಅಂತ. ಅಲ್ಲ ಅದೆಲ್ಲ ಅವಾಗ ನೀವೇನು ಯಾವ ಏಜ್ ರೀ, ನನಗೆ ಹೆಚ್ಚು ಕಮ್ಮಿ 24-25 ವರ್ಷ, ಅಂತ ದೊಡ್ಡ ಆರ್ಮಿ ರಾಜ್ಕುಮಾರ್ ಅವ್ರ ಬಾಸ್ ಕ್ಯಾರೆಕ್ಟ್ರು, ಅದು ದೊಡ್ಡ ಕ್ಯಾರೆಕ್ಟ್ರು, ಅವ್ರಿಗೆ ಡೈಲಾಗ್ ಎಲ್ಲ ಬರುತ್ತಾ, ಆಮೇಲೆ ಡೈಲಾಗ್ ಬರದೆ ಹೋದ್ರೆ ಏನು ಕಷ್ಟ ಅಂತ. ಇವಾಗಲೂ ಡೈಲಾಗ್ ಇದೆ ಅಂತ ಏನೋ ಡೈಲಾಗ್ ಕೊಡ್ತಾರೆ. ರಾಜ್ಕುಮಾರ್ ಅಲ್ಲೇ ನಿಂತಿದ್ದ ಆ ಕಡೆ. ಏನದು ಸೋಮಶೇಖರ್ ಅವರು ಏನು ಅಪದೆ ಅಂತ ಕೇಳಿದ್ರು. ಇಲ್ಲಣ್ಣ ಏನಿಲ್ಲ ಕೇಳಿಸ್ಕೊಂಡ್ರು. ಆಮೇಲೆ ಬಂದು ಡೈಲಾಗ್ ಕೊಟ್ಟರು, ಟೇಪ್ ರೆಕಾರ್ಡ್ನ ಆಫ್ ಮಾಡಿ ಮಲ್ಕೊಳ್ಳಿ ಅಂತೆಲ್ಲ ಡೈಲಾಗ್ ಇದೆ ಅಲ್ಲಿ. ನನ್ನ ಹೆಂಡತಿ ಇದೆ ಎಂಥ ಸ್ವೀಟ್ ವಾಯ್ಸು ಅಂತ ಆ ಸೀನ್ ತೆಗೆದ್ರು. ಆಯಿತು, ನಂದು ಅವ್ರದ್ದು ಶಾರ್ಟ್ ಎಲ್ಲ ಆಯಿತು, ಟಕ ಎಲ್ಲ ಒನ್ ಟೇಕಲ್ಲೇ ಆಯಿತು. ಸೋಮಶೇಖರ್ ಅವರೇ ಡೈಲಾಗ್ ಬರುತ್ತಾ ಅಂತ ಕೇಳಿದ್ರಲ್ಲ, ಅವ್ರಿಗೆ ಸೀನ್ ಹೇಳ್ಬಿಡಿ, ಅವರೇ ಡೈಲಾಗ್ ಹೇಳ್ಬಿಡ್ತಾರೆ, ಅಂಥ ಕಲಾವಿದ್ರು. ಈಗಲೂ ನೋಡಿ ನನ್ನ ಕಣ್ಣಲ್ಲಿ ಇರೋದು ಯೋಚನೆ ಮಾಡಿದ್ರು. ಯಾಕೆಂದ್ರೆ ಅಂಥ ದೊಡ್ಡ ಡಾಕ್ಟರ್ ರಾಜ್ಕುಮಾರು ಸೀನ್ ಹೇಳ್ಬಿಡಿ ಅವರೇ ಡೈಲಾಗ್ ಹೇಳ್ತಾರೆ, ಅಂಥ ದೊಡ್ಡ ಕಲಾವಿದ್ರು ಅಂದ್ರೆ ಏನಾಗ್ಬೇಕು ನಾವು. ನನ್ಗೆ ನೀವು ಸಾಯೋವರೆಗೂ ಯಾವಾಗ್ಲೇನೆ ಈ ಡೈಲಾಗ್ ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ನಾನು ಹಿಂಗೆ ನಿಂತ್ಕೊಂಡ್ಬಿಟ್ಟೆ. ಸೀನ್ ಮುಗೀತು, ಚಪ್ಪಾಳೆ ಹೊಡೆದ್ರು ಎಲ್ಲ ಸೇರಿ. ಅಣ್ಣವರು ಎಂಥ ಆರ್ಟಿಸ್ಟು ಗೊತ್ತಾ, ಅವರು ನನಗೆ ತಡಿಯೋಕ್ಕೆ ಆಗಿಲ್ಲ. ಇದು ಅಲ್ಲಿ ಪೆಂಡಾಲ್ ಹಾಕಿದ್ರು, ಇದು ಒಂದು ಆರ್ಮಿ ಟೆಂತ್ ಹಿಂದೆ ಹೋಗ್ಬಿಟ್ಟೆ, ಬತ ಹತ್ಬಿಟ್ಟೆ. ಏನಂದ್ರೆ ಕಲಾವಿದನ ಇದಕ್ಕೆ ಸಾರ್ಥಕವಾಯಿತು. ಅಣ್ಣವ್ರು ಹೇಳ್ಬಿಟ್ರು ಎಂಥ ಆರ್ಟಿಸ್ಟು ಗೊತ್ತಾ, ಹೆಂಗ್ ಡೈಲಾಗ್ ಹೇಳ್ತಾರೆ ಗೊತ್ತಾ, ಸೀನ್ ನಾನು ಹಿಂಗೆ ನಿಂತ್ಕೊಂಡು, ಆಮೇಲೆ ಬನ್ನಿ ಶಾರ್ಟಿಗೆ ಅದೇನು ಕ್ಲೋಸ್ ಅಪ್ಪು ಸಜೆಷನ್ ಎಲ್ಲ ನಿಂತ್ಕೊಂಡವ್ರೆ. ನನ್ನ ಕಣ್ಣಲ್ಲಿ ಇಲ್ಲಿ ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ, ಕಣ್ಣಲ್ಲಿ ನೀರು ಬಂದು. ಆಮೇಲೆ ಎಲ್ಲ ಟಚಪ್ ಮಾಡಿದ್ರು, ಸಜೆಷನ್ ಡೋಂಟ್ ವರಿ ಅಂದರು. ಆಮೇಲೆ ಅಣ್ಣವರು ಆಗ ನಾವು ಅಪ್ಪು ಹಾಡು ಹೇಳಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಪ್ಪು ಕುಂತ್ರೆ ತಪ್ಪು ನಿಂತ್ರೆ ತಪ್ಪು ರೆಕಾರ್ಡಿಂಗ್ ಮಾಡಿದ್ರು, ಅದು ತುಂಬ ಚೆನ್ನಾಗಿ ಆಡಿದ್ರು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ವಿ. ಆಮೇಲೆ ಆದ್ಮೇಲೆ ಇರೋಣ ಸ್ವಲ್ಪ ದಿವಸ ಜೊತೆಲಿ ಇರೋಣ, ಚೆನ್ನಾಗಿರುತ್ತೆ ನೀವಿದ್ರೆ ಅಂದರು. ಅಣ್ಣ ನಮ್ಮ ಸೌಭಾಗ್ಯ ಅಲ್ವ ಅಣ್ಣ ಅದು ಅಂತ ಅಂದೆ. ಸೊ ಆ ಸೀನ್ ನಮ್ಮ ಮರೆಯೋಕ್ಕಾಗಲ್ಲ. ಅಲ್ಲಿ ಪ್ಯಾಲೇಸಲ್ಲಿ ಅಂದರೆ ನಾಗರಹೊಳೆಯಲ್ಲಿ ನಡೆದಂಗೆ ಪ್ಯಾಲೇಸಲ್ಲಿ ಶೂಟ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಅದ್ರ 3 ದಿವಸ ಆದ್ಮೇಲೇನೋ ನಿಮ್ಗೆ ಡೇಟ್ ಇದೆಯಾ, ನೀವು ಬರ್ತೀರಾ ಅಂತ ಕೇಳೋ ಪ್ರೊಡಕ್ಷನ್ ಅಲ್ಲ ಅದು. ನಾಡಿದ್ದು ಹೊರಡಬೇಕು, ಬನ್ನಿ ರೆಡಿ ಅಂದ್ರೆ ಹೊರಡ್ಬೇಕು, ಇನ್ನೆಲ್ಲೋ ಹೋಗ್ತೀನಿ ನೀನು ಬಿಟ್ಬಿಟ್ಟು ನಮ್ಮನ್ನ ಅನ್ನೋ ಥರ. ಸರಿ, ಅಲ್ಲಿಂದ ನಮ್ಮ ಪಯಣ ಶುರುವಾಯಿತು. ಸರ್ ನೀವು ಸಾರಿ ಫಾರ್ ಇಂಟರಪ್ಟಿಂಗ್, ನೀವು ಈ ಇಂಟ್ರೋವನ್ನು ಹೇಳಿದ್ರ, ನೀವು ಯಾರ ಹತ್ರ ಹೋದ್ರಿ, ಅಷ್ಟು ಸೀನ್ ನೀವು ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸ್ ಅನ್ನ ನೀವು ಮಿಮಿಕ್ ಮಾಡಿ ತೋರಿಸ್ಬೇಕಾದ್ರೆ ನನಗೆ ಬಹುಶಃ ವೀಕ್ಷಕರಿಗೂ ಕಣ್ಣಲ್ಲಿ ಅಷ್ಟು ಸೀನ್ ಬಂದಿರುತ್ತೆ. ನಿಮ್ಮನ್ನ ಮೀಟ್ ಮಾಡಿದ್ದು, ನಿಮ್ಮನ್ನ ಕೂರಿಸ್ಕೊಂಡಿದ್ದು, ಅದ ನಂತರ ನೋಡ್ರಿ ಇವ್ರಿಗೆ ನಿಮ್ಮನ್ನ ಮತ್ತೊಬ್ರು ಕರೆದು ಬನ್ರಿ ಡ್ರೆಸ್ ಹಾಕೊಳ್ಳಿ ಅಂತ ನಿಮ್ಮ ಮೀಸೆ ತೆಗ್ಸಿದ್ದು, ಆಮೇಲೆ ನೀವು ಏನು ಇವ್ರಿಗೆ ಸೀನ್ ಕೊಡಿ ಸಾಕ್ರಿ ಅವರೇ ಹೇಳ್ತಾರೆ ಅಂದಾಗ
ಅವರಲ್ಲಿ ಎಷ್ಟು ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್ ಸಿಂಗರ್ ಅಲ್ಲ, ಒಬ್ಬ ಪ್ರತಿಭೆಯನ್ನು ಗುರುತಿಸುವಷ್ಟು ಅವರಲ್ಲಿ ಎಷ್ಟು ಇತ್ತು ಅಂತ ಹೇಳಿದ್ರೆ ನಮಗೆ ಈ ಕಣ್ಣಲ್ಲಿ ಆ ಸೀನ್ಗಳು ಬರ್ತದೆ. ನೀವು ಅಷ್ಟು ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದಿರಾ. ಸೊ ಓಕೆ, ನಿಮ್ಮ ಪ್ರಯಾಣ ಅಲ್ಲಿಂದ ನೆಕ್ಸ್ಟ್ ಸೀನ್ಗೆ ಶುರು ಆಗುತ್ತೆ. ಸೊ ಹೇಗಿತ್ತು ಅಲ್ಲಿಂದ? ಅಂದ್ರೆ ಆ ಸೀನ್ ಮುಗಿದ ತಕ್ಷಣ ಸೋಮಶೇಖರ್ ಬಹಳ ಕ್ಲೋಸ್ ಆಗ್ಬಿಟ್ರು ನನಗೆ. ಅವರು ನಮ್ಮ ಜೊತೆ ಇಲ್ಲ, ಭಾಳ ಕ್ಲೋಸ್ ಆಗ್ಬಿಟ್ರು ಸೋಮಶೇಖರ್ ಅವರು. ಮಾತಾಡೋದು, ತೆಲುಗಲ್ಲಿ ಮಾತಾಡೋದು, ಆಮೇಲೆ ಕನ್ನಡದಲ್ಲಿ ಮಾತಾಡೋದು ಇದ್ದಕ್ಕಿದ್ದಂಗೆ, ಆಮೇಲೆ ತಮಿಳಲ್ಲಿ ಮಾತಾಡೋದು, ಏನೇನೋ ಆಯ್ತು ಒಂದಷ್ಟು. ಆಮೇಲೆ ಇವರೆಲ್ಲ ಒಂದು ಗ್ಯಾಂಗ್ ಆವಾಗ ಈ ಹೊನ್ನವಳ್ಳಿ ಕೃಷ್ಣ ಇವರೆಲ್ಲನೂ ಆರ್ಮಿಯಲ್ಲೇ ಇರೋವಂಥದ್ದು, ನಾನು ಬಾಸ್ ಅದ್ರದ್ದು. ಬಟ್ ಅವರೆಲ್ಲದಕ್ಕಿಂತ ಜೂನಿಯರ್ ನಾನೇ ಆ ಕಂಪ್ನಿಗೆ, ಅವರೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ಕಂಪ್ನಿಗೆ. ಸೊ ಅಲ್ಲಿಂದ ನಮ್ಮ ಪಯಣ ಶುರು ಆಯಿತು. ಈ ಹುಡುಗ ಕರ್ಕೊಂಬಂದಿಲ್ಲ, ಅವನು ನಿಲ್ಸಿದ್ರು, ಪಿಕ್ಚರಲ್ಲಿ ಕಾಣಲ್ಲ, ಅದು ಬೇರೆ ವಿಷಯ. ಬಟ್ ಅವನು ಆವಾಗ ಒಂದು ಜೋಂಗಾ ಜೀಪ್ ಇತ್ತು. ಜೋಂಗಾ ಜೀಪ್ ಅಂದ್ರೆ ಆರ್ಮಿ ಅವರ ಜೀಪ್, ಅದು ದೊಡ್ಡ ಜೀಪ್. ಅದನ್ನ ತಗೊಂಡಿದ್ರು, ಈ ಶೂಟಿಂಗ್ಗೋಸ್ಕರ ತಗೊಂಡು ಇಟ್ಕೊಂಡಿದ್ರು. ಅದನ್ನ ತಗೊಂಡಿದ್ರು, ಅದನ್ನ ಓಡಿಸೋರು ಯಾರು ಇಲ್ಲ. ಬಟ್ ನೋಡಿ ಪುಣ್ಯ ಆಗಿದ್ರೆ ಈ ಶಿವರಾಜನ್ನ ಅದು ಓಡಿಸ್ತಾನೆ. ಸೊ ಅವನೇ ನಾಗರೊಳಗೆ ಅದನ್ನ ಹೊಡಿಸ್ತಾನೆ. ಜೀಪ್ ತಗೊಂಡು ಅವನು ನಾಗರೊಳಗೆ ಬರಕ್ ಶುರು ಆಯ್ತು. ಸರಿ, ನಾನು ಅಣ್ಣವ್ರದ್ದು ವೆಹಿಕಲ್ ಅಲ್ವಾ, ಅಣ್ಣವ್ರ ವೆಹಿಕಲ್ ಹೋಯ್ತು. ಅಲ್ಲೆಲ್ಲೋ ಒಂದ್ ಕಡೆ ನಿಲ್ಸು, ಅಣ್ಣವ್ರ ಕಾರ್ ಬರ್ತಾ ಇದೆ. ನಾವು ನಿಲ್ಸಿದ್ದೀವಿ, ಬಿಡ್ದಿಂದ ಆ ಕಡೆ ಎಲ್ಲೋ ಒಂದ್ ಕಡೆ ನಿಲ್ಸಿದ್ರೆ ಅಣ್ಣವ್ರ ಕಾರ್ ಬಂತು. ನಿಲ್ಸಿದ್ ನಮ್ಗೆ ವ್ಯಾನ್ ನೋಡೇ ಅವ್ರು ನಿಲ್ಸಿದ್ದಾರೆ. ನಿಲ್ಸಿದ ನಾನು ಬಾಗ್ಲ ಹತ್ರ ಹೋದಿರ್ತೀವಿ. ಅಣ್ಣವ್ರು ನಮಸ್ಕಾರ ಅಂತ. ಬರೀ ಇದು ಒಳ್ಳೆ ಜಾಗದಲ್ಲಿ ಬಂದಿದ್ದೀರಿ ನೀವು ಅಂದ್ರೆ, ಯಾಕೆ ಇದು ನಿಮ್ಮ ಜಾಗ ಅಂದ್ರು. ನನ್ಗೆ ಇಲ್ಲಣ್ಣ, ನಂದು ಅಲ್ಲಿನ. ಇಲ್ಲ ಇದು ನಿಮ್ಮ ಜಾಗ, ಈಗ ನೋಡಿ ಡ್ರೈವರ್ಗೆ ಹೇಳಿದ್ರು, ಅಲ್ವಾ ಕ್ಯಾಸೆಟ್ ತಗೊಂಬನ್ನಿ ಅಂತ. ಆ ಅಂಗಡಿಗೆ ಹೋಗಿ ಕ್ಯಾಸೆಟ್ ತಗೊಂಬಂದ್ರು. ನೋಡಿದ್ರೆ ಅದ್ರಲ್ಲಿ 2 ಕ್ಯಾಸೆಟ್ ನಂದು. ನಾನು ಹೇಳಿದ್ದೀನಿ, ನಿಮ್ದು ಯಾವ್ದಾದ್ರು ಹೊಸದ್ ಬಂದ್ರೆ ಕೊಡಿ ಅಂತ ಕೊಟ್ಟು ಕಳ್ಸು ನೋಡಿ, ಸಾಕ್ಷಿ. ಹಣ ಇಲ್ಲ ಯಾವಾರು ಕೇಳ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಆನಂದ ಆಗುತ್ತೆ ನಮ್ಗೆ. ಅವ್ರಿಗೆ ಯಾವ ಕ್ಯಾಸೆಟ್ ಯಾರು ತಗೊಂಡ್ಬಂದ್ರೆ ಎಲ್ಲ ತಂದು ರಾಶಿ ಆಗ್ತಾರೆ. ಆದ್ರೆ ಅಲ್ಲಿ ನಿಂತ್ಕೊಂಡ್ರು ಅವ್ರು ಹೋಗಲ್ಲ, ಡ್ರೈವರ್ನ ಕಳಿಸಿ ಅಣ್ಣವ್ರ ಕಾರು ಅಂತಲೂ ಹೇಳಲ್ಲ. ಸುಮ್ಮನೆ ಹೋಗ್ಬಿಟ್ಟು ದಯಾನಂದ್ ಅವ್ರದ್ದು ಯಾವ್ದು ಕ್ಯಾಸೆಟ್ ಇತ್ತು ತಗೊಂಬ, ಕಾಮಿಡಿ ಧೀರೇಂದ್ರ ಗೋಪಾಲ್ ಯಾವ್ದು ಇತ್ತು ತಗೊಂಬ, ಆ ಥರ ತಗೊಂಬಂದು ಕೇಳೋರು. ಅಂದ್ರೆ ನಾನು ಏನು ಇದು ಹೇಳಕ್ ಬರ್ತೀವಿ ಅಂದ್ರೆ, ಒಬ್ಬ ಆರ್ಟಿಸ್ಟ್ ಆದವನು ಸಮಾಜವನ್ನ ತಿಳ್ಕೋಬೇಕು. ಯಾರ್ಯಾರು ಏನೇನ್ ಮಾಡ್ತಾವ್ರು ಎಲ್ಲ ತಿಳ್ಕೊಂಡ್ರೆ ಮಾತ್ರ ಅವ್ನು ಟಾಪಲ್ಲಿ ಹೋಗೋಕೆ ಸಾಧ್ಯ. ನೋಡಿ, ಅಂಥದ್ರಲ್ಲಿ ನಾವು ಯಾವುದು ಅವ್ರ ಪಿಕ್ಚರ್ ನ್ಯಾಷನಲ್ ಅವಾರ್ಡ್ ತಗೊಂಡಾಗ, ಅವ್ರ ಪಿಕ್ಚರ್ ನ್ಯಾಷನಲ್ ಅವಾರ್ಡ್ ನೋಡಿದಾಗ ನಾವು ಇನ್ನೂ ಹುಟ್ಟಿಲ್ಲ ಅಂಥವ್ರನ್ನ ನೀವು ಅವ್ರ ಜೊತೆಲ್ಲ ಆ್ಯಕ್ಟು ಮಾಡಿಸಿ ಅವ್ರ ಕ್ಯಾಸೆಟ್ ತೋರಿಸ್ಬಿಟ್ಟು, ನಾನು ನಿಮ್ಮ ಕ್ಯಾಸೆಟ್ ಎಲ್ಲ ಕೇಳ್ತೀನಿ ತುಂಬ ಚೆನ್ನಾಗಿದೆ ಅಂದರೆ ನಮಗೆ ದೊಡ್ಡಸ್ತಿಗೆ ಅವ್ರಿಗೆ ಒಂಚೂರು ಗೌರವ ಕಮ್ಮಿ ಆಗುತ್ತೆ. ಕೆಲವ್ರಿಗೆ ಏನು ಗೊತ್ತಾ, ಯಾರ ಮುಂದೆ ಆದರೂ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ, ನಿಮ್ಗೆ ತುಂಬ ಚೆನ್ನಾಗಿದೆ ನಿಮ್ಮ ಸಿನಿಮಾ ಅಂದ ತಕ್ಷಣನೇ ಅವ್ನಿಗೆ ಅಹಂಕಾರ ಬಂದ್ಬಿಡುತ್ತೆ. ಅವನಿಗೆ ಅಹಂಕಾರ ಬರೋದು ಬಿಡೋದು, ನೀವೆಷ್ಟು ಒಳ್ಳೆಯವರಾಗ್ತೀರ, ಎಷ್ಟು ದೊಡ್ಡವರಾಗ್ತೀರ ಅನ್ನೋದು ಯೋಚನೆ ಮಾಡಬೇಕು. ಅದಕ್ಕೆ ಬೇರೆಯವ್ರನ್ನ ಹೊಗಳಿ ನಾವು ದೊಡ್ಡವರಾಗ್ತೀವಿ. ಹಂಗೆ ಅಣ್ಣವ್ರು ಮಾಡಿದ್ದು. ಸುಮ್ಮನೆ ನಮ್ಮನ್ನೆಲ್ಲನೂ ಹೊಗಳದ್ದು ಅಂತ ಸುಮ್ಮನೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಸುಮ್ಮನೆ ಹೊಗಳೋದು ಅಂದ್ರೆ ಸುಳ್ಳು ಹೇಳೋರೆ ಅಂತ ಇಲ್ಲ. ನಮ್ಮ ಮಾರ್ಕೆಟಲ್ಲಿ ಎಲ್ಲಿದ್ದೀವಿ, ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ, ಅದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ. ಯಾಕೆಂದ್ರೆ ಅಣ್ಣವ್ರು ಎಲ್ಲಾ ಪಿಕ್ಚರ್ ಬಗ್ಗೆ ಡಿಸ್ಕಷನ್ ಮಾಡೋ, ತಮಿಳಾಗಿರ್ಲಿ ಕನ್ನಡದ್ದು ಎಲ್ಲ ಪಿಕ್ಚರ್ ಬಗ್ಗೆ ಡಿಸ್ಕಷನ್ ಮಾಡಿ, ಯಾರು ಹೆಂಗ್ ಮಾಡಿದ್ದಾರೆ, ಏನ್ ಮಾಡಿದ್ರೆ. ಎಷ್ಟೋ ಸತಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವರೇ ಸಿನಿಮಾ ನೋಡಕ್ ಹೋಗ್ತಾರೆ. ಕನ್ನಡ ಸಿನಿಮಾ ತಲೆ ಇದು ಮಂಕಿ ಕ್ಯಾಪ್ ಇದೆಯಲ್ಲ, ಅದನ್ನ ಹಾಕೊಂಡು ಕನ್ನಡ ಸಿನಿಮಾ ನೋಡ್ಕೊಂಡು ಲಾಸ್ಟ್ ಇನ್ನೊಂದು ಸೀನ್ ಇರುವಾಗ ಬಾಲ್ಕೋನಿಯಿಂದ ಎದ್ದು ಬಂದ್ಬಿಟ್ಟಿರೋದು ಅನೇಕ ಘಟನೆಗಳಿದೆ. ಅಂಥದ್ರಲ್ಲಿ ರಾಜ್ಕುಮಾರ್, ಅಣ್ಣ ಬನ್ನಿ ಅಲ್ಲಿ ಮಾತಾಡೋಣ ಬನ್ನಿ ಅಂತ ಹೋದ್ರು. ನನಗೆ ಖುಷಿ ಹೆಂಗಾಗ್ಬಿಡ್ತು ಅಂದ್ರೆ, ಅಣ್ಣ ಅವ್ರು ನನ್ನ ಕ್ಯಾಸೆಟ್ ಕೇಳೋರಲ್ಲ ಅನ್ನೋ ಖುಷಿ. ಸೀದಾಗಿ ಹೋಗಿದ್ದೆಲ್ಲಿ ಅಂದರೆ, ಮೈಸೂರಿನ ಸಿಟಿ ಹೋಗೋದಕ್ಕಿಂತ ಮುಂಚೆ ಲೆಫ್ಟಲ್ಲಿ, ನಮಗೆಲ್ಲ ಅವ್ರು ಹೋದ್ಮೇಲೆ ಗೊತ್ತಾಗಬೇಕು ಎಲ್ಲಿ ಹೋದ್ರು ಅಂತ. ನಾವು ಕೇಳೋಕ್ಕಿಲ್ವಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ಎಲ್ಲಿ ನನ್ನ ರೂಮು, ಇವಾಗೆಲ್ಲ ಕೇಳ್ತೀವಿ, ಎಲ್ಲಿ ನನ್ನ ರೂಮು, ಎಷ್ಟು ದಿವಸ ಶೆಡ್ಯೂಲು, ಏನು ಪೇಮೆಂಟು, ಇದ್ಯಾವುದೂ ಇಲ್ಲ. ತಿರುಪತಿಗೆ ವೆಂಕಟೇಶ್ವರನೇ ಹಿಂಗೆ ಕರೆಸ್ದಂಗೆ ನಮಗೆ ಹೋಯ್ತಾ ಇದ್ವಿ. ಸೀದಾ ಹೋದ್ರೆ ಅಣ್ಣ ಅವ್ರಲ್ಲಿ ಕೂತ್ಕೊಂಡ್ರು. ಈ ಅಣ್ಣವ್ರ ಒಂದು ಸ್ಪೆಷಾಲಿಟಿ ಇದೆ. ಏನು ಅಂದರೆ, ನೀವು ಒಂದು 10 ನಿಮಿಷವರೆಗೂ ನಿಮ್ಗೆ ಅಣ್ಣವರು ಅಂತ, 5 ನಿಮಿಷ ಅಣ್ಣವರು ಅನ್ಸುತ್ತೆ. ಆಮೇಲೆ ಮರ್ತೋಗ್ತೀರಾ ನೀವು. ಆ ಥರ ಬಿಹೇವ್ ಮಾಡ್ತಾರೋ, ಹೌದಾ? ನೀವು ಹಂಗೆ ಮಾಡಿದ್ರ. ಆಮೇಲೆ ಅದು ಏನಂದ್ರೆ, 1 ನಿಮಿಷ ಇರಿ ನಾನು ಮಾತಾಡ್ತೀನಿ ಅಂತ ಹೇಳ್ಬೇಕು ರಾಜ್ಕುಮಾರ್ಗೆ. ಆ ಲೆವೆಲ್ಗೆ ಸಲಿಗೆ ಕೊಟ್ಬಿಡ್ತಾರೋ. ನಾವೆಲ್ಲರೂ ಸಲಿಗೆ ಹೋಗ್ಬಿಟ್ಟು, ಇವ್ರದ್ದು ಆ ಕ್ಯಾಸೆಟ್ನಲ್ಲಿ ಇದೆಯಲ್ಲ, ಅದು ಶಿವಾಜಿನಗರದ್ದು ಅಂತ ಮಾತಾಡ್ತಾವ್ರೆ, ಎಲ್ಲ ನಗ್ತಾವ್ರಿ, ಅವರು ನಗ್ತಾ ಇದ್ದಾರೆ. ಅಣ್ಣ ಶಾರ್ಟ್ ರೆಡಿ ಅಂದರು. ಶಾರ್ಟ್ ರೆಡಿ ಅಂತ ಬೂಸ್ಕೊಂಬತ್ತೀನಿ, ನೀ ಬಂದಿದ್ದೀವಿ 1 ನಿಮಿಷ ಅಂತ ಹೋದ್ರು. ರಪ್ ಅಂತ ಒಂದು ಪಂಚೆ, ಅವ್ರು ಮಾಮೂಲು ಪಂಚೆ, ಅದು ಶರ್ಟ್ ತೆಗೆದ್ರು, ಅದ್ರ ಮೇಲೆ ಒಂದು ಶಾಲ್ ಹಾಕಿದ್ರು, ಒಂದು ಮಡಿಕೆ ಕೈ ಕೊಟ್ರು. ಭಾವನಾಜಿ, ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅದು ಅನುಭವಿಸ್ದವನಿಗೆ ಮಾತ್ರ ಗೊತ್ತದು. ಯಾಕಂದ್ರೆ ರಾಜ್ಕುಮಾರ್ ಪಿಕ್ಚರ್ ಮಾಡಿದವ್ರಿಗೆಲ್ಲ ಗೊತ್ತಿರುತ್ತೆ. ಅಲ್ಲಿವರೆಗೂ ಆ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಬಿಹೈಂಡ್ ದ ಸೀನ್
ಒಬ್ಬ ನಟ ಅದು ಆ ಮಡಿಕೆ ಹಿಂಗಿಟ್ಟ ತಕ್ಷಣನೇ ಕ್ಯಾರೆಕ್ಟರ್ ಇಡೀ ಶಾರ್ಟ್ ಪಕ್ಷಿವನದಲ್ಲಿ ನಿಮ್ಗೆ ಹಿಂಗ್ ಅಂದ್ರೆ ಸೌಂಡ್ ಬರುತ್ತೆ. ಅಷ್ಟು ಸೈಲೆಂಟ್ ಆಗೋಯ್ತು ಎಲ್ರು. ಏನ್ ಅವ್ರೇನ್ ಎಲ್ಲರಿಗೂ ಸೈಲೆನ್ಸ್ ಅಂದ್ರ? ಇಲ್ಲ. ಯಾರು ಗಲಾಟೆ ಮಾಡಬೇಡಿ ಅಂದ್ರ? ಏನು ಅಂದಿಲ್ಲ. ಸುಮ್ಮನೆ ಇದ್ದಕ್ಕಿದ್ದಂಗೆನೆ ರಪ್ಪಂತ ಹಿಂಗ್ ನಡ್ಕೊಂಡು ಹೋದ್ರು. ನೆಕ್ಸ್ಟ್ ಅಲ್ಲಿಂದ ಶಾರ್ಟ್ ಬಂತು. ಕ್ಯಾಮ್ರಾ ಅದು ಸ್ಟ್ಯಾಂಡು ನೀರಲ್ಲಿ ಹಿಂಗೆ ಇಳಿಯುವಾಗ ಪುಕ್ 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 ಅಂತ ಸೌಂಡ್ ಬರ್ತಾ ಇದೆ. ಅದು ಕೇಳಿಸ್ತಾ ಇದೆ ನಮಗೆ. ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಸೈಲೆನ್ಸ್ ಇರ್ಬೋದು. ಸೈಲೆನ್ಸಲ್ಲಿ ಇಟ್ಟು ಶಾರ್ಟ್ ರೆಡಿ ಅಣ್ಣ, ಗೌರಿಶಂಕರ್ ಶಾರ್ಟ್ ರೆಡಿ. ಅಷ್ಟೊತ್ತವರೆಗೂ ಕಾಮಿಡಿ ಮಾಡಿರೋ ರಾಜ್ಕುಮಾರ್ ನಮ್ಮ ಜೊತೆ ಕಾಮಿಡಿ ಮಾಡ್ತಿದ್ರು. ಆ ನಾಟಕದ ಕಂಪ್ನಿ ವಿಷಯ ಎಲ್ಲ ಹೇಳ್ಕೊಂಡು ನಾವು ಹಿಂಗೆ ನೋಡ್ತಾ ಇದ್ವಿ. ನೋಡಿ, ಅವತ್ತೊಂದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ನಮ್ಮ ಸಿನಿಮಾದಲ್ಲಿ ಮಾಡಿದವ್ರಿಗೆಲ್ಲ ಗೊತ್ತು. ಇಟ್ ವಾಸ್ ನಾಟ್ ರಾಜ್ಕುಮಾರ್ ಅಲ್ಲಿ ಡೈಲಾಗ್ ಹೇಳಲಿಲ್ಲ. ಎಷ್ಟು ಪ್ಲ್ಯಾಂಡು ಅಂದರೆ ಅಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ, ಏನೇನೋ ಆಗುತ್ತೆ, ಮೈಕ್ ಇಡೋಕ್ಕಾಗುತ್ತೋ ಇಲ್ವೋ ಈ ಥರ ದೃಷ್ಟಿಯಿಂದ ದ ಟೋಟಲ್ ಸೀನ್ ವಾಸ್ ರೆಕಾರ್ಡೆಡ್. ಅವ್ರ ವಾಯ್ಸಲ್ಲೇ ರೆಕಾರ್ಡ್ ಮಾಡಿ ಪ್ರಿಪೇರ್ ಮಾಡಿ ಈ ಶಾರ್ಟ್ ಹಿಂಗೆ ಇರಬೇಕು ಅಂದರೆ ಅದಕ್ಕೆ ಹೇಳೋದು ಸಿ ದ ಸಿನಿಮಾ ಬಿಫೋರ್ ಯು ಮೇಕ್ ಇಟ್ ಅಂತ. ಆ ಡೈರೆಕ್ಟರೇ ಆಗಿರಲಿ, ಅಣ್ಣವರೇ ಆಗಿರಲಿ, ಶಿವದೇಶಂಕರೇ ಆಗಿರಲಿ, ಡೈಲಾಗ್ ಬರ್ಕೊಬಿಟ್ಟು ಏನೋ ತಿದ್ದೋದು ಗಿದ್ದೋದಲ್ಲ. ಸಾಂಗ್ ಹೆಂಗ್ ರೆಕಾರ್ಡ್ ಮಾಡ್ತೀರಾ ಹಂಗೆ ದಟ್ ಸೀನ್ ವಾಸ್ ರೆಕಾರ್ಡೆಡ್. ವಿತ್ ಡೈಲಾಗ್ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರು. ಬಂದು ಅಲ್ಲಿಂದ ಪ್ಲೇ ಮಾಡಿದ್ರು. ನನ್ನ ಹೆಂಡತಿ ಮಕ್ಕಳು ಕ್ರೂರವಾಗಿ ಕೊಲೆ ಆದ್ರು. ಯಾತಕ್ಕೋಸ್ಕರ ಕೊಲೆ ಆದ್ರು? ದೇಶಕ್ಕೋಸ್ಕರ ಕೊಲೆ ಆದ್ರ? ಧರ್ಮಕ್ಕೋಸ್ಕರ ಕೊಲೆ ಆದ್ರ? ಇಲ್ಲ, ಕ್ರೂರವಾಗಿ ನನ್ನ ಮುಂದೆನೆ ಕೊಲೆ ಆದ್ರು. ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ಇದಕ್ಕೆಲ್ಲ ಒಂದು ಉತ್ತರ ಕೊಡ್ಬೇಕು ತಾನೆ. MD ಒಂದು ಉದ್ದ ಡೈಲಾಗು ನಾನು ಇದು ಶಾರ್ಟ್ ಆಗಲಿ ಅಂತ ಹೇಳ್ತಾರೆ. ಇಷ್ಟು ಡೈಲಾಗ್ ಹೇಳಿದ್ರು. ಇದಾದ್ಮೇಲೆ ಎಲ್ಲರೂ ಚಪ್ಪಾಳೆ ಯಾರು ಚಪ್ಪಾಳೆ ಹಿಂಗಿದ್ದೀವಿ. ಅವ್ರ ಕಣ್ಣಲ್ಲಿ ದಲ್ ನೀರು ಬಂದು, ಇದೊಂದು ಅಬ್ಸರ್ವ್ ಮಾಡಬೇಕು, ಕಣ್ಣಲ್ಲಿ ನೀರು ಬಂದು ಇಲ್ಲಿ ಬಂದ್ಮೇಲೆ ಹಿಂಗೆ ಬರಬೇಕಲ್ಲ, ಇಲ್ಲ ಅದು ಹಿಂಗೆ ಹೋಗುತ್ತೆ. ಅಂದರೆ ಅವ್ರ ಆ್ಯಕ್ಟಿಂಗಲ್ಲಿ ಅದನ್ನ ಇದು ಅಸಹ್ಯವಾಗಿರುತ್ತೆ. ಲಿಪ್ ಮೇಲೆ ಕಣ್ಣೀರು ಹೋದ್ರೆ ಆ ಕಣ್ಣೀರನ್ನು ಕೂಡ ಆ್ಯಕ್ಟ್ ಮಾಡಿಸ್ತಾರೆ ಅಂತ ನೀವು ಆ ಸಿನಿಮಾ ನೋಡಿ. ಇದಕ್ಕೆಲ್ಲ ನಾನು ಉತ್ತರ ಕೊಡಲೇಬೇಕು ಅಂತ ಲೀಡು MD ಫೈಟ್ಗೆ ಆ ಶಾರ್ಟಿಂಗ್ ಮಾಡ್ಬಿಟ್ಟು ಮಡಿಕೆ ಹಿಂಗೆ ತೊಗೊಂಡ್ರು, ಪಂಚೆ ಹಿಂಗೆ ತೊಗೊಂಡ್ರು. ಆಮೇಲೆ ಏನೇತ್ರಪ್ಪ ಅದು ಅಂತ ನಾವೆಲ್ಲ ಎಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ. ಮಾತೇ ಬರ್ತಿಲ್ಲ. ವಿ ಆರ್ ಇನ್ವಾಲ್ವ್ಡ್ ಇನ್ ದಟ್ ಸೀನ್. ಅವ್ರ ಆ ಸೀನಿಂದ ಆಚೆ ಬಂದ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಏನೋ ನಮ್ಗೆಲ್ಲ ಇಷ್ಟ ಅದಕ್ಕೆ ಕೊಟ್ವಿ. ಸುಮ್ಮನೆ ಯಾರು ಕೊಡೋದೇ ಇಲ್ಲ ರೀ. ಈ ವರ್ಲ್ಡ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅಂತ ಹೇಳ್ಬೇಕು ಅಂದ್ರೆ ಬಿಕಾಸ್ ಆಫ್ ದಟ್. ಆ ಇನ್ವಾಲ್ವ್ಮೆಂಟ್ ಏನಿತ್ತು ಅಂದ್ರೆ ಆಮೇಲೆ ಬನ್ನಿ ಇವ್ರು ನೋಡಿ ಅದೇ ಸುಮ್ಮನೆ ಆಗ್ಬಿಟ್ರಿ ನಗ್ರಿ ಅಂತಾರೆ. ಎಲ್ಲಿ ನಗೋದು? ಆ ಸೀನ್ ನೋಡಿದ್ರೆ, ಇವತ್ತು ನಿಮ್ಗೆ ಆ ಸೀನ್ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ ನಮ್ಗೆ. ಆದ್ರೆ ಆ ಸೀನ್ ಇನ್ನೂ ಇಂಪ್ಯಾಕ್ಟ್ ನಮ್ಮ ಮೇಲೆ ಕ್ರಿಯೇಟ್ ಮಾಡೋದು ಯಾವಾಗಾದ್ರೆ ಸಿನಿಮಾ ಟೋಟಲ್ ನೋಡಿದಾಗ. ಆಯ್ತಾ? ಅದಾದ್ಮೇಲೆ ನಮ್ಗೆ ಎಲ್ಲರೂ ಕುಯ್ಯಮಿಲ್ಲ ನಾಲ್ಕು ಕಾಮೆಂಟ್ ಸೀದಾ ಲೆಟಸ್ ಕೊಟ್ಟು ನಾಗರಹೊಳೆ. ಅಲ್ಲಿಂದ ನಾಗರಹೊಳೆಗೆ ಹೋದ್ವಿ ನಾವು. ಈ ಸಿನಿಮಾ ನಾಗರಹೊಳೆ ಅಂದ ತಕ್ಷಣನೇ ನಿಮ್ಗೆ ಇವತ್ತು ಅಲ್ಲಿ ಯಾವ ಹಿಂದಿ ಅಲ್ಲ, ನೀವು ಯಾವ ಸಿನಿಮಾ ಆದ್ರೂ ಶೂಟಿಂಗ್ ಮಾಡಕ್ ಬಿಡಲ್ಲ ಈಗ. ಆದ್ರೆ ಅವತ್ತು ಬಿಟ್ಟಿದ್ರು. ಆ ಬಿಟ್ಟಿರೋ ಟೈಮ್ಗೂ ಸ್ವಲ್ಪ ಮುಂಚಿನ ಟೈಪ್ ಏನು ಅಂದ್ರೆ ಅಲ್ಲೊಂದು ಜೋಕು ಇದೆ. ನಮ್ಮ ಫೈಟರ್ಸ್ ಇದ್ದಾರಲ್ಲ, ಶಿವಯ್ಯ ಅವರಿಬ್ಬರು ಫೈಟರ್ಸ್ ಇದ್ದಾರೆ, ಕೇಳ್ತಿರಲ್ಲ ಅವ್ರು ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡ್ಬಿಟ್ಟವ್ರಲ್ಲಿ ನಾಗರಹೊಳೆಯಲ್ಲಿ. ಅಲ್ಲಿ ಆನೆಗೆ ಏನೋ ಸ್ವಲ್ಪ ಬೆಂಕಿ ಗಿಕ್ಕಿ ಹತ್ಕೊಂಡು ಏನೋ ಗಲಾಟೆ ಆಗಿದೆ. ಅದಾದ್ಮೇಲೆ ಇಲ್ಲೆಲ್ಲ ಸರಿ ಹೋಯ್ತು. ಅಣ್ಣವ್ರ ಎಲ್ಲ ಪಿಕ್ಚರ್ ಆಗಿದ್ದರಿಂದ ನಾಗರಹೊಳೆ ಪರ್ಮಿಷನ್ ಕೊಟ್ಟವ್ರೆ. ನಾಗರಹೊಳೆ ಒಳಗೆ ಶೂಟಿಂಗ್ ಎಲ್ಲ ಯೂನಿಟ್ ಎಲ್ಲ ಹೋಗಿ ನಿಂತ ತಕ್ಷಣ ಒಂದು 3 ಆನೆ ಬಂದು ಹಿಂಗೆ ಹೋಯ್ತು. 3 ಆನೆ ಬಂದು ಹೋದ್ರೆ ಅಣ್ಣವ್ರು ಒಂದ್ಸತಿ ತೊಂದರೆ ಕೊಟ್ಟಿದ್ರಲ್ಲ, ಅವ್ರ ಮಕ್ಳು ಇರ್ಬೇಕು, ನಿಮ್ಮ ಮೇಲೇನೋ ಕೋಪಕ್ಕೆ ಬಂದೈತಿ ನೋಡಿ ಇಟ್ಟಂತ ಕಾಮಿಡಿ, ಸೀರಿಯಸ್ ಕಾಮಿಡಿ ಮಾಡ್ತಾರೆ. ಸರಿ, ಎಲ್ಲರೂ ಅವ್ರವ್ರ ಟೆಂಟ್ಗೆ ಹೋಗ್ಬಿಟ್ವಿ. ಅಲ್ಲಿ ಒಂಥರ ದೊಡ್ಡ ಕ್ವಾರ್ಟರ್ಸ್ ತರ ಇತ್ತು. ಇವಾಗ ಅದೆಲ್ಲ ಪಾಳ್ ಬಿದ್ದೋಗಿದ್ದಾರೆ. ಈಗಲೂ ಹೋಗೋಕೆ ನಾ ಕಡೆ ನೋಡ್ತೀನಿ. ನೀವು ನಗರೊಳಗೆ ಹೋದಾಗ ನೀವೆಲ್ಲ ಸ್ಟೇ ಆಗ್ತದೆ, ನಿಮ್ಗೆಲ್ಲ ಸಪರೇಟ್ ರೂಮ್ಸ್? ಎಲ್ಲರಿಗೂ ಸಪರೇಟ್ ರೂಮ್ಸ್. ಅಂದ್ರೆ ಹಾಲ್ಗಳಿತ್ತು ಕೆಲವ್ರಿಗೆ. ನನಗೆ ರೂಮ್ ಕೊಟ್ಟಿದ್ರು, ಇಲ್ಲ ಅಂತಿಲ್ಲ, ನನಗೆ ರೂಮ್ ಕೊಟ್ಟಿದ್ರು. ಯಾಕಂದ್ರೆ ಈ ರಾಜ್ಕುಮಾರ್ ಅವರ ಬಾಸ್ ಕ್ಯಾರೆಕ್ಟರ್ ರೂಮ್ ಕೊಟ್ಟಿದ್ರು. ನಾವು ಹೋಗ್ವಿ. ಎಲ್ಲ ಊಟಕ್ಕೆ 8 ಗಂಟೆಗೆ ಬಂದ್ಬಿಡಿ ಅಂತ. ಇವತ್ತೊಂಥರ ಅಣ್ಣ ನಿಮ್ಗೇನು ಬೇಕು ನಿಮ್ಮ ರೂಮ್ಗೆ ತಂದು ಕೊಡ್ತೀನಿ ಅಣ್ಣವ್ರ ಕಂಪ್ನಿಯಲ್ಲಿ ಅದಿಲ್ಲ. ಎಲ್ಲರೂ ಊಟಕ್ಕೆ ಬನ್ನಿ 8 ಗಂಟೆಗೆ ಅಂತ. ಸೇಮ್ ಆರ್ಮಿ ಥರನೇ ಇತ್ತು. ನಾವು ನಾಗರಹೊಳೆದು ಮಧ್ಯ ಭಾಗದಲ್ಲಿ ಇದ್ದೀವಿ. ಅಲ್ಲೊಂದು ರಿವರ್ ಇದೆ, ಆ ರಿವರ್ ಹತ್ರ ಇದ್ದೀವಿ. ಯಾರೂ ಆಚೆ ಓಡಾಡಂಗಿಲ್ಲ, ಯಾಕಂದ್ರೆ ಆನೆಗಳು ಬರ್ತದೆ, ಹುಲಿಗಳು ಬರ್ತದೆ. ಅಲ್ಲಿ ನೈಟ್ ಸ್ಟೇ ಮಾಡ್ಬೇಕು ನಾವೆಲ್ಲ.
ನಾಗರಹೊಳೆಯಲ್ಲೇ ಸ್ಟೇ. ಇವಂತಂದ್ರೆ ಯಾರು ಸ್ಟೇ ಮಾಡಲ್ಲ, ಎದ್ರಕೊಂಡು ಅರ್ಧ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಅಲ್ಲಿ ನಾವು 3 ದಿವಸ ಅಲ್ಲೇ ಸ್ಟೇ ಮಾಡಿದ್ವಿ. ಅಲ್ಲೇ ರಾತ್ರಿ ಆದರೆ 6-7 ಗಂಟೆ ಮೇಲೆ ಆಚೆ ಬರಬಾರ್ದು. ಆನೆಗಳು ಬರ್ತದೆ, ಹುಲಿ ಬರ್ತದೆ, ಯಾವ್ದು ಬೇಕಾದ್ರೂ ನಮ್ಮ ರೂಮ್ ಹತ್ರ ಬಂದೋಗ್ತದೆ. ಆ್ಯಕ್ಚುಲಿ ನಾವು ಇರೋ ರೂಮ್ ಹತ್ರ ಆನೆ ಬಂದ್ಬಿಟ್ಟು ಆ ಕಿಟಕಿ ಮೇಲಲ್ಲಿ ಸೊಂಡ್ಲಲ್ಲಿ ಹಿಂಗೆ ಸೌರ್ಬಿಟ್ಟು ಹೋಯ್ತು, ಕೊಂಬಿರೋದು. ಮತ್ತೆ ಅದೇನು ಒಂದು ಅಣ್ಣ ಅವ್ರಿಗೆ, ನಮಗೆ ಅಣ್ಣ ಅದು ನನ್ಗನ್ಸುತ್ತೆ ಅವರ ಪೂಜಾ ಫಲ ಅಂತ ಕಾಣುತ್ತೆ ಅಣ್ಣ ಅವ್ರಿಗೆ. ಅಣ್ಣ ಅವ್ರಿರೋ ಯೂನಿಟಲ್ಲಿ ಅನಾಹುತಗಳು ಅಷ್ಟು ನಡೆಯೋದಿಲ್ಲ ನೋಡಿ. ಯಾಕೆ ಅಂದರೆ ಅದಕ್ಕೆ ಹೇಳೋದು ಒಂದು ದೈವ ಅಂತ ಇದೆ. ಅಂದರೆ ನಾನು ಹೇಳೋದು ಅಣ್ಣವ್ರು ಇದ್ದಾರೆ ಅಂತ ಬರಲ್ಲ ಅಂತ ಅದಲ್ಲ, ಒಂದು ಪೂಜೆ ಪುನಸ್ಕಾರ ಅದೆಲ್ಲ ವಿನಯ ಅದೆಲ್ಲ ಇರೋದ್ರಿಂದ. ಸರಿ, ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಅವತ್ತು ಮಟನ್ ಏನೋ ಮಾಡಿದ್ರು, ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ರೀ ಅಂತ ಬಂದರು ಅಣ್ಣವ್ರು. ಅಲ್ಲೊಂದು ಫಾರೆಸ್ಟ್ ಜೀಪ್ ಇದೆ, ಆ ಜೀಪಲ್ಲಿ ಬಂದ್ಬಿಟ್ಟು ಎಲ್ರಪ್ಪ ನಮ್ಗೊಂದು ಜಾಗ ಕೊಡಿ ಅಂತ ಇಲ್ಲಿ ಕೂರೋರನ್ನ ಮಧ್ಯೆ ಹಿಂಗೆ ಅನ್ನಿಸ್ಬಿಟ್ಟು ಅಲ್ಲಿ ಕೂತ್ಕೊಂಡು. ಅಂದರೆ ಸಪ್ರೇಟಾಗಿ ಊಟ ತರಿಸ್ಕೋಬೋದು. ಅವರಿಲ್ಲ, ಇಡೀ ಸಾಲಿನಲ್ಲಿ ನೀನು ಸ್ವಲ್ಪ ಹಂಗೆ ಜರಿಕ ಆ ಕಡೆಗೆ, ನೀನು ಈ ಕಡೆ ಜರಿಕ, ನೀನು ಈ ಕಡೆ ಜರಿಕ, ಆ ಎಲೆ ಚೆನ್ನಾಗಿಲ್ಲ ಬೇರೆ ಎಲೆ ಕೊಡ್ರಿ ಇದು ಅಂತೇಳಿ ಮಧ್ಯೆ ಕೂತ್ಕೊಂಡ್ಬಿಟ್ರು. ಸೊ ಯಾರ್ಯಾರಿಗೆ ಏನೇನು ಬಡಿಸ್ತೀರ ಅದೇ ಅಣ್ಣವ್ರಿಗೂ ಬಡಿಸ್ಬೇಕು. ಅವ್ರಿಗೆ ಸಪ್ರೇಟಾಗಿ ಮಟನ್ ಕೊಡೋದು, ಸಪ್ರೇಟ್ ಪೀಸ್ ಹುಡ್ಕೋದು, ಅವ್ರಿಗೆ ಹಿಂಗೆ ಹಾಕ್ಕೊಡೋದು ಅದೆಲ್ಲ ಇಷ್ಟವೇ ಅಲ್ಲ. ನಾನು ಪಕ್ಕದಲ್ಲೇ ಕೂತಿದ್ದೆ. ಹಾಕ್ರಪ್ಪ ದೇಹ ನೋಡಾಕ್ರಿ ಅಂತೇಳಿ ಹಾಕ್ಸಿ ಎಲ್ಲರೂ ಊಟ ಮಾಡಿದ್ವಿ. ಅದಕ್ಕೆ ನನಗೆ ಆವತ್ತು ಗೊತ್ತಾಯ್ತು ರಾಜ್ಕುಮಾರ್ ಯಾಕೆ ಇಷ್ಟೊಂದು ಜನಪ್ರಿಯತೆ ಅಂದರೆ, ಜನಗಳ ಮಧ್ಯೆ ಇದ್ದವನು ಜನಪ್ರಿಯತೆ ತಗೊಳಕ್ಕಾಗತ್ತೆ. ನೀವು ಅಹಂಕಾರ ಪಟ್ಬಿಟ್ಟು ಜನ ಬಂದ ತಕ್ಷಣ ಗ್ಲಾಸ್ ಹಾಕೊಂಡ್ಬಿಡೋದು, ಜನ ಬಂದ ತಕ್ಷಣ ದೂರ ಓಡೋಗೋದು ಅಂದರೆ ಜನ ನಿಮ್ಮನ್ನು ದೂರ ಇಟ್ಬಿಡ್ತಾರೆ. ಅವ್ರನ್ನ ಯಾಕೆ ಅಷ್ಟು ಹತ್ರಕ್ಕೆ ಇಟ್ಕೊಂಡು ಅಂದರೆ, ಅಲ್ಲಿ ಹೋಗಿ ಆ ಅಡುಗೆ ಮಾಡ್ತಾರಲ್ಲ, ಅಲ್ಲೆಲ್ಲ ಒಂದಷ್ಟು ಅಡುಗೆ ಮಾಡೋರು ಕೊಡಗ್ನವ್ರಿಗೆ ಬಂದಿದ್ರು, ಅವ್ರನ್ನೆಲ್ಲ ಹೋಗಿ ಮಾತಾಡ್ಸೋದು ಅಡುಗೆ ಮಾಡೋರ ಹತ್ರ. ಆ ಸೌದೆ ಒಲೆ ನೋಡಿ, ಈ ಸೌದೆ ಒಲೆನಲ್ಲಿ ಇರುತ್ತಲ್ಲ, ಇದ್ರ ರುಚಿ ಇದ್ದಲ್ಲೂ ಸಿಗಲ್ಲ ಅಲ್ವಾ ಅಂತ ಹೇಳೋದು. ಅವ್ರನ್ನೆಲ್ಲ ಮಾತಾಡ್ತು. ಅಡುಗೆ ಮನೇಲಿ ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡಿದ್ರು. ಎಲ್ಲ ಮಾತಾಡಿ 10:30 ಒಂದು ಎಲೆ ಅಡಿಕೆ ಹಾಕ್ಕೊಂಡು ತಿರ್ಗಾ ಜೀಪ್ನಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ಅಲ್ಲಿಗೆ ಹೋದ್ರು. ಇಲ್ಲ, ನನಗೆ ನೀವು ಹೇಳಿದಾಗ ನನಗೆ ಪ್ರಶ್ನೆಗಳು ಆಕ್ಚುಲಿ ಬರ್ತಾನೆ ಇಲ್ಲ. ಬಿಕಾಸ್ ಏನಂತ ಹೇಳಿದ್ರೆ, ನೀವು ಹೇಳ್ತಾ ಇರೋ ವಿಚಾರದಲ್ಲಿ ನಾನು ಒಬ್ಬ ಪಾತ್ರ ಆಗ್ಬಿಟ್ಟಿದೆ. ನಾನು ನೋಡ್ತಾ ಹೋಗ್ತೀನಿ, ನನ್ನ ಆ ಟೈಮ್ ಅನ್ನ ನಾನು ಅನುಭವಿಸ್ತಾ ಇದ್ದೀನಿ. ಅವರು ಮಧ್ಯದಲ್ಲಿ ಬಂದು ಕೂತ್ಕೊಳ್ತಾ ಇದ್ದು ಅಂದಾಗ ಒಬ್ಬ ಸರಳ, ಎಷ್ಟು ದೊಡ್ಡ ಆರ್ಟಿಸ್ಟ್ ಆದ್ರೂ ನನ್ನ ಆರ್ಟಿಸ್ಟ್ ಅಂತ ಹೇಳಲಿಕ್ಕಾಗಲ್ಲ, ಈಸ್ ನಟ ಸಾರ್ವಭೌಮ, ಜನರಿಗೆ ಅತ್ಯಂತ ಪ್ರಿಯವಾದ ಒಬ್ಬ ಆಕ್ಟರ್ ಅಂತ ಇವತ್ತು ಯಾರನ್ನ ಕೇಳಿದ್ರು ಫಸ್ಟ್ ಬರೋದೇ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಕೊಂಡು. ಬಿಕಾಸ್ ಅವರ ನಟನೆ ಇರ್ಬೋದು, ಅದ್ರ ಜೊತೆಗೆ ಅವರ ಸರಳ ವ್ಯಕ್ತಿತ್ವ, ಎಲ್ಲರ ಜೊತೆ ಬೆರೆಯುವ ವ್ಯಕ್ತಿತ್ವ, ಅದನ್ನ ಅನುಭವಿಸಿದವರು ನಮ್ಮೊಟ್ಟಿಗೆ ಕೂತ್ಕೊಂಡು ಹೇಳ್ಬೇಕಿದ್ದಾಗ ನಮಗೂ ಅದೇ ಫೀಲ್ ಬರುತ್ತೆ. ಸೊ ಜಾಸ್ತಿ ಪ್ರಶ್ನೆಗಳಿಲ್ಲ, ಮುಂದೆ ಏನಾಯ್ತು ಅನ್ನೋದನ್ನ ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ. ಬಿಕಾಸ್ ಪರಶುರಾಮ್ ಸಿನಿಮಾ ತೆರೆ ಮೇಲೆ ಪಾತ್ರಗಳನ್ನ ನೋಡಿರೋದು, ಪರಶುರಾಮ್ ಹಿಂದಿ ಸಿನಿಮಾದ ಹಿಂದಿನ ಇದನ್ನ ಸಿನಿಮಾ ತರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ಸೊ ನೀವು ಅನುಭವಿಸಿ ಅಂತ ಹೇಳ್ತಾ, ಸೊ ಲೆಟ್ಸ್ ಕಂಟಿನ್ಯೂ ಸರ್. ಅದು ಒಂದೇನಂದ್ರೆ ಆ ಪಿಕ್ಚರಲ್ಲಿ ನಿಮಗೆ ಒಂದು ಗುಂಪು ಆನೆ ನಡ್ಕೊಂಡು ಹೋಗುತ್ತೆ. ಅದು ಶಾರ್ಟ್ ಇದೆ ಪಿಕ್ಚರಲ್ಲಿ. ಅದು ಆ್ಯಕ್ಚುಲಿ ಏನು ಅಂದರೆ, ನಾವೆಲ್ಲ ಅಲ್ಲೊಂದು ಮರದ ರೆಂಬೆ ಮೇಲೆ ಒಂದು ಥರ ಟೀಪಾಯ್ ಥರ ಕಟ್ಟಿದ್ರು, ಅದ್ರ ಮೇಲೆ ಕೂತಾಗ ನಿಜವಾಗ್ಲೂ ಬಂದಿದ್ದ ಆ ಗ್ರೂಪು. ಅದು ಫ್ಯಾಮಿಲಿ ಇದ್ವಾಗ ಜಾಸ್ತಿ ಹತ್ರ ಹೋಗ್ಬಾರ್ದು. ಅದನ್ನ ಹಂಗೆ ಗೌರಿಶಂಕರ್ ಅವರು ಶೂಟ್ ಮಾಡಿದ್ರು. ಕ್ಯಾಮ್ರಾಮ್ಯಾನ್ ಹಂಗೆ ಹತ್ರಕ್ಕೆ ಹೋಗಿ ಶೂಟ್ ಮಾಡ್ಕೊಂಡು ತಿರ್ಗಾ ಬಂದರು. ಕೆಳಗಡೆ ಯಾರು ಹೋಗಬೇಡಿ, ಯಾಕೆಂದರೆ ಅದಕ್ಕೆ ಎಲ್ಲ ಕಡೆ ಗಮನ ಇರುತ್ತೆ, ಮಕ್ಕಳ ಜೊತೆ ಹೋಗ್ತಾ ಇರೋದು ಹುಷಾರಾಗಿರುತ್ತೆ ಅಂತ. ಅಂದರೆ ಆ ಹಾಗು ಹೋಗುಗಳು ಪ್ರಾಣಿಗಳ ಮನಸ್ಥಿತಿನ ಕೂಡ ಅರ್ಥ ಮಾಡ್ಕೊಂಡಿದ್ರು. ಒಬ್ಬ ನಟನಾಗಿ ಏನೇನು ಅರ್ಥ ಮಾಡ್ಕೋಬೇಕು ಅಂತ ಅದೆಲ್ಲ ಆದಮೇಲೆ ಅದೆಲ್ಲ ಶಾರ್ಟ್ ತೆಗೆದ್ರು, ಪಿಕ್ಚರೆಲ್ಲ ಶಾರ್ಟ್ ಹಾಕಿದ್ರು. ಇದಾದಮೇಲೆ ನಿಮಗೆ ಇನ್ನೊಂದು ಸೀನ್ ಇದೆ, ನೀನಾಡು ಮುಂದೆ ನಾನಿನ್ನ ಹಿಂದೆ, ಈ ಹಾಡು. ಸೊ ಟೋಟಲ್ ಹಾಡು ನಾಗರಹೊಳೆಯಲ್ಲಿ ಒರಿಜಿನಲಿ ಶೂಟ್ ಮಾಡಿದ್ದು. ಇಟ್ ಈಸ್ ನಾಟ್ ಫ್ರಮ್ ಬೇರೆ ಕಡೆಯಿಂದ ಕಟ್ ಮಾಡಿದ್ದಲ್ಲ. ನಾಗರಹೊಳೆಯಲ್ಲಿ ಒಳ್ಳೊಳ್ಳೆ ಫ್ಲಾಟ್ ಪ್ಲೇಸ್ ಎಲ್ಲಿದೆ ಅಲ್ಲೆಲ್ಲ ರಾಜ್ಕುಮಾರ್ ನಿಜವಾಗ್ಲೂ ಓಡಿದ್ದಾರೆ. ಆಮೇಲೆ ಇವರೆಲ್ಲ ನಮ್ಮ ಆರ್ಟಿಸ್ಟ್ಗಳಷ್ಟು ಒಂದಷ್ಟು ಜನ ಇದ್ದಾರಲ್ಲ, ಮೈಸೂರಿನ ಆರ್ಟಿಸ್ಟು ಅವರು, ಮಾದಪ್ಪ ಅವರೆಲ್ಲ, ಹೊನ್ನಳ್ಳಿ ಕೃಷ್ಣ, ಇವರೆಲ್ಲನೂ ಅಲ್ಲಿ ಶಂಕರ್ ಪಾಟೀಲ್ ಇವರೆಲ್ಲ ಇದ್ರು. ಇವರೆಲ್ಲನೂ ಅಲ್ಲಿ ನಡ್ಕೊಂಡು ಹೋಗೋರು. ರಿಯಲ್ ಕಾಡಲ್ಲೇ ಶೂಟ್ ಮಾಡಿದ್ವಿ. ಇದೇನು ಪ್ಯಾಚ್ ವರ್ಕ್ ಏನಿದ್ರು ಆ ಟೆಂಟ್ದು ಇತ್ತಲ್ಲ, ಆ ಟೆಂಟ್ದು ಇಲ್ಲಿ ಮಾಡಿದ್ವಿ ಪ್ಯಾಲೇಸು, ಬಾಕಿ ಎಲ್ಲ ಅಲ್ಲೇ ಪ್ಯಾಚ್ ವರ್ಕ್ ಮಾಡಿದ್ವಿ. ಪ್ಯಾಚ್ ವರ್ಕ್ ಮಾಡಿ ಶೂಟ್ ಮಾಡ್ತಾ ಹೋದ್ವಿ. ಆ ಹಾಡಲ್ಲಿ ಲಾಸ್ಟಲ್ಲಿ ಏನಂದರೆ ರಾಜ್ಕುಮಾರ್ಗೆ ಫ್ಲ್ಯಾಶ್ ಬ್ಯಾಕ್, ಅದು ನೀನೋಡ ಮುಂದೆ ನಾನಿನ್ನ ಹಿಂದೆ. ಆ ಸೀನ್ಗಿಂತ ಮುಂಚೆ ಒಂದು ಸೀನ್ ಇದೆ. ಅಲ್ಲೇನು ಅಂದರೆ, ಇಡೀ ಇವ್ರನ್ನೆಲ್ಲರನ್ನ ನಿಲ್ಲಿಸಿ, ಇನ್ಕ್ಲೂಡ್ ಅಣ್ಣವ್ರನ್ನ ನಿಲ್ಲಿಸ್ಬಿಟ್ಟು ನಾನು ಪೆರೇಡ್ ತಗೋತೀನಿ. ಇಲ್ಲಿಂದ ಇಷ್ಟು ಕಿಲೋಮೀಟರ್ ನೀವು ಹೋಗ್ಬೇಕು, ಈ ಥರ ಊಟ ಇರೋದಿಲ್ಲ, ಅದಿರೋದಿಲ್ಲ, ಇಷ್ಟೇ ಇರೋದು, ಅದೆಲ್ಲ ಒಬ್ಬೊಬ್ರು ಒಂದು ಕಾಮಿಡಿ ಸೀರಿಯಸ್ ಎಲ್ಲ ಇದೆ. ಅದಾದಮೇಲೆ ಇವ್ರನ್ನ ಕಳಿಸಿ ಹೋಗುವಾಗ ರಾಜ್ಕುಮಾರು ಕಡ್ಡಿಗೆ ಹೀರೋಯಿನ್ದು ಫೋಟೋ ಇಟ್ಕೊಂಡ್ಬಿಟ್ಟು, ಆ ಫೋಟೋ ವಾಣಿ ವಿಶ್ವನಾಥ್ ಹೀರೋಯಿನ್, ಮಲಯಾಳಂ ಹೀರೋಯಿನ್, ಆ ಫೋಟೋ ಇಟ್ಕೊಂಡ್ಬಿಟ್ಟು ನೀನಾಡು ಮುಂದೆ ಅದ್ರ ಮುಂದೆ ಹೆಂಡತಿ ಹೋಗ್ತಾ ಇದ್ರೆ ಇವರು ಹೋಗ್ತಾರೆ. ಸುಲಭ ಅಲ್ಲಿ ಹೋದ್ಮೇಲೆ ಹೆಂಡತಿನ ತಪ್ಕೊಂಡು ಒಂದು 2 ರೌಂಡ್ ಹೊಡಿತಾರೆ.
ಆ ಫ್ಲಾಶ್ ಬ್ಯಾಕ್ ಕಟ್ ಮಾಡಿದ್ರೆ ನನ್ನೇ ತಪ್ಕೊಂಡು 2 ರೌಂಡ್ ಹೊಡಿತಿರ್ತಾರೆ. ಇದು ಆ ಪಿಕ್ಚರ್ದು ಸೀನ್. ಅದು ನನಗೆ ಒಂದೇ ನೋಡಿರಿ ಇವಾಗೆಲ್ಲ ಅನ್ಸ್ಕೊಂಡ್ರಿ ಏನ್ ಸರ್ ರಾಜ್ಕುಮಾರ್ ಮುಟ್ಟಿದ್ರ ತಪ್ಕೊಂಡ್ರ ಅಂದ್ರೆ ಅವತ್ತಿನ ದಿವಸ ನಮಗೆ ಒಂದು ಯಾರು ಕೇಳದೆ ಕೊಟ್ಟಿರುವಂಥ ಸೌಭಾಗ್ಯಗಳದೆಲ್ಲ. ಅಣ್ಣ ಅವ್ರ ಜೊತೆ ಪಾತ್ರ ಎತ್ತಿಡ್ರಿ ನಾನು ಇವ್ರನ್ನ ಅಂತ ಹಿಡ್ಕೊಂಡು 2 ರೌಂಡ್ ಎತ್ತಿದ್ರು ನನ್ನ. ಅದು ರಾಜ್ಕುಮಾರ್ ಅವರು ಅದ್ಭುತವಾಗಿ ಯಾವ ಚಿಕ್ಕ ಕಲಾವಿದ, ಇವನ್ ಯಾವ ಜಾತಿ, ಇವನ್ ಯಾವ ಊರು, ಇವನ್ಗೆ ಏನು ಹೋಗ್ತೆ ಅದೇನು ನೋಡಲ್ಲ, ಕಲಾವಿದರು ಅನ್ನೋದೊಂದೇ ಜಾತಿನ ತಗೊಂಡಿರೋದು ಅವರು. ಅದು ಆಗಿದ್ಕಿಂತ ಇನ್ನೊಂದು ಬಹಳ ಒಂದು ಸೆನ್ಸಿಟಿವ್ ಐಟಮ್ ಇದೆ. ಈ ಸೆನ್ಸಿಟಿವ್ ಐಟಮ್ ಏನು ಅಂದ್ರೆ ಪ್ರತಿ ಒಬ್ರು ಇದನ್ನ ನೆನ್ಪಿಟ್ಕೋಬೇಕು ಅಂತ ಒಂದು ಐಟಮು. ಅಲ್ಲಿ ಅಬ್ಬೆ ಫಾಲ್ಸ್ ಅಂತ ಏನಿದೆ, ಆ ಫಾಲ್ಸ್ ಹತ್ರ ಶೂಟಿಂಗ್. ನಾವೀಗ ನಡ್ಕೊಂಡು ಹೋಗ್ತಾ ಇದ್ವಿ ಎಲ್ರು. ಇದಕ್ಕೆ ಅಣ್ಣೋರು ಎಲ್ಲರೂ ನಿಂತ್ಕೊಳ್ಳಿ ಈ ಮರದ ಕೆಳಗಡೆ ಹೋಗ್ಬೇಡಿ, ಈ ಕಡೆಯಿಂದ ಹೋಗಿ. ಯಾಕೆ ರಾಜ್ಕುಮಾರ್ ಅವರು ನಿಮಗೆ ಕಾಡಲ್ಲಿ ವೀರಪ್ಪನ ಜೊತೆ ಅಷ್ಟು ಚೆನ್ನಾಗೆಲ್ಲ ಇದ್ರು ಅಂದ್ರೆ ಅದಕ್ಕಿಂತ ಮುಂಚೆ ನಡೆದಿದ್ದಲ್ವ, ಇದು ಬಹಳ ವರ್ಷಗಳ ಹಿಂದೆ. ಆಗ್ಲೇನೆ ಎಂಥ ಈ ಹಳ್ಳಿ ಇದು ಕಾಡದು ಪ್ರಾಣಿಗಳ ಬಗ್ಗೆ ನಾಲೆಡ್ಜ್ ಇದೆ ಅಂದ್ರೆ ಈ ಕಡೆ ಬನ್ನಿ, ಈ ಕಡೆಯಿಂದ ಹೋಗ್ಬೇಡಿ. ನೋಡಿದ್ರೆ ಹಸಿರು ಹಾವು ಮರದ ಮೇಲೆ ಇಷ್ಟಿಷ್ಟು ಹಾವುಗಳು ಒಂದು 15 ಹಿಂಗೆ ನೇತಾಡ್ತೀವಿ, ಒಂದು ಕಣ್ಣಿಗೆ ಕುಟುಕ್ತವೆ. ಆ ಹಾವು ಬಗ್ಗೆ ಅವ್ರಿಗೆ ಗೊತ್ತು, ಅದಕ್ಕೆ ಬೇಡಿ, ಅದ್ರ ಜಾಗ ಅದು, ನಾವು ಹೋಗ್ಬಾರ್ದು, ಈ ಕಡೆಯಿಂದ ಬನ್ನಿ ಅಂತ ಹೋದ್ವಿ. ಆಮೇಲೆ ಎಲ್ಲ ಎದ್ರಕೋಬೇಡಿ, ಅವೇನು ಮಾಡಲ್ಲ, ನಾವು ಅವ್ರ ಜಾಗಕ್ಕೆ ಹೋಗಿ ಬಂದಿದ್ಮೇಲೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಮ್ಮ ಜಾಗ ಅಲ್ಲ ಇದು ಅಲ್ವಾ ಅಂತ ಎಲ್ಲರೂ ಕೂರಿಸಿದ್ರು. ನಾನು ಅದನ್ನೆಲ್ಲ ಮನಸ್ಸಿಟ್ಕೊಂಡು ಆಮೇಲೆ ಕ್ಯಾಸೆಟು ಮಾಡಿದೆ ಅದ್ರ ಬಗ್ಗೆ, ಪ್ರಾಣಿಗಳಿಗೆ ಅಣ್ಣವ್ರದ್ದು ಸಂಬಂಧ ಏನು ಅಂತ. ಸರಿ, ಎಲ್ಲ ಕೂತಿದ್ದೀವಿ. ಈ ವಿಷಯ ಪ್ರತಿ ಒಬ್ಬರು ಒಬ್ಬ ಫಿಲ್ಮ್ ಆ್ಯಕ್ಟರ್ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಒಬ್ಬ ಆರ್ಟಿಸ್ಟ್ ಆಗಿ ತಿಳ್ಕೊಬೇಕಾಗಿದ್ದ ವಿಷಯ ಏನು ಅಂದರೆ, ಅವತ್ತು ನಾವೆಲ್ಲ ಕೂತಿದ್ರೆ ಈ ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ಅಣ್ಣ ಅವರು, ಹೀರೋಯಿನ್, ಇಷ್ಟು ಜನಕ್ಕೆ ಎಳ್ನೀರು ಬರೋದು. ಬಾಕಿ ಎಲ್ಲರೂ ಕಾಫಿ ಟೀ ಬಂದೇ ಬರುತ್ತೆ, ಎಲ್ಲ ಬರ್ತದೆ. ನಮ್ದು ಹೆಂಗೆ ಅಂದರೆ ನಾವೊಂಥರ ಈ ಸ್ಪೀಟಲ್ಲಿ ಜೋಕರ್ ಇದ್ದಂಗೆ. ಇಲ್ಲಿದ್ರೆ ನಮ್ಗಿದೆ ವ್ಯಾಲ್ಯೂ, ನಮ್ಗೊಂದು ಕುರ್ಚಿ ಹಾಕ್ತಾರೆ. ಅಲ್ಲಿದ್ರೆ ನಾವು ಜೂನಿಯರ್ ಆರ್ಟಿಸ್ಟ್ ಜೊತೆ ನಿಮ್ಗೆ ಬನ್ನಿ ಎಲ್ಲ ಊಟ ಮಾಡಿದ್ರು ಬಟ್ ನಮ್ಗೆ ಊಟ ತಂದು ಕೊಡೋರು, ತಟ್ಟೆ ಇಟ್ಕೊಂಡು ನಾನು ಹೋಗ್ಬೇಕಾಗಿರಲಿಲ್ಲ. ಅದೇನೋ ಪರ್ಸ್ನಾಲಿಟಿಗೋ ಅಥವಾ ಇನ್ನೇನಕ್ಕೋ. ಅದಕ್ಕೆ ಸರಿ ನಾನು ಅಲ್ಲೇ ಕೂತಿದ್ದೆ. ಅಲ್ಲಿಂದ ಎಲ್ಲರಿಗೂ ಎಳ್ನೀರು ಬಂತು ನಮಗೆ. ಅದು ಒಂದು 2 ಎಕ್ಸ್ಟ್ರಾ ತಂದಿರ್ತಾರೆ, ನಮ್ಮಂಥ ವೇಸ್ಟ್ ಬಾಡಿಗಳು ಮಧ್ಯೆ ಕೂತಿರ್ತಾರೆ. ಸೊ ಎಳ್ನೀರು ತಂದ್ರು, ನಮಗೂ ಕೊಟ್ಟರು, ಎಲ್ಲರೂ ಕುಡಿದ್ವಿ. ನಾವು ಒಂದು ಸೀನ್ ನೋಡಿದ್ವಿ. ಎಳ್ನೀರು ಅಲ್ಲಿಂದ ಬರ್ತಾ ಇರುವಾಗ ಲೈಟ್ ಇಟ್ಕೊಂಡಿದ್ನಲ್ಲ ಹುಡುಗ, ಅವ್ನಿಗೆ ಲೈಟ್ ಆಗ್ತಾ ಇದೆ. ಈ ಊಟ ತರೋ ಎಳ್ನೀರು ತರೋ ಹುಡುಗನು ಈ ಲೈಟ್ ಇಬ್ರು ಫ್ರೆಂಡ್ಸು. ಅವ್ನು ಸುಮ್ಮನೆ ಹಿಂಗೆ ಕೈ ಹಾಕ್ದವ್, ಹೇಯ್ ಅಣ್ಣವ್ರು ತೊಗೊಂಡೋಗ್ತಾ ಇದ್ದೀನಿ, ಕೋತಿತ್ರ ಆಗ್ಬೇಡ ಅಂತೇಳಿ ತೊಗೊಂಬಂದು ಅದಷ್ಟು ನೋಡಿದ್ದೀನಿ ನಾನು. ಆಮೇಲೆ ಅದು ಕೇಳಿಸ್ಕೊಂಡು ನಾನು ಅದಾದ್ಮೇಲೆ ಅಣ್ಣವ್ರ ಹತ್ರ ಬಂದು ಕೂತ್ಕೊಂಡೆ. ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ನಾವು ಎಳ್ನೀರು ಕುಡಿದ್ವಿ, ಅಣ್ಣವ್ರು ಎಳ್ನೀರು ಕುಡಿಲಿಲ್ಲ. ಅವೆಲ್ಲ ಕುಡಿದ್ಮೇಲೆ ಅಣ್ಣವ್ರು ಎದ್ದೋದ್ರು ಆ ಹುಡುಗನ ಹತ್ರ. ನೋಡಿ ಎಷ್ಟು ಸೆನ್ಸಿಬಲ್ ಇರ್ತಾರೆ ಹೀರೋ ಅಂತ. ಎದ್ದೋಗ್ಬಿಟ್ಟು ಅವ್ನು ಲೈಟಿಂಗ್ ಹಿಡ್ಕೊಂಡು ಅವ್ನಿಗೆ ಎಳ್ನೀರು, ಇಲ್ಲ ನಾ ಬೇಡ ಕುಡೀರಿ, ಬಿಸಿಲಲ್ಲಿ ನಿಂತವ್ರು ನೀವು, ನಾವೆಲ್ಲ ನೆರಳಲ್ಲಿ ಕೂತಿದ್ವಿ, ಛತ್ರಿ ಹಿಡಿಯೋರಿದ್ದಾರೆ ಅಂತೇಳಿ ಎಳ್ನೀರು ಕುಡಿಸಿದ್ರು ಪಾವನಜ್ಜಿ ಅವ್ರಿಗೆ. ಕುಡಿಸಿದ್ರೆ ಆ ಹುಡುಗನ ಕಣ್ಣಲ್ಲಿ ನೀರು, ಆ ಎಳ್ನೀರು, ಆ ಗ್ಲಾಸು ಎಲ್ಲ ಒಂದಾಗ್ಬಿಟ್ಟಿದೆ. ಕಣ್ಣಲ್ಲೂ ನೀರು ಬರ್ತಾ ಇದೆ, ಅವ್ನ ಬಾಯಲ್ಲೂ ನೀರು ಬರ್ತಾ ಇದೆ. ಅವನಿಗೆ ಸಂಕಟ ಜಾಸ್ತಿ ಆಗಿದೆ, ದುಃಖ ಜಾಸ್ತಿ ಆಗಿದೆ, ಆನಂದ ಜಾಸ್ತಿ ಆಗಿದೆ. ಅಣ್ಣ ಅವ್ರು ಬಂದು ಕುಡಿಸ್ತಾ ಇರೋ ಆನಂದ ಬಾಷ್ಪದ ಎಳ್ನೀರ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ನಾವು ಹಿಂಗೆ ನೋಡ್ತಾ ಇದ್ವಿ. ಕುಡಿಬೇಕು ನೀವು, ಬಿಸಿಲಲ್ಲಿ ನಿಂತವ್ರು ನೀವು, ಇವರು ಕೊಡದೆ ನಮಗೆ ಅಲ್ಲಿ ನೆರಳಲ್ಲಿ ಕೂತವ್ರೆ ಕಾಫಿ ತಂದು ಕೊಡ್ಬೇಕು, ನೀವು ಇವರಿಗೆಲ್ಲ ಎಳ್ನೀರು ಕೊಡಬೇಕು ಅಂದರು. ನಾನು ಹಿಂಗೆ ನೋಡಿದೆ, ಎಷ್ಟು ಜನ ಸೀನ್ ನೋಡಿದ್ರು ಏನೋ. ನಾನು ಹಂಗೆ ನೋಡ್ಬಿಟ್ಟು ಹಂಗೆ ಹಿಂಗೆ ಕೂತ್ಕೊಂಡ್ಬಿಟ್ಟೆ. ಯಪ್ಪ, ಇದಕ್ಕೆ ಅಲ್ವಾ ಇವ್ರು ನಟ ಸಾರ್ವಭೌಮ, ಯಪ್ಪ ಅಂದ್ಕೊಂಡು ಕೂತ್ಕೊಂಡೆ. ನೆಕ್ಸ್ಟ್ ಡೇಯಿಂದ ಕತೆ ಏನು ಅಂದರೆ, ಎಲ್ಲ ಯೂನಿಟ್ ಹುಡುಗರಿಗೂ ವ್ಯಾನ್ನಲ್ಲಿ ಎಳ್ನೀರು ತಂದು, ಟೆಂಪೋ ವ್ಯಾನ್ ಎಲ್ಲರಿಗೂ ಎಳ್ನೀರು, ಅಣ್ಣವರು ನಾವೆಲ್ಲ ಕಾಫಿ ಟೀ. ನಮಗೆ ಗಂಟಲು ಚೆನ್ನಾಗಾಗಬೇಕು, ನಾವು ಬಿಸಿದು ಕುಡಿಯೋಣ, ಅವ್ರಿಗೆಲ್ಲ ತಣ್ಣಗಿರ್ಬೇಕು, ಕೊಡೋಣ ಅಂತ ಹೇಳಿದ್ರು. ಇದನ್ನ ಪ್ರೊಡಕ್ಷನ್ನವ್ರಿಗೆ ಅಂದರೆ ಮೋಸ್ಟ್ಲಿ ಅಣ್ಣವ್ರದ್ದೇ ಪಿಕ್ಚರ್ ಅದು ಪಾರ್ವತಮ್ಮ. ಅಂದರೆ ಒಂದ್ಸತಿ ಗೆರೆ ಹಿಂಗೆ ಹಾಕಿದ್ರೆ ಅವ್ರು ನೀವು ಎಲ್ಲರೂ ಹೇಳ್ದಂಗೆ ಕೇಳ್ತಾರೆ. ಅವರು ಎಲ್ಲರ ಮನೆಯವರೆಲ್ಲ ಹೇಳ್ದಂಗೆ ಕೇಳ್ತಾರೆ. ಬಟ್ ಅವ್ರೇನಾದ್ರು ಹೇಳಿದ್ರೆ ಎಲ್ಲರೂ ಫೈನಲ್ ಕೇಳಲೇಬೇಕು. ಅದು ಅವ್ರಿಗೋಸ್ಕರ ಹೇಳೋದಲ್ಲ, ಆ ವ್ಯಕ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ, ಆಮೇಲೆ ಒಂದು ನೀತಿ ಕಾಪಾಡೋಕ್ಕೋಸ್ಕರ. ಇದು ಬಹಳ ದೊಡ್ಡ ಒಂದು ಪಾಠ. ಅದು ಅಣ್ಣವರ ಪುಸ್ತಕ, ಅಣ್ಣವರು ಅನ್ನೋ ಒಂದು ಗ್ರಂಥ ಇದೆಯಲ್ಲ, ಅದರಲ್ಲಿ ಒಂದು ಅಮೃತ ಪುಟ ಇದು. ರಾಜ್ಕುಮಾರ್ ಹೆಂಗೆ ನಡ್ಕೊಂಡ್ರು ಎಲ್ಲ ಆರ್ಟಿಸ್ಟ್ ಜೊತೆ ಅಂತ. ಸೊ ನೀವು ಯೋಚನೆ ಮಾಡಿ, ಸುಮ್ಮನೆ ಈಗ ಇಂಥ ಒಂದು ಸಿಚುವೇಶನ್ ಅನುಭವಿಸಿರೋ ಆ ಹುಡುಗ ಅವತ್ತಿಂದ ಅವ್ನ ಅಣ್ಣವ್ರ ಬಗ್ಗೆ ಏನಾಗಿರ್ಬೇಕು, ನಮಗೇನೆ ಏನೋ ಒಂದು ರೋಮಾಂಚನ ಅಥವಾ ಏನೋ ಖುಷಿ, ಎಲ್ಲೋ ಸಣ್ಣಗೆ ಕಣ್ಣಲ್ಲಿ ನೀರು, ಅದೇ ಆ ಆನಂದ ಇದೆಯಲ್ಲ ಅಣ್ಣವ್ರ ಬಗ್ಗೆ. ಈ ತರ ಪ್ರತಿದಿನ ನಾನು ಅವ್ರ ಜೊತೆ ಇದ್ರೆ ಒಂದು ಇನ್ಸಿಡೆಂಟ್ ಈ ಥರದ್ದು ಏನಾದ್ರು ಒಂದಿರ್ತಿತ್ತು ಅಣ್ಣವ್ರ ಬಗ್ಗೆ.
ಯಾಕೆ ಎಲ್ಲರೂ ಹೇಳ್ತಾರೆ ಅಣ್ಣವ್ರು ನೋಳ್ತಾರೆ ಅಣ್ಣವ್ರು, ಯಾಕಂದ್ರೆ ಗೊತ್ತಿಲ್ಲದೆ ಇರೋರು ಹೇಳ್ತಾರೆ ಅಷ್ಟೇ. ನಾವು ಜೊತೆಯಲ್ಲಿ ಸ್ವಲ್ಪ ದಿನಗಳು ಜೀವನ ಇಡೀ ಅವ್ರ ಜೊತೆಯಲ್ಲಿ ಇದ್ದವರೆಲ್ಲ ಇದ್ದಾರೆ. ನಾವು ಸ್ವಲ್ಪ ದಿನ ಇರುವಾಗಲೇ ಈ ಥರ 108 ವಿಷಯಗಳು. ಕಾರಿಂದ ಇಳಿದ ತಕ್ಷಣನೇ ಎಲ್ಲರೂ ಏನು ಮಾಡ್ತೀವಿ, ಇಳಿದ ತಕ್ಷಣ ನಮ್ಮ ಕೆಲಸ ಏನಾದ್ರು ಇಲ್ಲಿ ಇಳಿದ ತಕ್ಷಣ ಎಲ್ಲರನ್ನೂ ಒಂದ್ಸತಿ ನೋಡಿ ಆ ಲುಕ್ ಇದೆಯಲ್ಲ. ಎಷ್ಟೋ ವರ್ಷದಿಂದ ನಿಮ್ಮಿಂದ ದೂರ, ನಿನ್ನೆ ರಾತ್ರಿ ನಮ್ಮ ಜೊತೆ ಆಕ್ಟ್ ಮಾಡಿರ್ತಾರೆ, ನಿನ್ನೆ ನಮ್ಮ ಜೊತೆ ಎಲ್ಲ ಊಟ ಮಾಡಿರ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರನ್ನೂ ಒಂದ್ಸತಿ ನೋಡಿದ್ರೆ ಹೌದಣ್ಣ ಅಂದ್ರೆ ನಿಮ್ಮನ್ನು ಕೇರ್ ಮಾಡಿದೆ ಬಡ 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 ಅಂತ ಓಡೋಗ್ಬೋದಲ್ಲ. ಕ್ಯಾರವ್ಯಾನ್ ಅಂತೂ ನಾನು ನೋಡೇ ಇಲ್ಲ ಅಣ್ಣವ್ರ ಸಿನಿಮಾದಲ್ಲಿ, ಕ್ಯಾರವ್ಯಾನೇ ಇಲ್ಲ. ಸೊ ಬಂದು ಎಲ್ಲರನ್ನೂ ಒಂದ್ಸತಿ ನೋಡಿ, ಆಮೇಲೆ ಯಾರೋ ಮಧ್ಯದಲ್ಲಿ ಒಂದಿಬ್ರು ಬಹಳ ಏನ್ರಿ ಹೇಗಿದ್ದೀರಿ, ನೆನ್ನೆ ಚೆನ್ನಾಗಿತ್ತು ಅಂತ ಹೇಳಿದ್ವಿ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಮೇಲೆ ಶಾರ್ಟ್ಗೆ ಬಂದ ತಕ್ಷಣನೇ ನೀವು ಪರಶುರಾಮ ಆಗ್ತಿರೋ, ಬಬ್ರುವಾನ ಆಗ್ತಿರೋ, ಅದನ್ನ ಆಗ್ತೀರಾ ಅಂದ್ರೆ ದಟ್ ಇಸ್ ರಾಜ್ಕುಮಾರ್, ದಟ್ ಇಸ್ ರಾಜ್ಕುಮಾರ್. ನನಗೇನು ಎಕ್ಸೈಟ್ಮೆಂಟ್ ಇವ್ರು ಹೇಳ್ಬೇಕಾದ್ರೆ. ಅದನ್ನ ಜೊತೆಯಲ್ಲಿ ಅನುಭವಿಸಿದವರಂತೂ ಇವ್ರು ಪುಣ್ಯವಂತರು. ಇವರ ಕಥೆಗಳನ್ನ ಅನುಭವಿಸಿ ಕೇಳ್ಕೊಳ್ಳೋರು ನಾವು ಒಂದು ರೀತಿ ಪುಣ್ಯವಂತರು ಅಂತ ಅನ್ಕೊಳ್ತಾ ಇದ್ದೀನಿ. ಸರ್, ಈ ಸಿನಿಮಾದಲ್ಲಿ ನಿಮ್ಮ ರೋಲು ಮಿಲಿಟರಿ ಆಫೀಸರ್, ಅವರು ಏನು ಇದು ಪ್ರೈವೇಟ್ ಡಿಟೆಕ್ಟಿವ್ ಆಗಿದ್ರು ಈ ಸಿನಿಮಾದಲ್ಲಿ. ನನಗೆ ಒಂದು ತುಂಬಾ ಅವರ ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳನ್ನು ನೋಡಿದ್ದೀವಿ. ಅವರು ಬಾಂಡ್ ರೋಲ್ ಇರಬಹುದು, CID ರೋಲ್ ಮಾಡಿರ್ಬೋದು, ತುಂಬಾ ಫ್ಯಾನ್ಸಿ. ಅಂದ್ರೆ ಈಗ್ಲೂ ಕೂಡ ಆಗಿನ ಒಂದು ಟೆಕ್ನಾಲಜಿ, ಅವ್ರ ವಾಚ್ಗಳಿರ್ಬೋದು, ಅದರಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಕಳ್ಸೋದು, ಅವರ ಏನೋ ಒಂದು ಎಕ್ಸ್ಟ್ರಾ ಗ್ಯಾಜೆಟ್ಸ್ ಇಟ್ಕೊಳ್ತಾ ಇದ್ರು. CID ಬಾಂಡ್ ಅಂತ ಹೇಳಿದ್ರೆ ಆ ಪರ್ಸನಾಲಿಟಿ ಜೊತೆಗೆ ಆ CID9 ಗೋವಾದಲ್ಲಿ CID99 ರೇಖಾ ಅವರು ಫಸ್ಟ್ ಪಿಕ್ಚರ್ ಮಾಡಿರೋದು ಅವ್ರ ಜೊತೆ. ರೇಖಾ ನಮ್ಮ ಇವತ್ತಿನ ಅವ್ರದ್ದು ಫಸ್ಟ್ ಪಿಕ್ಚರ್ ರಾಜ್ಕುಮಾರ್ ಅವ್ರ ಜೊತೆ, ಗೋವಾದಲ್ಲಿ CID999 ಅದರಲ್ಲಿ ಹೀರೋಯಿನ್ ರೇಖಾ. ಅದೇ ಏನೇನೋ ಸೀಕ್ರೆಟ್ ಮೆಸೇಜ್ ಗಳನ್ನ ಅವರ ಶೂಸ್ ಗಳಲ್ಲಿ ಏನೋ ವೆಪನ್ ಅದೆಲ್ಲ ಜೇಮ್ಸ್ ಬಾಂಡ್ ಪಿಕ್ಚರ್ನ. ಅಂದ್ರೆ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್, ನಾನು ಅದರಲ್ಲಿ ಪರಿಣಿತಿ ಏನು ಅಂದ್ರೆ ಎಲ್ಲರಿಗೂ ಒಂದು ಪೌರಾಣಿಕ ಪತ್ರ ಮಾಡ್ತಾರೆ, ಹಳ್ಳಿಯವ್ರ ಪತ್ರ ಮಾಡ್ತಾರೆ, ಅಷ್ಟೇ ನಮ್ಗೇನ್ ಬರಲ್ಲ ಅನ್ನೋ ಮಾತುಗಳು ಆ ಕಾಲದಲ್ಲೂ ಆಡುವಂತ ಚುಚ್ಚು ಜನಗಳಿದ್ರು. ಆ ಟೈಮ್ನಲ್ಲಿ ನೋ ಐ ಕ್ಯಾನ್ ಡೂ ದಿಸ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಅವರು ಬಾಂಡ್ ಪಿಕ್ಚರ್ ಆಗಲಿ, ಆಮೇಲೆ ಇಂಗ್ಲೀಷ್ ಎಲ್ಲ ಬರಲ್ಲ ಮನುಷ್ಯನಿಗೆ, ಏನೋ ಒಂದು ಟೀಕೆ ಮಾಡೋರು ಇದ್ರಲ್ಲ, ಅದು ಬಂದ ತಕ್ಷಣ ಅವ್ನು ಹೋಗ್ಬಿಟ್ಟು ಯಾರೋ ಅನ್ನೋಂಥ ಹುಡುಕಿ ನಂಗೆ ಇಂಗ್ಲೀಷ್ ಅಲ್ಲ ಬರಲ್ಲ ಅಂದ್ರಲ್ಲ, ಹಂಗಾರೆ ಅದನ್ನ ಕಲ್ತ್ಕೊಂಡು ಮಾಡೋಣ ಅನ್ನೋದು. ಹಂಗೆ ಲವ್ ಮೀ ಆರ್ ಹೇಟ್ ಮೀ, ಕಿಸ್ ಮೀ ಆರ್ ಕಿಲ್ ಮೀ, ಇಂಗ್ಲೀಷಲ್ಲೇ ಮಾತಾಡಿದ್ರೆ ಓ ಡಾರ್ಲಿಂಗ್ ಟು. ಆಮೇಲೆ ಇಫ್ ಯು ಕಮ್ ಟುಡೇ, ಇವತ್ತು ಈ ರಾಕ್ ಮ್ಯೂಸಿಕ್ನವ್ರು ಬಂದಿದ್ರು ಯೂನಿವರ್ಸಿಟಿಯಲ್ಲಿ, ಫಸ್ಟ್ ಹಾಡಿದ್ದವರು ಇಫ್ ಯು ಕಮ್ ಟುಡೇ ಅದನ್ನೇ ಹಾಡಿದ್ರು, ರಾಕ್ ಬ್ಯಾಂಡ್ ಅಮೆರಿಕದಿಂದ ಬಂದವರು. ಸೊ ಯಾಕೆಂದ್ರೆ ಆ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಕಲ್ತ್ಕೊಂಡು ಅದನ್ನ ಮಾಡ್ತೀನಿ ಅನ್ನೋದೇ ಹೊರತು ನಂಗೆ ಗೊತ್ತಿಲ್ಲ ಅಂತ ಹೇಳೋಕೆ ಅವನು ಯಾರು, ನಂಗೂ ಬರ್ತದೆ ಇಲ್ಲ, ಅಲ್ಲೆಲ್ಲೂ ಇಲ್ಲ ಆ ಥರ ಮಾತು. ಹೌದಲ್ವಾ, ನಮಗೆ ಗೊತ್ತಿಲ್ಲ ಸ್ವಲ್ಪ ಕಲಿಯೋಣ ಅಂತೇಳಿ ಕಲಿತು ಚಿವುದೇಶಂಕರ್ಗೆ ಹೇಳಿ ಇಂಗ್ಲೀಷಲ್ಲೇ ಹಾಡು ಬರ್ಸಿ ಆ ಇಂಗ್ಲೀಷ್ನಲ್ಲೇ ಹಾಡಿ. ಸೊ ಒಂದು ಹೊಸ ಪ್ರಯತ್ನ ಪಡೋರು, ನನಗೆ ಗೊತ್ತಿಲ್ಲದಿರೋದನ್ನ ಕಲ್ತ್ಕೋಬೇಕು ಅನ್ನೋದೇ ಒಬ್ಬ ಆರ್ಟಿಸ್ಟ್ ಮುಂದುವರಿಸ. ನಾನು ಆ ಥರದ್ದೆಲ್ಲ ಮಾಡಲ್ಲ, ನಾನು ಇಂಗ್ಲೀಷ್ ಹಾಡು ಹೇಳಲ್ಲ, ನನಗೆ ಅದಕ್ಕೆ ಬರಲ್ಲ, ಅದಕ್ಕೆ ಹೇಳಲ್ಲ ಅಂತ ಅನ್ಕೋತಾರೆ. ಸೊ ಐ ಕ್ಯಾನ್, ನಿಮಗೆ ಪಾತ್ರ ಕೇಳಿದ್ರೆ ಅದನ್ನ ನಾನು ಮಾಡ್ತೀನಿ, ಪಾತ್ರ ಕೇಳಿದ್ರೆ 2 ಕೈನೂ ಕತ್ತರಿಸ್ತೀನಿ. ಹೌದು, ಪರಶುರಾಮಲ್ಲಿ ಎಂಥ ಡೇಂಜರಸ್ ಕೆಲಸಗಳು ಮಾಡಿದ್ದಾರೆ ಅಂದ್ರೆ, ಅಯ್ಯೋ ಭಕ್ತ ಕುಂಬಾರ ಮಾಡಿದವ್ರು ಇವರೇನು ಅನ್ಸ್ಬಿಡ್ತದೆ ನಿಮಗೆ. ಯಾಕೆಂದ್ರೆ ಆ ಕ್ರೌರ್ಯ ಹೆಂಗೆ ನಡೀತದೆ, ಆ ಕ್ರೌರ್ಯಕ್ಕೆ ಸರಿಯಾಗಿ ಕ್ರೌರ್ಯ ಕೊಡ್ಬೇಕು. ಆಮೇಲೆ ವಿಲನ್ನು ಅಷ್ಟೇ, ಆ ಪಿಕ್ಚರ್ನಲ್ಲಿ ನಮ್ಮ ಅಶೋಕ್ ರಾವ್ ಅವ್ರನ್ನ ಹಾಕಿದ್ರು. ಅಶೋಕ್ ರಾವ್ ಒಂದು ಮೆಡಿಕಲ್ ಶಾಪ್ ನಡೆಸ್ತಾ ಇದ್ರು, ಒಳ್ಳೆ ದೊಡ್ಡ ದೊಡ್ಡ ಜನಗಳ ಸಂಪರ್ಕ ಆಯಿತು, ವೆರಿ ನಾಲೆಜಬಲ್ ಪರ್ಸನ್. ಆದರೆ ಅವ್ನ ಕೈಯಲ್ಲಿ ಹೋಗ್ಬಿಟ್ಟು ನಿಮಗೆ ವಜ್ರಮುನಿ ಲೆವೆಲ್ ಮಾಡುವಂಥ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ನ ಮಾಡಿಸ್ಬೇಕು, ಒಂದು ಹೊಸತನ ಬೇಕು ಅಂತೇಳಿ ಅಶೋಕ್ ರಾವ್ನ ಹಾಕಿದ್ರೆ, ಅವತ್ತಿನ ಟಾಪ್ ವಿಲನ್ನಲ್ಲಿ ಒಬ್ರು ನಿಮಗೆ ಅಜಿತ್, हमने तो सारी दुनिया को अपनी मुट्ठी में रखा माना तुम ಅಲ್ವಾ, ಅದನ್ನೇ ಆ ಟೈಪ್ನೇ ಅಶೋಕ್ ರಾವ್ ಕೈಲಿ ಮಾಡಿಸಿದ್ರು. ಮಿಸ್ಟರ್ ಪರಶುರಾಮ್, ನಾನು ನಿನ್ಗೆ ಎಷ್ಟೋ ಸತಿ ಹೇಳಿದೆ, ಅದನ್ನೇ ಮಾಡಿಸಿದಾರೆ ನೋಡಿ. ಅದು ಎಲ್ಲರಿಗೂ ಅದ್ರ ಬಗ್ಗೆ ಗಮನ ಇರಲ್ಲ. ನಮ್ಗೆ ಯಾಕೆಂದ್ರೆ ವಿಮಿಕ್ರಿ ಆಗಿದ್ದು ಅಲ್ಲೇ ಓಡ್ತದ ನಮ್ಮ ತಲೆ, ಅದೆಲ್ಲ ನಿಜ ಅಲ್ಲದೆ ಇರ್ಬೋದು, ಬಟ್ ಹೇಳೋದು ಆ ವರ್ಷನ್ ಅಂದ್ರೆ ಸೈಲೆಂಟ್ ವಿಲನ್ ಇದೆ. ನಾನು ನಿನ್ಗೆ ಎಷ್ಟೋ ಸತಿ ಹೇಳಿದ್ದೀನಿ, ನನ್ನ ಮಾತನ್ನ ನೀನು ಕೇಳೋದಿಲ್ಲ ಪರಶುರಾಮ, ಜೀವನ ಹಾಳಾಗೋಗುತ್ತೆ ಅಲ್ವಾ. ಅಲ್ದವ್ರೆ ಡೈಲಾಗ್ ಹೆಂಗಿರ್ತಿದ್ದು, ಬೇರೆ ಜೀವನ ಹಾಳಾಗೋಗುತ್ತೆ, ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಅಲ್ವಾ, ನಾನು ಹೇಳ್ದಂಗೆ ಕೇಳಿದ್ರೆ ಚಂದ, ಇಲ್ಲ ಅಂದ್ರೆ ಬದುಕೇ ಹಾಳಾಗೋ. ಆ ಕ್ಯಾರೆಕ್ಟರ್ ಮಾಡಿಸೋದು
ವೆರಿ ಸ್ವೀಟ್ ವಿಲನ್. ವೆರಿ ಸ್ವೀಟ್ ವಿಲನ್. ಆಮೇಲೆ ಅದ್ರ ಜೊತೆಲಿರೋ ಕ್ಯಾರೆಕ್ಟರ್ ಅಂತ ಅದ್ಭುತವಾದ ವ್ಯಕ್ತಿಗಳೇ. CR ಸಿಂಹ ಡೈರೆಕ್ಟರ್, ಅವ್ರಿಗೂ ಅದೇ ತರದ ರೋಲ್ ಕೊಟ್ಕೊಂಡು ಅದ್ರಲ್ಲಿ ಜಗ್ಗೇಶ್ ಬೇರೆ ಮಾಡಿದ್ದಾರೆ, ಒಂದು ವಿಲನ್ ಮಗನಾಗಿ ಜಗ್ಗೇಶ್ ಮಾಡಿದ್ದಾರೆ. ಸುಧೀರು ಈ ತರ ಕ್ಯಾರೆಕ್ಟರ್ಸ್ ನಮ್ಮ ಪಿಕ್ಚರ್ ಅಲ್ಲಿ ನಾನು ಮೀನ್ಸ್ ಪಿಕ್ಚರ್ ಎಲ್ಲ ರಿಲೀಸ್ ಆದ್ಮೇಲೆ ನಾನು ನೋಡಿದಾಗ ನನಗೆ ಗೊತ್ತು ಯಾರ್ಯಾರು ಮಾಡೋರು ಅಂತ. ನನಗೇನು ಗೊತ್ತು, ನಾನು ಮಾಡಿದ್ದೀನಿ ಅಂತ ಅಷ್ಟೇ ಗೊತ್ತು. ಎಲ್ಲೋ ಒಂದು ಸೀನಲ್ಲಿ ನಾನು ಬರ್ತೀನಿ ಅನ್ಕೊಂಡೆ, ಆಮೇಲೆ ನಾನು ಎಲ್ಲರಿಗೂ ಹೇಳಿದೆ ಒಂದು ಸೀನಲ್ಲಿ ನಾನು ಇದ್ದೀನಿ ಅಂತ. ಅದೇ ಮಾಮೂಲಿ ಗೊತ್ತಲ್ಲ, ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದಿರ್ತೀಯ ಅಂತ ಅಂಥವ್ರು ಏನು ದೊಡ್ಡ ಸೀನ್ ಮಾಡ್ಬಿಟ್ಟಿದ್ಯೋ ಅಂತ ಎಲ್ಲರೂ. ಸೊ ಆನಂದ್ನಲ್ಲಿ ಒಂದು ಕಂಟಿನ್ಯೂಟಿ ಕ್ಯಾರೆಕ್ಟರ್ ಇತ್ತು ನಂದು. ನನಗೆ ಇವತ್ತು ಇದೆಲ್ಲ ಬೆಳ್ಳಿ ಲೋಟಗಳಿದೆ ಮನೆಯಲ್ಲಿ. ಸೊ ಆ ಪರಶುರಾಮ ಅನ್ನೋದು ಮಾತ್ರ ನಮಗೆ ಯಾಕೆ ಅಷ್ಟೊಂದು ಇದಾಗುತ್ತೆ ಅಂದರೆ ಇಟ್ ಈಸ್ ಎ ಚಾಲೆಂಜ್. ಒಬ್ಬ ಪ್ರೈವೇಟ್ ಸೆಕ್ಯೂರಿಟಿ ಆಫೀಸರ್ಗೆ ನೀವು ಹೋಗ್ಬಿಟ್ಟು ಚಾಲೆಂಜ್ ಮಾಡಿ ಸರ್ಕಾರನೇ ಅಲ್ಲಾಡಿಸುವಂಥ ಒಂದು ಗೂಂಡಾಗಳು ಅದನ್ನು ಎದುರುಗಳಲ್ಲಿ ಒಬ್ಬ ವ್ಯಕ್ತಿಯಾಗಿ ನಿಂತ್ಕೊಂಡು ಸಮಾಜದ ಮುಂದೆ ತನ್ನದೇ ಆದ ಶೈಲಿನಲ್ಲಿ ಫೈಟ್ ಮಾಡ್ತೀನಿ ಅಂತ ಮಾಡಿದ್ರಲ್ಲ, ಆ ಕ್ಯಾರೆಕ್ಟರ್ ಆ ಏಜ್ನಲ್ಲಿ ಅವ್ರು ಮಾಡಿರೋದು ಆಶ್ಚರ್ಯ ಅದು. ಆಮೇಲೆ ಆ ಡ್ರೆಸ್ಗಳು, ಆಮೇಲೆ ಆ ಮಿಲಿಟರಿ ಡ್ರೆಸ್ ಹಾಕೊಂಡಿರೋದು, ಆಮೇಲೆ ಮಿಲಿಟರಿ ಪೆರೇಡು ಎಲ್ಲನೂ ಈ ಡಿಡ್ ಇಟ್ ವೆರಿ ಪರ್ಫೆಕ್ಟ್ಲಿ. ಸೊ ನಾನು ಹೇಳ್ತಾ ಇರೋದು, ನಿಮಗೆ ಸಮಾಜದಲ್ಲಿ ಯಾವಾಗಾದ್ರೂ ಒಬ್ಬ ವ್ಯಕ್ತಿ ಸೈಲೆಂಟ್ ಆಗಿ ಅವನೇನು ಮಾಡಲ್ಲ, ಆರ್ಮಿಯಿಂದ ಬಂದಾನೆ ರಿಟೈರ್ ಆಗೋರು ಎಷ್ಟೋ ಕಡೆ ಇದ್ರಲ್ಲ ನಮ್ಮ ಸೆಕ್ಯೂರಿಟಿ ಆಫೀಸರ್ಗಳೆಲ್ಲನೂ ಅದೇ ತರ ಆ ಪಾತ್ರನ ಅಲ್ಲಿ ಪ್ರತಿಬಿಂಬಿಸೋ ಹಂಗೆ ಅದನ್ನ ಬರೆದು ಅದನ್ನ ರೆಡಿ ಮಾಡಿಕೊಟ್ಟಾಗ ಚಿ ಉದಯಶಂಕರ್ ಅದಕ್ಕೆ ಸರಿಯಾಗಿ, ನಾನು ಚಿ ಉದಯಶಂಕರ್ನು ಇದರ ಡಬ್ಬಿಂಗ್ ಟೈಮ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಆದರೆ ಇದರ ಡಬ್ಬಿಂಗ್ ಟೈಮ್ನಲ್ಲಿ ಒಂದು ನಡೀತು, ನಾನು ಡಬ್ಬಿಂಗ್ ಮಾಡಿಬಿಟ್ಟಿದ್ದೆ. ಆಗ ಆಲ್ರೆಡಿ ನಮಗೆ ಸಪ್ರೇಟಾಗಿ ಡಬ್ಬಿಂಗ್ ಮಾಡೋಂಥ ಕಾಲ ಬಂದಿತ್ತು. ಲೂಪ್ ಸಿಸ್ಟಮ್ ಇದ್ರೂ ನಾವು ಡಬ್ ಮಾಡ್ಬಿಡ್ಬೋದಾಗಿತ್ತು. ನಾನು ಚಾಮುಂಡೇಶ್ವರಿಗೆ ಹೋಗಿ ಡಬ್ಬಿಂಗ್ ಮಾಡಿಬಿಟ್ಟಿದ್ದೆ. ಆಮೇಲೆ ನಾನು ಕಾವೇರಿ ಎಂಪೋರಿಯಂ ನನಗೆ ಬಿಟ್ಟರೆ ಕೆಲ್ಸಕ್ಕೆ ಹೋಗೋದು, ಎಲ್ಲರೂ ಬಿಟ್ಟರೆ ಶೂಟಿಂಗ್ ಬರ್ತಾರಲ್ಲ, ನಾನು ಬಿಟ್ಟರೆ ಕೆಲ್ಸಕ್ಕೆ ಹೋಗೋದು. ಕೆಲ್ಸಕ್ಕೆ ಹೋದರೆ ಅಟೆಂಡೆನ್ಸ್ ಸಿಗ್ತದೆ. ಅವತ್ತು ಒಂದು ಫೋನು, ಸರ್ ಪ್ಯಾಲೇಸಲ್ಲಿ ಬರಬೇಕಂತೆ, ಒಂದು ಫೋಟೋ ತೆಗಿಬೇಕು ನಿಮಗೆ, ಅಂದರೆ ನೀವು ಯಾರು ಅಂತ ವಿಲನ್ ತೋರ್ಸೋಕ್ಕೋಸ್ಕರ ಒಂದು ಫೋಟೋ ಇದೆ, ಆ ಫೋಟೋ ತೆಗಿಬೇಕು. ಸರಿ, ನಾನು ಫೋಟೋಗೋಸ್ಕರ ಹೋದೆ. ನನ್ನ ಶೂಟಿಂಗ್ ಆಗೋಯ್ತು, ನಂದು ಡಬ್ಬಿಂಗು ಆಗೋಯ್ತು. ಆಮೇಲೆ ಪ್ಯಾಚ್ ವರ್ಕ್ ನಡೀತಾ ಇರೋದು. ಪ್ಯಾಚ್ ವರ್ಕ್ನ ಫೋಟೋ ತೆಗಿಯೋಕೆ ಹೋದ್ರೆ ಸರ್ ಡಬ್ಬಿಂಗ್ ಬರಬೇಕಂತೆ. ಅಂದರೆ ಅವ್ರುಗಳು ಮಾತಾಡೋ ಸ್ಟೈಲ್ ಇದು, ನಮ್ಮ ಸಿನಿಮಾ ಪ್ರೊಡಕ್ಷನ್ ಬರ್ಬೇಕಾದ್ರೆ ಕರೀತವ್ರು ಬನ್ನಿ ದಯಾನಂದ್ ಅವರೇ ದಯವಿಟ್ಟು ಡಬ್ಬಿಂಗ್ ಬರಬೇಕು, ಅದೆಲ್ಲ ಇಲ್ವಲ್ಲ ನಮಗೆ. ಅಣ್ಣ ಅವ್ರಿಗಾದ್ರೆ ಡಬ್ಬಿಂಗ್ ಅಣ್ಣ, ನಮ್ಗೆ ಡಬ್ಬಿಂಗ್ ಬರ್ಬೇಕಂತೆ. ನಾನಂದ್ರೆ ಸುಮ್ಮನೆ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅವ್, ಡಬ್ಬಿಂಗ್ ಎಲ್ಲ ಆಗೋಗಿದೆ ನಂದು, ಹೋಗ್ರಿ ನಿಮ್ಗೆ ಗೊತ್ತಿಲ್ಲ, ಡಬ್ಬಿಂಗ್ ಬರ್ಬೇಕಂತ ಅದೆಲ್ಲ ಗೊತ್ತಿಲ್ಲ. ಡಬ್ಬಿಂಗ್ ಆಗೋಗಿದೆ ನಂದು. ಅಣ್ಣವರಲ್ಲಿ ಕೂತವ್ರೆ ಡಬ್ಬಿಂಗ್ ಕರೀತಾರೆ ಅಂದೆ ನಾನು. ಅಣ್ಣವ್ರಿಗೆ ಹೇಳ್ರಿ ಡಬ್ಬಿಂಗ್ ಮುಗಿದೋಗಿದೆ ಅಂತ. ನನಗೇನು ಅಂದರೆ ಅಣ್ಣವ್ರು ಇಲ್ಲದೆ ಡಬ್ಬಿಂಗ್ ಮುಗಿಸೋದಲ್ಲ ಭಯ ಅದೊಂದು ಅಂತ. ಗೊತ್ತಿಲ್ಲ, ಅಣ್ಣವ್ರು ಇದ್ದಾರೆ ಚಾಮುಂಡಿ ಕರೀತವ್ರೆ. ಸರಿ ಹೋದೆ ನಾನು ಚಾಮುಂಡೇಶ್ವರಿಗೆ. ಹೋದ್ರೆ ಅಣ್ಣ ಬಂದ್ರೆ ನೀವಿದ್ರೆ ನಮಗೂ ಸ್ವಲ್ಪ ಸ್ಫೂರ್ತಿ ಮಾಡೋದಕ್ಕೆ. ಯಪ್ಪ ಇದು ಹೆಂಗೆ ಅಂದರೆ ತಲೆ ಮೇಲೆ 1.5 kg ಬಂಗಾರ ತೆಗೆದು ಹಾಕ್ದಂಗೆ, ಒಂದು ಕಡೆಗೆ ಬಂಗಾರ ಇನ್ನೊಂದು ಕಡೆ ವೇಟು. ಸರಿ ಹೋಗಿ, ಇಲ್ಲ ನಾನು ಮಾಡಿದ್ದೆ, ನಮ್ಮ ಜೊತೆ ಮಾಡಿದ್ರೆ ನಮ್ಗೆ ಸ್ವಲ್ಪ ಸ್ಫೂರ್ತಿ ಸಿಗುತ್ತಲ್ಲ ನಿಮ್ಮಂಥ ಕಲಾವಿದ್ರ ಜೊತೆ ಮಾಡೋದಕ್ಕೆ. ಅಣ್ಣ ಹಂಗೆ ಅನ್ಬೇಡಿ ಅಣ್ಣ ಅಂತ ಹೇಳಿ ನಿಂತ್ಕೊಂಡು ಡಬ್ ಮಾಡಿದೆ. ಸೊ ಒಬ್ಬ ಕಲಾವಿದ ಜೊತೆಲಿರೋ ಕಲಾವಿದನ ಜೊತೆ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಇದಿದೆಯಲ್ಲ, ಅವ್ರು ಏನು ಮಾಡಿದ್ದಾರೆ, ನಾವು ಇನ್ನೇನು ಮಾಡ್ಬೋದು, ಸೊ ಅದು ಆ ಸಂಘಟನೆ. ಅವರೆಲ್ಲ ಬರಬಾರ್ದು, ನಾನು ಬರುವಾಗ ನಾನು ಒಬ್ಬನೇ ಡಬ್ಬಿಂಗ್ ಮಾಡಿ ಹೋಗ್ತಾ ಇರ್ತೀನಿ, ಅವ್ರು ಯಾರು ಕಾಂಬಿನೇಷನ್ ಬೇಡ ಅನ್ನೋ ಕಾಲ ಅಲ್ಲ ಅದು. ಅವರು ರಾಜ್ಕುಮಾರ್ ಯಾಕೆ ಅಂದರೆ ಎಲ್ಲರ ಜೊತೆ ಮಾಡೋಣ, ಟೋಟ್ಲಿ ಸಿನಿಮಾ ಚೆನ್ನಾಗಿ ಆಗಬೇಕೇ ಹೊರತು ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಐ ವಾಂಟ್ ದ ಸಿನಿಮಾ ಕಂಪ್ಲೀಟ್ಲಿ ಡನ್. ಒಬ್ಬ ನಟನ ಕೆಲಸ ಬರೀ ಆ್ಯಕ್ಟ್ ಮಾಡಿ ಹೋಗೋದಲ್ಲ, ಈ ಸಿನಿಮಾ ರಿಲೀಸ್ ಆಗೋವರೆಗೂ ಇರೋ ಎಲ್ಲದಕ್ಕೂ ನಾನು ಕಮಿಟೆಡ್ ಅಂತ ತೋರಿಸೋದು ಡಾಕ್ಟರ್ ರಾಜ್ಕುಮಾರ್ ಅಂಥವ್ರ ಜೊತೆ ನಾವೆಲ್ಲ ಸಿನಿಮಾ ಮಾಡಿ ಆ ಕಾಲಘಟ್ಟಗಳಲ್ಲಿ ಇದ್ವಲ್ಲ. ಇನ್ನು ನಮ್ಗೆ ಏನು ಕೊಡದಿದ್ರು ಪರವಾಗಿಲ್ಲ, ನಾಳೆ ಸಾವು ಬಂದರೂ ಪರವಾಗಿಲ್ಲ, ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ವಿ ಹೋಗಯ್ಯ ಅಂತ ಖುಷಿ ಪಟ್ಕೊಂಡು ಹೋಗ್ಬೋದು. ಅಂಥ ಅದ್ಭುತವಾದ ದಿನಗಳನ್ನು ನೋಡಿದ್ವಿ ನಾವು ಪರಶುರಾಮದಲ್ಲಿ. ಪರಶುರಾಮ ರಿಲೀಸ್ ಮಾಡಿದ್ಮೇಲೂ ಭಾಳ ಜನ ನನ್ನ ಮಾತಾಡಿಸ್ತಾ ಇದ್ರು. ಇವತ್ತು ನಾನು ಆ ಫೋಟೋ ಇಟ್ಕೊಂಡಿದ್ದೀನಿ ಕಾರ್ಡ್ನಲ್ಲಿ. ನಿಮಗೆ ಒಂದು ಯೋಚನೆ ಮಾಡಿ, ಇಷ್ಟೆಲ್ಲ ಜನ ಇರ್ಬೇಕಾದ್ರೆ ಈ ಪಿಕ್ಚರಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ ನಿಮಗೆ? ನೀವು ಒಂದು 10 ಜನ ದೊಡ್ಡ ಆರ್ಟಿಸ್ಟ್ ಇದ್ದರೆ ನಮಗೆಲ್ಲ ವ್ಯಾಲ್ಯೂ ಇರಲ್ಲ. ಈ ಪಿಕ್ಚರಲ್ಲಿ ನಾಗರಹೊಳೆ ಟೈಮ್ನಲ್ಲಿ ಯಾರೂ ದೊಡ್ಡ ಆರ್ಟಿಸ್ಟ್ಗಳಿಲ್ಲ, ಇರೋದು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು, ಅವರು ಶಾರ್ಟ್ ತೆಗಿತಿರ್ತಾರೆ. ಇನ್ನು ರಾಜ್ಕುಮಾರ್ ಬಿಟ್ಟರೆ ಬಾಕಿ ಎಲ್ಲ ಮಿಲಿಟ್ರಿ ಅವರು. ಹೀರೋಯಿನ್ ಮಲಯಾಳಿ ಹೀರೋಯಿನ್ ಅವರೆಲ್ಲ ದೂರ ಕೂತಿರ್ತಾರೆ, ಶಾರ್ಟಿಗೆ ಮಾತ್ರ ಬರ್ತಾರೆ. ಯಾರು ವಾಣಿ ವಿಶ್ವನಾಥ್, ಅಪ್ಪು ಒಂದು ದಿವಸ ಇರ್ತಾರೆ, ಒಂದು ದಿವಸ ಇರಲ್ಲ. ಸೊ ಇಲ್ಲಿ ಯಾರು ಇನ್ನೊಬ್ರ ಜೊತೆ ಅಣ್ಣವ್ರು ಇರೋದು ಅಂದರೆ ನಾನೇ ಸೌಭಾಗ್ಯ. ನಮಗೊಂದು ಕುರ್ಚಿ ಹಾಕಿ ಅಣ್ಣವ್ರ ನಾನು ನಿಂತ್ಕೋತಿದ್ದೆ, ಕೂತ್ಕೋಬೇಕು ನೀವು
ಬಾಸ್ ಮುಂದೆ ನಿಂತ್ಕೊಳ್ಳೋದು ನಾವು ಕೂತ್ಕೊಳ್ಳೋದು ಉಂಟೆ ಅಂದ್ರೆ ಅಡ ಏರಡ ಬಾಸಪ್ಪ ಇದ್ರಲ್ಲಿ ನೀವು ಅಂತೇಳಿ ಪಕ್ಕದಲ್ಲಿ ಕೂರ್ಸ್ಕೊಳ್ಳಿ. ಇವತ್ತು ಆ ಫೋಟೋ ಇದೆ, ನಾನು ಅವ್ರ ಪಕ್ಕದ ಮೀಸೆಲ್ಲ ತೆಗೆದ್ಬಿಟ್ಟು ಜೋಬಲ್ಲಿ ಇಟ್ಟಿದ್ದೆ, ಆ ಫೋಟೋಲ್ಲಿ ಅಂಟಿಸ್ಕೊತಾ ಇದ್ದೆ. ಬೇಡ ತೊಂದರೆ ಕೊಡುತ್ತೆ, ನೀವು ಜೋಬಲ್ಲಿ ಇಟ್ಕೊಳ್ಳಿ, ಅದು ಬಂದಾಗ ಅವ್ರು ಬಂದು ಅಂಟಿಸ್ತಾರೆ ಅಂತೇಳಿ. ಸೊ ಅವಾಗ ಮಾತಾಡುವಾಗ ಯಾವತ್ತೂ ಹೇಳಿದಿರೋ ಒಂದು ವಿಷಯ ಹೇಳ್ತೀನಿ ಇವತ್ತು. ಏನು ಅಂದರೆ ಅಣ್ಣವ್ರಿಗೆ ಕೇಳಬಿಟ್ಟೆ, ಅಣ್ಣ ನೀವು ರಾಜಕೀಯಕ್ಕೆ ಬಂದರೆ ನಮ್ಮ ಸಿನಿಮಾಗೆಲ್ಲ ಒಳ್ಳೇದಾಯ್ತು ಅಲ್ವಾ, ನೀವು ಮುಖ್ಯಮಂತ್ರಿಗಳಾದ್ರೆ ಯೋಚನೆ ಮಾಡಿ ನಮಗೆಲ್ಲ ಬೇರೆ ಕಡೆ ಎಲ್ಲ ಕೇಳೋಕ್ಕಾಗಲ್ಲ, ಇದು ಇಂಥ ಟೈಮಲ್ಲೂ ಕಾಡಲ್ಲಿ ಒಬ್ಬನೇ ಇದ್ದಿಲ್ಲ ಕೇಳ್ಬಿಟ್ಟೆ. ಹೇಳಿದ್ರು ನನ್ನದು ಇಲ್ಲ, ನಾ ಎನ್ ಟಿ ರಾಮರಾವ್ ಇವರೆಲ್ಲನೂ ಬಂದಿದ್ದಾರೆ ಆ ಕಡೆ, ನಮ್ಮನ್ನು ನಟನಾಗಿ ತಗೊಂಡಿದ್ದಾರೆ, ನಟರಾಗಿ ಒಪ್ಕೊಂಡಿದ್ದಾರೆ, ಅದಕ್ಕೆ ಸಿಕ್ಕೋ ಗೌರವ ಸಿಕ್ಕಿದ್ರೆ ಸಾಕು. ಇದು 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 ಯಾಕೆ ಬೇಕು? ನಾನೇನು ಮಂತ್ರಿ ಆಗಬೇಕಾ? ಅಲ್ಲಿ ಮಂತ್ರಿ ಯಾಕೆ ಮಂತ್ರಿ ಆಗಬೇಕು? ಈಗಲೇ ನನ್ನ ರಾಜನ ಅಣ್ಣವರು ನಟ ಸಾರ್ವಭೌಮ ಅಂತಾರೆ, ಅದ್ಭುತವಾದಂಥ ರಾಜ್ಕುಮಾರ ಯಾಕೆ ಹೋಗ್ತಿರ್ಗ ಮಂತ್ರಿ ಆಗಬೇಕು? ನಾನೇ ರಾಜ್ಕುಮಾರ್ ಆಗ್ಬಿಟ್ಟಿದ್ದಿಲ್ಲ. ಇಲ್ಲಣ್ಣ ಸ್ವಲ್ಪ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲ ಬೇಡಿ, ಎನ್ ಟಿ ರಾಮರಾವ್ ಅವ್ರಿಗೆ ಮೊದಲೇ ಗೊತ್ತಿತ್ತು ನಾನು ರಾಜಕೀಯಕ್ಕೆ ಹೋಗಬೇಕು ಅಂತ. ಅದಕ್ಕೆ ಅವರು ಎಲ್ಲ ದಾನ ಧರ್ಮಗಳು ಎಲ್ಲ ತೋರಿಸ್ಕೊಂಡು ಮಾಡಿ ಅದಕ್ಕೆ ಸರಿಯಾದ ಒಂದು ತಂಡ ಕಟ್ಕೊಂಡು ಸಿದ್ಧವಾಗಿದ್ದಾರೆ. MGR ಅವರು ಅದ್ಭುತವಾದ ವ್ಯಕ್ತಿಗಳು. ನನಗೂ ಅವರು ಹೇಳಿದ್ರು ಮಾಡಿ, ನೀವು ರಾಜಕೀಯದಲ್ಲಿ ಬನ್ನಿ ಅಂತ. ಅವ್ರಿಗೆ ಆ ಯೋಗ್ಯತೆ ಇದೆ ಮಾಡೋದಕ್ಕೆ, ಅದಕ್ಕೆ ಬೇಕಾದ ಸರಂಜಾಮಗಳಿದೆ. ನಮಗದಿಲ್ಲ. ಯಾರನ್ನಾರು ನೋಡಿದ್ರೆ ಕರಗೋಗ್ತೀವಿ ನಾವು. ಬೇರೆಯವ್ರನ್ನ ಇಲ್ಲ ಹಂಗೆ ಆಗೋದಿಲ್ಲ ಇದಾಗೋದಿಲ್ಲ ಅನ್ನೋದಕ್ಕೆ ನಮಗಾಗೋದಿಲ್ಲ, ಹಂಗೆ ಆಗೋದಿಲ್ಲ ಅನ್ನೋದಕ್ಕೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರಾಜಕೀಯದಲ್ಲಿ ಬಂದಮೇಲೆ ಒಂದಷ್ಟು ಜನ ನಮ್ಮ ಎದುರಾಳಿಗಳಾಗ್ತಾರೆ. ಇವತ್ತು ಯಾರೂ ಎದುರಾಳಿಗಳಿಲ್ಲ ನಮಗೆ, ಎಲ್ಲ ನಮ್ಮನ್ನು ಪ್ರೀತಿಸೋರೆ, ನಾವು ಎಲ್ಲರನ್ನೂ ಪ್ರೀತಿಸೋರೆ. ಇನ್ನು ಅದಕ್ಕೋಸ್ಕರ ಒಬ್ಬರು ನಮಗೆ ಆಪೋಸಿಟ್ ಪಾರ್ಟಿ, ಅದೆಲ್ಲ ಯಾಕೆ ಬೇಕು? ಯಾವ ಆಪೋಸಿಟು ಇಲ್ಲದೆ ಇವತ್ತಿದ್ದೀವಲ್ಲ, ಇಷ್ಟೇ ಸಾಕು. ಭಗವಂತ ಚೆನ್ನಾಗಿಟ್ಟಿದ್ರು. ಇನ್ನು ನಾವೇನಾದ್ರು ಮಾಡೋಣ, ಅದೇನಾರು ಅವ್ರು ಯಾರು ನಮ್ಮ ಕಡೆಯವ್ರು ಯಾರು ಹೆಚ್ಚು ಕಮ್ಮಿ ಮಾಡಿ ಅದನ್ನ ನಮ್ಮ ಮೂತಿ ಮೇಲೆ ಒರ್ಸೋಣ, ಯಾಕೆ ಬೇಕು ಅಲ್ವಾ? ಸುಮ್ಮನೆ ಬಿಡೋಣ. ರಾಜ್ಕುಮಾರ ಮಾಡಿದ್ದಾರೆ, ತಿರ್ಗಾಕ್ ಮಂತ್ರಿ ಆಗಬೇಕು ಅಲ್ವಾ ಅಂದರು. ಓ, ಇದು ದೊಡ್ಡ ವಿಷಯ, ನಮಗೆ ಗೊತ್ತಿರಲಿಲ್ಲ. ಅಂದರೆ ಐ ಆಮ್ ಇನ್ ಎ ಬಿಗರ್ ಪೋಸ್ಟ್ ದೆನ್ ಎ ಮಿನಿಸ್ಟರ್ ಅಲ್ವಾ? ರಾಜಕೀಯದಲ್ಲಿ ಗೆದ್ದು ನಾನು ಏನಾಗಬೇಕು, ಅದಕ್ಕಿಂತ ಒಳ್ಳೆ ಜಾಗ ನನಗೆ ಕೊಟ್ಟಿದ್ದಾರೆ, ಒಳ್ಳೆ ಊಟ ಕೊಟ್ಟಿದ್ದಾರೆ, ಒಳ್ಳೆ ಬದುಕು ಕೊಟ್ಟಿದ್ದಾರೆ. ನಾನು ತಿರ್ಗಾ ಯಾಕೆ ಅಲ್ಲಿ ಹೋಗ್ಬೇಕು? ದುಡ್ಡು ಮಾಡೋಕ್ಕಂತೂ ನನಗೆ ಬೇಕಾಗಿಲ್ಲ. ಇಲ್ಲೇ ನನಗೇನು ದೇವ್ರು ಕೊಡಬೇಕು, ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಕೊಟ್ಟವ್ರು, ಇನ್ನು ಯಾಕೆ ಬೇಕು ಅನ್ನೋ ಆ ಮಾತಿದೆಯಲ್ಲ, ಅದನ್ನು ಪರ್ಸ್ನಲಿ ಕೇಳಿ ಪರ್ಸ್ನಲಿ ಮಾತಾಡಿದವ್ರು ನಾನು. ಅದಕ್ಕೆ ನನಗೆ ಆ ಖುಷಿ ಇದೆ. ಅಂತಹ ರಾಜ್ಕುಮಾರ್ ಅವರು ಯಾವತ್ತೂ ಎಲ್ಲವನ್ನೂ ದೋಚ್ಬಿಡ್ಬೇಕು, ಎಲ್ಲರನ್ನೂ ಮೆಟ್ಟಿ ಮೆರಿಬೇಕು, ಅದೆಲ್ಲ ಅವ್ರು ಮಾಡಿರುವಂಥ ಆ್ಯಂಟಿ ಪಾತ್ರಗಳಲ್ಲಿ ಡೈಲಾಗ್ ಇರುತ್ತೆ ಹೊರತು ನೆವರ್ ಹ್ಯಾಸ್ ಬೀನ್ ಲೈಕ್ ದಟ್. ಎಲ್ಲರೂ ಚೆನ್ನಾಗಾಗಬೇಕು, ಮೇಯ್ನಾಗಿ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಅದಕ್ಕೆ ಸಿನಿಮಾಗೆ ಸಂಪೂರ್ಣ ಕೋಆಪ್ರೇಷನ್ ಕೊಟ್ಕೊಂಡು ಸಿನಿಮಾ ಮಾಡೋರು. ಅದಕ್ಕೆ ಅಂಥ ಹೀರೋಗಳಿಂದ ನಾವೇನು ಮಾಡಬೇಕು ಅಂದರೆ, ಅವ್ರ ಜೀವನದ ಈ ಥರ ಘಟನೆಗಳನ್ನು ಕಲಿತ್ರೆ ನಮ್ಮ ಮುಂದಿನ ಪೀಳಿಗೆ ಆ್ಯಕ್ಟರ್ಸ್ ಏನಿದ್ದಾರಲ್ಲ, ಮುಂದಿನ ಆ್ಯಕ್ಟರ್ಸ್ ಏನು ಬರ್ತಾರಲ್ಲ, ಅವರೆಲ್ಲನೂ ರಾಜ್ಕುಮಾರ್ನ ನೋಡಿ ಸುಮ್ಮನೆ ನಿಮ್ಗೆ ಇಷ್ಟ ಇಲ್ದಿರೋದು ಬಿಡಿ, ಬಟ್ ಇಷ್ಟ ಇಲ್ದಿರೋದು ಏನು ಇಲ್ವೇ ಇಲ್ಲ ಅಲ್ಲೇ. ರಾಜ್ಕುಮಾರ್ನ ನೋಡಿ ಈ ಥರ ನಾನು ಈ ಥರದ್ರಲ್ಲಿ ಏನಾದರೂ ಒಂದು 25% ಆಗಬೇಕು ಅಂದರೆ ಯು ಕ್ಲಿಕ್ಡ್. ಅದಕ್ಕೆ ಒಂದು ಈ ಎಪಿಸೋಡ್ ಮೂಲಕ ನಾನು ಒಂದು ಹೇಳ್ತೀನಿ, ನಾನು ಇಷ್ಟೆಲ್ಲ ನಾನೇನು ದೊಡ್ಡ ಪರಿಣಿತ ದೊಡ್ಡ ಎಕ್ಸ್ಪರ್ಟ್ ಸಿನಿಮಾದೇನೂ ಅಲ್ಲ, ಬಟ್ ನಾನು ನೋಡಿರೋದು ಎವ್ರಿ ಪರ್ಸನ್ ಹೂ ಈಸ್ ಇನ್ ದ ಸಿನಿಮಾ ಶುಡ್ ಥಿಂಕ್ ದಟ್ ದಿಸ್ ಸಿನಿಮಾ ಶುಡ್ ಬಿ ಎ ಕ್ಲಿಕ್. ಇದು ಕ್ಲಿಕ್ ಆಗಲೇಬೇಕು, ಇದು ಸೂಪರ್ ಹಿಟ್ ಆಗಬೇಕು ಅಂತ ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು ಯೋಚನೆ ಮಾಡಿದ್ರೆ ಆಗಲ್ಲ, ಪ್ರೊಡ್ಯೂಸರ್ ಯೋಚನೆ ಮಾಡಿದ್ರೆ ಆಗಲ್ಲ. ಇದನ್ನು ಪ್ರತಿಯೊಬ್ಬ ಲೈಟ್ ಮೆನ್ನಿಂದ ಹಿಡಿದು ಒಬ್ಬ ಸಣ್ಣ ಆರ್ಟಿಸ್ಟ್ವರೆಗೂ ಇದು ನನ್ನ ಸಿನಿಮಾ, ಇದು ನಿಂತೋಗ್ಬಾರ್ದು, ಇದು ಚೆನ್ನಾಗಾಗಬೇಕು, ಇದು ಚೆನ್ನಾಗಿ ರಿಲೀಸ್ ಆಗಬೇಕು, ಈ ಇಂಡಸ್ಟ್ರಿ ಚೆನ್ನಾಗಿ ವೈಡಾಗಿ ಆಗಬೇಕು. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕಾಂತಾರ ಏನಪ್ಪ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮೆಲ್ಲ ಮೋಸ ಕಣೆಯೋ ದುಡ್ಡು. ಒಂದು ಕಾಂತಾರ ಕ್ಲಿಕ್ ಆಗಿದೆ, ಈ ಕಾಂತಾರ ಪಾರ್ಟ್ 2 ಬಂದಿದೆ, 1 ಇನ್ನೂ ಅದಕ್ಕೆ ಏನಂತೀರ ಹೊಸ ಚಾಪ್ಟರ್ 1 ಬಂದಿದೆ, ಕ್ಲಿಕ್ ಆಗಿದೆ ಅಂದರೆ ಸಂತೋಷ ಪಡಿ. ಯಾಕೆ ಹೊಟ್ಟೆವ್ರಿಗೆ ಗೊತ್ತಿರೋದು ಹೆಂಗೆ ಮಾಡ್ಬಿಡೋನು ಅವನು, ಏನೋ ರಾಜಕೀಯ ಮಾಡೋನು. ಅದೇನು ಅಂದರೆ ನಮ್ಮವ್ರನ್ನ ನಾವು ನೋಡಿ ಸಂತೋಷ ಪಡಬೇಕು. ಅಲ್ಟಿಮೇಟ್ ಆಗಿ ಏನು ಯೋಚನೆ ಮಾಡಬೇಕು ಅಂದರೆ, ಅದು ನಮ್ಮ ಕನ್ನಡದ್ದು ಅಂತ ಯೋಚನೆ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ವರ್ಲ್ಡ್ ವೈಸ್ ಮಾತಾಡೋಂಗೆ ಆಗಿದೆ ಅಂದಮೇಲೆ ನಾಳೆ ನಮಗೂ ಬರುತ್ತೆ. ನಮ್ಮ ಅಣ್ಣನಿಗೆ ಇವತ್ತು ಚಾನ್ಸ್ ಸಿಕ್ಕಿದೆ ಅಂದರೆ ನನಗೂ ಸಿಗ್ತದೆ ಅಂತ ಅನ್ಕೋಬೇಕು. ಅದಕ್ಕೆ ಯಾವ್ದಾದ್ರು ಒಂದು ಕ್ಲಿಕ್ ಆಗಿದೆ ಅಂದರೆ ಖುಷಿ ಪಡಿ, ನಮ್ಮ ಕರಾವಳಿ ತೀರದವ್ರಿಗೆ ಮಾಡಿದ್ದಾರೆ ನೋಡಿ, ನೆಕ್ಸ್ಟ್ ನಾವೆಲ್ಲ ಸೇರ್ಕೊಂಡು ಇನ್ನೂ ಚೆನ್ನಾಗಿರೋದು ಮಾಡ್ತೀವಿ ಅಂತ. ಅದಕ್ಕೆ ನನಗೆ ಒಬ್ಬರು ವ್ಯಕ್ತಿ ನನ್ನ ಬರ್ತಾರೆ, ರವಿಚಂದ್ರನ್ ಅವರು. ಉಪೇಂದ್ರ ಬಂದು ಇಂಡಸ್ಟ್ರಿನ ಒಂದು ಸ್ವಲ್ಪ ನಲ್ಲಾಡ್ಸಿದ್ರು ಅಂತಂದಲ್ಲ, ಏ ಪಿಕ್ಚರ್ ಏನು ಹೇಳಿದ್ರು ಗೊತ್ತಾ ರವಿಚಂದ್ರನ್?
ಇನ್ಮೇಲೆ ಕನ್ನಡ ಇಂಡಸ್ಟ್ರಿ ಹಿಂದೆ ತಿರುಗಿ ನೋಡಲ್ಲ, ನೋಡಿ ಸಖತ್ ಪಿಕ್ಚರ್ ಮಾಡ್ಬಿಡ್ತೀವಿ, ಇನ್ಮೇಲೆ ನಮ್ಮ ಜೊತೆ ಉಪೇಂದ್ರನೂ ಇದ್ದಾರೆ ಅಂದ್ರು. ಯಾರೋ ವಾಸ್ಬ ಅವನೇನು ಬಂದಾನೆ, ಅವನಕ್ಕಿಂತ ನಾನು ಎಂತೆಂಥ ಸಿನಿಮಾ ಮಾಡಿದ್ದೀನಿ. ಅವರು ಉಪೇಂದ್ರ ಅಯ್ಯೋ ಅದ್ಭುತ ದೊಡ್ಡವರು ರವಿಚಂದ್ರನ್ ಅಂತಾರೆ, ಆದರೆ ಬಂದಿರೋ ಉಪೇಂದ್ರನ ಸ್ವಾಗತ ಮಾಡಿರೋದು ರವಿಚಂದ್ರನ್. ಅದಕ್ಕೆ ಹೇಳೋದು ದೊಡ್ಡತನ ಇರಬೇಕು. ಇವತ್ತು ರವಿಚಂದ್ರನ್ ದೊಡ್ಡತನ ಇದೆ. ನೆಕ್ಸ್ಟ್ ನಾನು ಒಂದು ಎಪಿಸೋಡ್ ರವಿಚಂದ್ರನ್ ಬಗ್ಗೆನೇ ಮಾತಾಡ್ತೀನಿ. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ದಯಾನಂದ್ ಸರ್ ಅವ್ರು ಮಾತಾಡಿದ್ದು 100% ನಿಜ. ರಾಜ್ಕುಮಾರ್ ಅವರು ಮಾತ್ರ ಆಗದೆ ಜನಗಳ ಪ್ರೀತಿಯ ನಟ ಸಾರ್ವಭೌಮ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ ಅವರು ಸಿನಿಮಾನ ತಾನು ಮಾಡೋ ಕೆಲ್ಸಕ್ಕೆ 100% ತಾನು ತನ್ನ ಜೊತೆಯವರ ಮೂಲಕ ಕೊಡಿಸ್ತಾ ಇದ್ರು. ಸಿನಿಮಾ ಹಿಟ್ ಆಗ್ಲೇಬೇಕು ಅಂತ ಇವ್ರು ಹೇಳಿದಾಗ ಒಂದು ಮಾತು, ಯಾವುದೇ ಸಿನಿಮಾ ಮಾಡ್ಲಿ, ಯಾವುದೇ ಕೆಲಸ ಮಾಡ್ಲಿ, ಅಲ್ಲಿರುವ ಅಷ್ಟು ಜನರು ಇದು ನನ್ನ ಸಿನಿಮಾ, ಇದ್ರಲ್ಲಿ ನಾನು ಗೆಲ್ಲಬೇಕು ಅಂತ ಪ್ರತಿಯೊಬ್ಬನು ಲೈಟ್ ಬಾಯ್ ಇಂದ ಹಿಡಿದು ಬಿಟ್ಟು ಪ್ರತಿಯೊಬ್ರು ಎನರ್ಜಿ ಕೊಟ್ಟು ಆ ಸಿನಿಮಾನ ಮುಂದಕ್ಕೆ ತಗೊಂಡ್ರೆ 100% ಗೆಲ್ಲುತ್ತೆ ಅನ್ನೋದನ್ನ ಸರ್ ನನ್ಗೇನ್ ಹೇಳ್ಬೇಕಿತ್ತು ಅದನ್ನ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದ್ ಸಿನಿಮಾ ಹಿಟ್ ಆದ ಮೇಲೆ ಅದ್ರ ಬಗ್ಗೆ ವಿಮರ್ಶೆಗಳು ಒಂದು ಹೀಗಾಗ್ಬೇಕಿತ್ತು, ಹಾಗಾಗ್ಬೇಕಿತ್ತು, ಇದು ಅದಲ್ಲ, ಇದಿಲ್ಲ. ನೋ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥದ್ದೊಂದು ಸಿನಿಮಾ ಬಂದಿದೆ, ಸಿನಿಮಾ ಪ್ರೀತಿಸೋರಿಗೆ, ಸಿನಿಮಾವನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಇರುವವರಿಗೆ ಹೋಗಿ ಮಾಡಿ ಕೆಲಸ ಮಾಡಿ 100% ಕೆಲಸ ಮಾಡಿ 100% ಗೆಲ್ತೀರಾ ಅನ್ನೋ ಒಂದು ಮೆಸೇಜ್ ಅನ್ನು ತಗೋಬೇಕೆ ಹೊರತು ಇದು ಹಿಂಗಾಗ್ಬೇಕಿದೆ, ಇದಲ್ಲ ಅದೆಲ್ಲ ಏನೇನೋ ಮಾಡಿ ಹಾಕೋದ್ರ ಬದಲು ಎನರ್ಜಿ ಕೊಟ್ಟು, ಪಾಸಿಟಿವ್ ಎನರ್ಜಿ ಕೊಟ್ಟು ಸಿನಿಮಾ ಗೆಲ್ಸ್ಬೇಕು ಅನ್ನೋದನ್ನ ರಾಜ್ಕುಮಾರ್ ಅವರೇ ಇವ್ರ ಮೂಲಕ ಹೇಳಿಸಿದಾಗ ನನಗೆ ಅನಿಸ್ತು. ತುಂಬಾ ಖುಷಿ ಆಯ್ತು. ಅಂಡ್ ನನಗೆ ಈ ಫಿಲ್ಮ್ ಅಂಕಲ್ ಜೊತೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದಾಗ ಬರ್ತ್ಡೇ ನನಗೆ ಏನು ನೆನಪಾಗಿದೆ ಅಂತ ಹೇಳಿದ್ರೆ, ನಗುತ್ತಾ ನಗುತ್ತಾ ಬಾಳು 100 ವರ್ಷ ಸಾಂಗ್ ನೋಡ್ತಾ ಇದ್ದೆ. ನೋಡಿದ ತಕ್ಷಣ ಅದು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇವ್ರ ಮೂಲಕ ಆ ಸಾಂಗ್ ಅದಕ್ಕಿಂತ ಮುಂಚೆ ಕೇಳಿದ್, ಬಟ್ ತುಂಬಾ ಕನೆಕ್ಟ್ ಆಗಿದೆ ಇವ್ರ ಮೂಲಕ. ಬಿಕಾಸ್ ನಾವು ಕೊರೋನಾ ಟೈಮಲ್ಲಿ ಕೇರಳದಲ್ಲಿದ್ವಿ, ಇವ್ರ ಮನೆಯಲ್ಲಿದ್ವಿ. ಅದು ಬೇರೆ ಎಪಿಸೋಡ್, ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಅಲ್ಲಿದ್ದಾಗ ಐ ವಾಸ್ 7th 8th ಮಂತ್ ಪ್ರೆಗ್ನೆಂಟ್. ನನ್ನ ಮಗಳು 7 year old ಇದ್ಲು. ಅವಳ ಬರ್ತ್ಡೇಗೆ ಅವರು ರಾಜ್ಕುಮಾರ್ ಆಗಿ ಆ ಸಾಂಗ್ ಅನ್ನ ಪರ್ಫಾರ್ಮ್ ಮಾಡಿ ನಮ್ಮೆಲ್ಲರ ಕಣ್ಣಲ್ಲಿ ಹ್ಯಾಪಿ ಟೀಯರ್ಸ್ ಕೊಟ್ಟಿದ್ರು. ಸೊ ಹಾಗಾಗಿ ಆ ಸಾಂಗ್ ತುಂಬಾ ಇನ್ನೂ ಜಾಸ್ತಿ ಕನೆಕ್ಟೆಡ್. ಸೊ ಈ ಸಿನಿಮಾದನ್ನ ಟಾಪಿಕ್ ಅನ್ನು ತಗೋಬೇಕಾದಾಗ ನಂಗೆ ತುಂಬಾ ಎಲ್ಲೋ ಒಂದ್ ಕಡೆ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್, ಡಾಟ್ ಇಸ್ ಕನೆಕ್ಟೆಡ್ ಅನ್ನೋ ರೀತಿ ಆಯ್ತು. ಸೊ ಆ ಸಾಂಗ್ ಅಲ್ಲಿ ಆಕ್ಚುಲಿ ಈ ಸಿನಿಮಾದಲ್ಲಿ ಅಪ್ಪು ಅವರು ಇದ್ದಾರೆ, ಬಟ್ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಮಗ ಆಗಿ ಮತ್ತೊಬ್ರು ಪ್ಲೇ ಮಾಡಿ. ಅಲ್ಲೇ ನೋಡಿ, ರಾಜ್ಕುಮಾರ್ ಅವ್ರ ಮಗನಾಗಿ ಅವ್ರದೇ ಪ್ರೊಡಕ್ಷನ್, ಅವ್ರ ಮಗನಾಗಿ ಅಪ್ಪನೇ ಆಕ್ಟ್ ಮಾಡಿಸ್ಬೋದಾಯ್ತು. ಆದರೆ ಅಲ್ಲಿಲ್ಲ, ಇನ್ನೂ ಚಿಕ್ಕ ಏಜ್ ಬೇಕು, ಇನ್ನೂ ಸ್ವಲ್ಪ ಕೋಮಳತೆ ಇರಬೇಕು ಅಂಥೇಳಿ ಬೇರೆ ಹುಡುಗನ ಕೈಯಲ್ಲಿ ಪಾತ್ರ ಮಾಡಿಸಿದ್ರು. ನಾವು ಹೇಳ್ಬೋದಲ್ಲ, ನಾವು ಪ್ರೊಡಕ್ಷನ್ ನಮ್ಮದೇ ಮಗ ಇದ್ದಾನೆ, ಬೇರೆಯವ್ರಿಗೆಲ್ಲ ಯಾಕೆ ಆಕ್ಟ್ ಮಾಡಿಸ್ಬೇಕು ಅಂತೇಳಿ. ಅದು ಮಾಡಲಿಲ್ಲ, ಬೇರೆ ಹುಡುಗನ ಕೈಲಿ ಮಾಡಿಸಿ ಆ ಅಪ್ಪುಗೂ ಅದ್ರಲ್ಲಿ ಪಾತ್ರ ಇದೆ. ಒಂದು ಹಾಡೇ ಆಡಿದಾರೆ, ನಿಂತ್ರೆ ತಪ್ಪು ಕುಂತ್ರೆ ತಪ್ಪು, ಆ ಹಾಡನ್ನ ಅವ್ರು ಆಡಿದ. ಅದೆಲ್ಲ ಥಿಯೇಟರ್ ಬೇಸ್ಡ್. ಅದು ಯಾಕೆಂದ್ರೆ ಆ ಸಿನಿಮಾದ ರೈಟರ್ ಇದಾರಲ್ಲ, ಅವರು ಇಸ್ ಫ್ರಮ್ ಥಿಯೇಟರ್ಸ್. ಆವಾಗ ಅದರಲ್ಲಿ ಈ ಕಾರಂತರು ಈ ಥರದ್ದೆಲ್ಲ ಹೆಸರುಗಳು, ಥಿಯೇಟರ್ ಹೆಸರುಗಳೆಲ್ಲ ಬರುತ್ತೆ. ಯಾವುದೋ ಒಂದು ಹುಲಿ ಬಗ್ಗೆ ಎಲ್ಲ ಬರುತ್ತೆ ಅದರಲ್ಲಿ. ಅದನ್ನ ರೆಕಾರ್ಡಿಂಗ್ ಥಿಯೇಟ್ರಲ್ಲಿ ಹೋಗಿ ರೆಕಾರ್ಡ್ ಮಾಡಿರೋದಪ್ಪು. ಸೊ ನನಗೆ ಆ ಪರಶುರಾಮ ಟೈಮಲ್ಲೇನೆ ಈ ಇದ್ದಿದ್ದೆಲ್ಲ ಬೆಟ್ಟದ ಹೂ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಅಪ್ಪುಗೆ ಅನೌನ್ಸ್ ಆಗಿದ್ದು ಆ ಟೈಮ್ನಲ್ಲಿ. ಸೊ ಅವಾಗ ಎಲ್ಲರೂ ನಾವು ಕಂಗ್ರಾಚುಲೇಟ್ ಮಾಡಿದ್ವಿ ಅಪ್ಪು. ಸೊ ಹಿಂಗೆ ನಮಗೆ ಆ ಪಿಕ್ಚರ್ದು ಟೋಟಲ್ ಪ್ರೊಡಕ್ಷನ್ನಲ್ಲಿ ನಿಮಗೆ ದೊಡ್ಡ ರಿಚ್ನೆಸ್ ಏನು ಕಾಣಲ್ಲ, ಬಟ್ ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ಇನ್ಕ್ಲೂಡಿಂಗ್ ಪೇಮೆಂಟಿಂದ ಹಿಡಿದು ಫುಡ್ಡಿಂದ ಹಿಡಿದು ಕರೆಕ್ಟಾಗಿ ತಲುಪಿಸ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಜೋಕ್ ಅಂತ ತಗೊಳ್ಳಿ, ಸೀರಿಯಸ್ ಅಂತ ತಗೊಳ್ಳಿ, ಒಂದಿದೆ. ಯಾರ ಹತ್ರ ಆದರೂ ಸಿಕ್ಕಾಪಟ್ಟೆ ದುಡ್ಡಿದ್ರೆ ಅವ್ರು ಪ್ರೊಡ್ಯೂಸರ್ ಆದ ತಕ್ಷಣ ಬಿಡಿ ಸರ್ ನೀವು ಕೊಡ್ತೀರಾ ಬಿಡಿ, ನಾನು ಆಮೇಲೆ ಇಸ್ಕೊತೀನಿ ಬಿಡಿ. ಅಲ್ಲ ರೀ, ಪೇಮೆಂಟ್ ಆಮೇಲೆ ಇಸ್ಕೊಳ್ಳೋಣ ಬಿಡಿ. ಅದೇ ಅವ್ನು ಕರೆಕ್ಟಾಗಿ ದುಡ್ಡು ಇಟ್ಕೊಂಡು ಸರ್ ಇಷ್ಟೇ ಇರೋದು ನನ್ನ ಹತ್ರ ಅಂದ್ರೆ ಮೊದಲು ಕೊಡ್ರಿ ನಮ್ಮದು ಅಂತ. ಅವ್ನು ಸರ್ ಕಷ್ಟದಲ್ಲಿ ಮಾಡ್ತಾ ಇದ್ದೀನಿ, ಮೊದಲು ನಮ್ಮ ಫುಲ್ ಪೇಮೆಂಟ್ ಬರ್ದವ್ರೆ ನಾನು ಆಯ್ಕೆ ಮಾಡಲ್ಲ. ಅದೇ ಹಂಗೆ ಮಾಡೋದಕ್ಕಿಂತ ಕೋಆಪ್ರೇಟ್ ಅದೇ ದುಡ್ಡು ಇದ್ದವ್ರನ್ನ ಕೇಳಲ್ಲ, ದುಡ್ಡು ಇಲ್ದಿರೋರ ಹತ್ರ ಬಿಡಲ್ಲ. ದುಡ್ಡು ಇಲ್ಲ ಅಂತಂದ್ರೆ ಅವನು ಸ್ವಲ್ಪ ಕೊಡ್ತೀನಿ ಆಮೇಲೆ ಪಟ್ಟು ಕೊಟ್ಬಿಡು ಅಂತ. ಅದಕ್ಕೆ ಈ ನಮ್ಮ ರಾಜ್ಕುಮಾರ್ ಪಿಕ್ಚರ್ಗಳಲ್ಲಿ ಪೇಮೆಂಟ್ ವಿಷಯ ಹೇಳ್ತೀನಿ. ನಾನು ಯಾವತ್ತೂ ಒಂದು ದಿವಸ ಒಂದು ಕನ್ವೆನ್ಸನ್ನು ಕೂಡ ಕೇಳಿಲ್ಲ. ನಾನು ಹೋಗಿ ಸ್ಕೂಟ್ರಲ್ಲಿ ಹಿಂಗೆ ಕೂತ್ಕೊಂಡ್ರೆ ಈ ಜಾಬ್ಗೆ 50 ರೂಪಾಯಿ ಬಂದ್ಬಿಡು ಅಂತ. ಇಲ್ರಿ ಕನ್ವೆನ್ಸು ಪ್ರೊಡಕ್ಷನ್ ಮ್ಯಾನೇಜರ್ ಇಲ್ಲಿ ಹಂಗೆ ಕೇಳೋಕ್ಕೆ ಬಿಟ್ಟಿಲ್ಲ. ಹಂಗೆ ಕೇಳಿದ್ರೆ ಅಷ್ಟೇ ಪ್ರೊಡಕ್ಷನ್ ಮ್ಯಾನೇಜರ್ ನಾಳಿದ್ದಿರಲ್ಲ ನಾವು. ಆಮೇಲೆ ಪೇಮೆಂಟು ಅಷ್ಟೇ. ನಾವು ಸುಮ್ಮನೆ ಲಾಸ್ಟ್ ದಿವಸ ಹೆಂಗೆ ಹೋಗ್ತಾರೆ, ನಾನು ಬನ್ನಿಲ್ಲಿ
ಅವೆಲ್ಲ ಪೇಮೆಂಟ್ ಬಂದಾಗಿಲ್ಲ ನಮಗೆ ಕೊಡ್ತಾರೆ ಈಗ ಚೆಕ್ ಅಂತ. ಆಮೇಲೆ ಆ ಚೆಕ್ ಇಟ್ಕೊಂಡ್ಬಿಟ್ರೆ ನನ್ನ ಪರಶುರಾಮ ಚೆಕ್ ಏನು ಬಂದಿತ್ತಲ್ಲ ವಜ್ರಶ್ರೀ ಕಂಬೈನ್ಸ್, ಅದಕ್ಕೆ ಬೇರೆ ಏನೋ ಅವಾಗ ನಿಮಿಷಾಂಬ ಏನೋ ಹಾಕಿದ್ರು, ಅದು ಬೇರೆ ಇತ್ತು. ಆ ಚೆಕ್ಕನ್ನ ಹೆಚ್ಚು ಕಮ್ಮಿ ಒಂದು 2 ತಿಂಗಳು ಕ್ಯಾಶೆ ಬಳಸಿರ್ಲಿಲ್ಲ. ಎಲ್ರಿಗೂ ತೋರಿಸ್ಬೇಕಲ್ಲ ಪರಶುರಾಮಲ್ಲಿ ದುಡ್ಡು ಕೊಟ್ಟವ್ರೆ ಅಂತ. ಅಣ್ಣವ್ರ ಕಂಪ್ನಿ ದುಡ್ಡು ಬಂತು ಅದು. ಅಂದರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾನೇನು ದುಡ್ಡು ನೋಡಿದ್ರಲ್ಲ, ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದೆ, ಎರಡನೇದು ನಾನು ಒಂದು 2 ದಿವಸ ಪ್ರೋಗ್ರಾಮಲ್ಲೇ ಅಷ್ಟು ದುಡ್ಡು ಬರೋದು. ಬಟ್ ಅಣ್ಣವ್ರ ಕಂಪ್ನಿಯಿಂದ ಬಂದಿದೆ ಅಂದರೆ ಯು ಆರ್ ಎನ್ ಅಪ್ರೂವ್ಡ್ ಆರ್ಟಿಸ್ಟ್ ಅಂತ. ಅಷ್ಟು ಖುಷಿ, ಅದಕ್ಕೆ ನಿಜವಾಗ್ಲೂ ಖುಷಿ. ಇವತ್ತಿಗೂ ನಮಗೆ ವಜ್ರಶ್ರೀ ಕಂಬೈನ್ಸ್ ಅಂದರೆ ಅಷ್ಟೇ ಗೌರವ ಇದೆ, ಈಶ್ವರಿ ಕಂಬೈನ್ಸ್ ಅಂದರೆ ಅಷ್ಟೇ ಗೌರವ ಇದೆ. ಇವತ್ತು ಎಷ್ಟೋ ಜನಕ್ಕೆ ಪಿಕ್ಚರ್ ಹೇಳುವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಅದೇ ನಾವು ಇವ್ರು ಪಿಕ್ಚರ್ ಮಾಡಿದ್ವಿ, ನಾಗರಾಜ್ ಪಿಕ್ಚರ್ ಮಾಡಿದ್ವಿ, ಮೋಹನ್ ಪಿಕ್ಚರ್ ಮಾಡಿದ್ವಿ, ಅವ್ರು ಪಿಕ್ಚರ್ ಮಾಡಿದ್ವಿ, ಕುಮಾರ್ ಪಿಕ್ಚರ್. ಅವಾಗೆಲ್ಲ ಹೇಳ್ತದೆ ವಜ್ರಶ್ರೀ ಪಿಕ್ಚರ್ ಮಾಡಿದ್ವಿ, ಆಮೇಲೆ ಇದು ವೀರಸ್ವಾಮಿ ಪಿಕ್ಚರ್ ಮಾಡಿದ್ವಿ, ಅಷ್ಟೇ. ಆ ಪಿಕ್ಚರ್ ದ್ವಾರಕೇಶ್ ಪಿಕ್ಚರ್ ಅಂದ ತಕ್ಷಣ ಲೋನ್ ಕೊಟ್ಬಿಡೋರು. ಹಂಗಿತ್ತು ಅದೆಲ್ಲ ಕಾಲ. ಅದೇಂದರೆ ಒಂದು 4-5 ಕಂಪ್ನಿ ಇದ್ದಿದ್ದು ಅನ್ನಪೂರ್ಣೇಶ್ವರಿ ಇದ್ದಂಗೆ ನಮಗೆ ಯಾವತ್ತಿದ್ರೂ ಊಟ ಕೊಡ್ತಾರೆ. ಆಮೇಲೆ ಈ ಚಿತ್ರಗಳೆಲ್ಲ ನೀವು ನೋಡಿ, ನಮ್ಮದು ರವಿಚಂದ್ರನ್ ಅವ್ರ ತಂದೆಯವ್ರದ್ದು ಪಿಕ್ಚರ್ ಇದೆಲ್ಲ ಈಶ್ವರಿ ಕಂಬೈನ್ಸು, ವಜ್ರೇಶ್. ಇಲ್ಲಿ ದಟ್ ಡೇ ಯು ಆರ್ ನಾಟ್ ಆ್ಯಕ್ಟಿಂಗ್, ಅವತ್ತು ನಿಮ್ಮ ರೋಲ್ ಇಲ್ಲ. ಬಟ್ ನೀವು ಅಲ್ಲಿ ಹೋಗಿದ್ರೆ ಅಥವಾ ಪಿಕ್ಚರಲ್ಲೇ ರೋಲ್ ಇಲ್ಲ, ನೀವು ಆರ್ಟಿಸ್ಟಾಗಿ ಆ ಸೆಟ್ಗೆ ಹೋದ್ಮೇಲೆ ನಿಮ್ಮ ಒಂದು ಕ್ಯಾರೆಕ್ಟರ್ ಮಾಡುವಾಗ ಏನು ಗೌರವ ಕೊಡ್ತಾರೋ ಅದೇ ಗೌರವ ಕೊಟ್ಟು, ಅದೇ ಥರ ಊಟ ಕೊಡಿಸಿ, ಅದೇ ಥರ ಟಿಫಿನ್ ಕೊಟ್ಟು, ಅದೇ ಥರ ಕಳಿಸ್ತಾರೆ. ಇವತ್ತು ಯಾರು 2 ಎಕ್ಸ್ಟ್ರಾ ಬಂದರೆ ಇವ್ನು ಯಾಕೆ ಬಂದ ಇಲ್ಲಿ ಅನ್ನೋ ಥರ ಆಗ್ಬಿಡುತ್ತೆ. ಅದಂಗಿಲ್ಲ. ಇಟ್ ವಾಸ್ ಕಲಾವಿದರದಲ್ಲ. ಆಮೇಲೆ ಊಟಕ್ಕೆ ಕರಿಯುವಾಗ ನಾವು ಬನ್ನಿ ಊಟ ಮಾಡ್ಕೊಂಡು ಹೋಗೋಣ. ಐ ಆಮ್ ಎನ್ ಆರ್ಟಿಸ್ಟ್ ಯಾರ್, ನಾನೊಬ್ಬ ಕಲಾವಿದನಾಗಿ ಇಲ್ಲಿ ಕೂತಾಗ ಬೇರೆಯವ್ರನ್ನ ಯಾಕ್ರಿ ಕರೀತಾರೆ ಅಂತ ಕೇಳಲ್ಲ, ಬನ್ನಿ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಅದು ಕಲ್ತಿದ್ದೆ ಅಣ್ಣವ್ರ ಕಂಪ್ನಿ. ಸೊ ಊಟಕ್ಕೆ ನೀವು ಬೇರೆದೆಲ್ಲ ಏನೇ ಆಗಲಿ, ಊಟಕ್ಕೆ ಪ್ರಾಮುಖ್ಯತೆ ಎಷ್ಟು ಕೊಡ್ತಾರೆ ಅಂದರೆ, ಬಡವ ಸಾಹುಕಾರ ಆಮೇಲೆ ಇನ್ಯಾರು ಪ್ರೊಡಕ್ಷನ್ನು ಅದೆಲ್ಲ ಏನಿಲ್ಲ. ಸೊ ಆ ಊಟಕ್ಕೆ ಅದು ಇರಲೂಬಾರ್ದು. ಊಟ ಟೈಮ್ನಲ್ಲಿ ಊಟ ಮಾಡ್ಬೇಕು ಎಲ್ಲರೂ, ಅಷ್ಟೇ. ಆ ಪ್ರೀತಿ ನಮಗೆ ಕಲಿಸ್ಕೊಟ್ರು. ಆಮೇಲೆ ಇವತ್ತೂ ಯಾರನ್ನ ನೋಡಿದ್ರೆ ಅಪ್ಪಾಜಿ ಅಣ್ಣ ಆಯ್ತಣ್ಣ ಓಕೆ ಅಣ್ಣ ಅನ್ನೋದು ಎಲ್ಲ ನಾವು ಕಲ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅದು ಅವರು ಈ ಸುಬ್ಬಯ್ಯ ನಾಯ್ಡು ಕಂಪ್ನಿ, ಗುಬ್ಬಿ ಕಂಪ್ನಿ ಇಂಥ ಕಂಪ್ನಿಯಿಂದ ಏನು ಅಡಾಪ್ಟ್ ಮಾಡ್ಕೊಂಡು ಬಂದರು, ಅದನ್ನು ಇಲ್ಲಿ ನಮಗೆ ಕಲಿಸ್ಕೊಟ್ರು. ಅದನ್ನು ನಾವು ಕಲ್ತ್ವಿ. ಈಗ ಮುಂದಿನ ಜನ್ರೇಷನ್ ಅದನ್ನು ಕಲಿಬೇಕು. ಬಟ್ ಎಲ್ಲ ಹಾಯ್ ಬಾಯ್ ಸಿಕ್ಕಿದ್ರೆ, ಆರ್ಟಿಸ್ಟ್ ಸಿಕ್ಕಿದ್ರೆ ಹಲೋ ಅಂದ್ಬಿಟ್ಟು ತಿರ್ಗಾ ಮೊಬೈಲ್ ನೋಡ್ತಿರ್ತಾರೆ, ಯಾರು ಮಾತಾಡ್ಸೋರು ಇಲ್ಲ, ಹಂಗಾಗ್ಬಿಟ್ಟಿದೆ. ಜೆನ್ಸಿಗೆ ತಲುಪಿಟ್ಟಿದ್ದೀವಿ, ಎಲ್ಲ ಹಾಯ್ ಹಲೋದಲ್ಲಿ ಇದ್ದೀವಿ. ಬಟ್ ನೀವು ಹೇಳಿದ್ರೆ ಅವರ ಪ್ರೊಡಕ್ಷನ್ ಹೌಸ್ ನೇಮೇ ವಜ್ರೇಶ್ವರಿ ಕಂಬೈನ್ಸ್ ಅಂತ. ವಜ್ರೇಶ್ವರಿಯಲ್ಲಿ ಆ ವೈಬೇ ಇದೆ ಅಷ್ಟೊಂದು, ಹೇಳ್ಬೇಕಾದ್ರೇನೆ ತೂಕ. ಅಲ್ಲಿ ಕೆಲಸ ಮಾಡಿ ಬಂದ ನೀವೆಲ್ಲ ಪುಣ್ಯವಂತರು, ನಿಮ್ಮ ಜೊತೆ ರಿಲೇಷನ್ ಇಟ್ಕೊಂಡಿರೋ ನಾವೆಲ್ಲರೂ ಸೌಭಾಗ್ಯವಂತರು ಅಂತ ಹೇಳ್ತಾ, ಬಹುಶಃ ಏನೇನೋ ಮಾತಾಡ್ಬೇಕು ಅಂತ ನೆನ್ನೆ ಕುತ್ಕೊಂಡು ಇವ್ರು ಹೇಳಿದ್ಮೇಲೆ ಮತ್ತೊಂದ್ಸಲ ಸಿನಿಮಾ ನೋಡಿದೆ. ಅದ್ರಲ್ಲಿ ನಂಗೆ ತುಂಬಾ ಈ ಸಾಂಗ್ ಇದ್ರಲ್ಲಿ ಇರೋದಲ್ವಾ ಅಂತ ಅದೊಂದು ಖುಷಿ. ಆಮೇಲೆ ಸರ್ ಅಂಕಲ್ನ ನೋಡಿದೆ, ಓಕೆ ಅವ್ರ ಜೊತೆ ಕೂತ್ಕೊಳ್ಳೋಣ ಅಂತ ಏನೇನೋ ಮಾಡ್ಕೊಂಡು ಬಂದೆ. ಬಟ್ ಅವರು ಫಸ್ಟ್ ಸೀನೇ ನನಗೆ ಅವ್ರದ್ದು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನು ಕೊಟ್ಟ ನಂತರ ನಾನು ಅವ್ರ ಮೂಲಕ ಸಿನಿಮಾ ನೋಡ್ಕೊಂಡು, ಬಿಹೈಂಡ್ ದ ಸೀನ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಬಹುಶಃ ಅವ್ರ ಮೂಲಕ ನೀವು ಕೂಡ ಬಿಹೈಂಡ್ ದ ಸೀನ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಯಾಕೆ ನಮಗೆಲ್ರಿಗೆ ಈ ಜನರೇಷನ್ನಿಗೂ ರಾಜ್ಕುಮಾರೇ ಇನ್ಸ್ಪಿರೇಷನ್. ಒಬ್ಬ ಆರ್ಟಿಸ್ಟ್, ಒಬ್ಬ ನಾಯಕ, ಒಂದು ಸಿನಿಮಾ ಅಂತ ಹೇಳಿದ್ರೆ ಅದು ರಾಜ್ಕುಮಾರ್, ನಟ ಸಾರ್ವಭೌಮ. ಇಂಥ ಒಂದು ರಾಜ್ಕುಮಾರ್ ಅವ್ರಿಗೆ ಕೊಟ್ಟ ಯಾವುದೇ ಪಾತ್ರ ಇರ್ಬೋದು, ಅವ್ರಿಗೆ ಯಾವುದೇ ರೋಲ್ ಮಾಡಿರ್ಬೋದು, ಇದು ಸೂಟ್ ಆಗಲ್ಲ ಅನ್ನೋ ಮಾತೆ ಬಹುಶಃ ಜಗತ್ತಿನಲ್ಲಿ ಯಾರ ಬಾಯಿಂದ ಕೂಡ ಬರಲ್ಲ. ಆ ಥರ ನಾವು ಎಲ್ಲ ಕಲಾವಿದರನ್ನ ನೋಡ್ಬೇಕು ಅಂತ ಇಷ್ಟಪಡೋದು. ಗೊತ್ತಿಲ್ಲ, ಅದು ದಟ್ ಇಸ್ ಅ ವರ. ಇವ್ರು ಹೇಳಿದಾಗ ಅವ್ರದ್ದು ವರನು, ಅವ್ರದ್ದು ವೈಬ್, ಅವ್ರ ಪ್ರಾರ್ಥನೆ, ಅವರ ವ್ಯಕ್ತಿತ್ವ ಗೊತ್ತಿಲ್ಲ. ನಾವೆಲ್ಲದೆಲ್ಲ ಮಾತಾಡೋಷ್ಟು ಇನ್ನೂ ಆ ಮಟ್ಟಕ್ಕೆ ಹೋಗ್ಲೇ ಇಲ್ಲ. ಬಟ್ ಖುಷಿ ಆಯ್ತು ಇವ್ರ ಜೊತೆ ಆ ಅನುಭವವನ್ನು ಹಂಚ್ಕೊಂಡಿದ್ದು. ಎಪಿಸೋಡ್ ನೋಡಿ ನೀವೇ ಒಂದು ಚಾಯ್ಸ್ ಕೊಡಿ, ನೆಕ್ಸ್ಟ್ ಯಾವ ಟಾಪಿಕ್ ಮಾತಾಡ್ಬೇಕು ಅಂಕಲ್ ಜೊತೆ ಅಂತ ಹೇಳ್ಕೊಂಡು, ಅದು ಒಂದು ಖುಷಿ ಆಗುತ್ತೆ ನಮಗೆ. ಸೊ ವಿ ಕ್ಯಾನ್ ಸ್ಟಡಿ ಆ್ಯಂಡ್ ಆ ಥರನೂ ಒಂದು ಹೋಗೋಣ. ಇವತ್ತು ಮಾಡ್ತಾ ಇರೋ ಒಂದು ಪ್ರಯತ್ನ ಏನಂದರೆ, ನನಗೆ FMC ಅವರು ಎಲ್ಲ ಆತ್ಮೀಯರೇ, ಇತಿಹಾಸವನ್ನು ನೋಡಿದಾಗ ನಾವು ಮುಂದೆ ಬೆಳಿಬೋದು. ಸೊ ಕಲ್ತ್ಕೋಬೇಕು ಅಂತ ಅಂದರೆ ನಮ್ಮ ಹಿಂದಿನವ್ರು ಏನು ಮಾಡಿದ್ದಾರೆ ಅಂತ ನೋಡ್ತೀವಿ. ಗೋಲ್ ಗುಂಬಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತಲ್ವ ಒಂದು ಡೂಮ್ ಹೆಂಗೆ ಕಟ್ಟಬೇಕು ಅಂತ. ಅದೇ ರೀತಿ ಈ ಹಳಬರನ್ನ ನೋಡಿದಾಗ ನಾವು ಏನು ಕಲಿಬೋದು. ಅದರಿಂದ ಪ್ರತಿ ಒಂದು ವಿಷಯ ಸಿನಿಮಾ ಬಗ್ಗೆ ಏನಾದ್ರು ನಡೆದ್ರೆ FMC ಅವರು ಏನಕ್ಕೆ ಅದು ಆಗ್ತಾ ಇದ್ದಾರೆ ಅಂತಂದರೆ, ಈ ಕಾರ್ಯಕ್ರಮ ಯಾಕೆ ಮಾಡಬೇಕು, ನೀವು ಯಾಕೆ ನೋಡಬೇಕು ಅಂತಂದರೆ, ನಮ್ಮ ಇತಿಹಾಸನ ನೋಡಿದ್ರೆ ಮುಂದೆ ಏನು ಮಾಡಬೇಕು ಸಮಸ್ಯೆ ಬಂದಾಗ ಅಂತ ಗೊತ್ತಾಗುತ್ತೆ. ಅದಕ್ಕೆ ಯಾರೋ ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ ನಾನು ಯಾಕೆ ನೋಡಲಿ ಅಂತ ಇದ್ದರೆ, ನಿಮ್ಮ
ಸಮಯನ ಬೇರೆ ಯಾವುದೋ ದೇಶದಲ್ಲಿ ಎಲ್ಲೋ ಆಕ್ಸಿಡೆಂಟ್ ಆಗಿರೋದನ್ನ, ಯಾವುದೋ ಟ್ರೈನ್ ಮಗ್ಗಿ ಬಿದ್ದಿರೋದು ಅಥವಾ ಯಾವುದೋ AI ಮಾಡಿರೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರೋದೆಲ್ಲ ನೋಡೋದಕ್ಕಿಂತ ಈ ಸತ್ಯ ಘಟನೆಗಳ ಜೊತೆಯಲ್ಲಿರುವಂಥ ಒಂದು ಸಂವಾದಗಳಿದೆಯಲ್ಲ, ಮಾತುಕತೆಗಳು, ಅದನ್ನ ನೀವು ನೋಡ್ಕೊಂಡಾಗ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕೆಲವುದು ನಿಮ್ಗೆ ಏನಲ್ಲಿ ಸಿಗೋದು ಏನೂ ಆಗ್ತಾ ಇಲ್ಲ, ಒಂದು ಟ್ರೈನ್ ಬರ್ತದೆ, ಒಂದು ಪ್ಲೇನ್ ಮೇಲೆ ಬೀಳ್ತದೆ, ಅದು ಸುಮ್ಮನೆ ಮಕ್ಕಳಿಗೆ ಹುಡುಗಾಟದ ಎರಡು ಆಟದ ಸಾಮಾನು ಇದ್ದಂಗೆ. ಅದು ಅದರಲ್ಲಿ ಏನು ವಿಷಯ ಇರಲ್ಲ ನಿಮಗೆ, ಅದ್ರಲ್ಲಿ ಯಾವುದೇ ಒಂದು ಸತ್ಯ ಇರಲ್ಲ. ಆದರೆ ಈ ನಂದು ಅಂತಲ್ಲ, ಈ ಥರದ್ದು FMC ಮಾಡ್ತಾ ಇರೋ ಪ್ರಯತ್ನ ಏನು ಅಂದರೆ, ನಮ್ಮ ಚಿತ್ರರಂಗ ಎಲ್ಲಿ ನಿಂತಿದೆ, ಏನು ಮಾಡಬೇಕು, ನಮ್ಮ ಎಲ್ಲ ನಟರುಗಳು ಎಲ್ಲರೂ ಸೇರಿದಾಗ ಸಿನಿಮಾ ಹೆಂಗೆ ಚೆನ್ನಾಗಾಗುತ್ತೆ, ಹೌ ಇಟ್ ಗ್ರೋಸ್, ಅದನ್ನು ಬೆಳವಣಿಗೆಗೆ ಇದು ಆ ಸೊಸಿ ಬೆಳೆಯೋದಕ್ಕೆ ಇದು ಒಂದು ಚಮ್ ನೀರು ಅನ್ಬೋದು. ಆ ಒಂದು ಚಮ್ ನೀರು ಅಥವಾ ಒಂದು ಚಟಾಕ್ ನೀರು ಅಥವಾ ಒಂದು ಡ್ರಾಪ್ ನೀರು ನಾವು ಹಾಕಿದ್ದೀವಿ ಅನ್ನೋ ಒಂದು ಸಮಾಧಾನ ಇರುತ್ತೆ FMC ಅವ್ರಿಗೆ ಇದು ಮಾಡಿದ್ದಕ್ಕೆ. ಥ್ಯಾಂಕ್ ಯು FMC ಫಾರ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು ಅಂಕಲ್ ಫಾರ್ ಜಾಯ್ನಿಂಗ್ ಅಸ್. ಆ್ಯಂಡ್ ನಿಮ್ಮ ಜೊತೆ ಇನ್ನಷ್ಟು ಬೇರೆ ಬೇರೆ ನೀವು ನಿಮ್ಮ ಅನುಭವ, ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು, ನೀವು ನಟಿಸಿದ್ದಂತಹ ಸಿನಿಮಾಗಳಿರ್ಬೋದು, ಯಾರ್ಯಾರ ಜೊತೆ ನಿಮ್ಮ ಅನುಭವಗಳಿದೆ, ಅದನ್ನೆಲ್ಲವನ್ನು ನಾವು ಮುಂದಿನ ದಿನಗಳಲ್ಲಿ FMCಯಲ್ಲಿ ತರ್ತೀವಿ. ಯಾಕೆ ಅಂತ ಹೇಳಿದ್ರೆ ಉದ್ದೇಶ ಒಂದು ಒಳ್ಳೆ ವಿಡಿಯೋ ಲೈಬ್ರರಿ ಮಾಡೋಣ, ಇಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ, ಅದನ್ನ ಒಂದು ಶೇಖರಣೆ ಮಾಡಿಡೋಣ, ಮುಂದಿನ ಜನರೇಷನ್ಗೆ ಹೆಲ್ಪ್ ಆಗ್ಬೋದು. ನಾವೇನೋ ಪ್ರಯತ್ನ ಪಡ್ತಿದ್ದೀವಿ, ಇದು ಇವಾಗ ಏನು ಕಾಣಿಸ್ತಾ ಇರ್ಲಿಕ್ಕಿಲ್ಲ, ಬಹುಶಃ ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಬಹುದು, ಆಗದೇನೂ ಇರ್ಬೋದು, ಗೊತ್ತಿಲ್ಲ. ಬಟ್ ನಮ್ಮ ಪ್ರಯತ್ನ ಹೆಲ್ಪ್ ಆಗಬೇಕು. ನಾವು ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು, ಹಿಂದೆ ಆದ ಒಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡಬೇಕು, ಆ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಬೇಕು, ಇನ್ಸ್ಪೈರ್ ಪಡ್ಕೊಳ್ಬೇಕು, ನಾವು ಒಂದು ಒಳ್ಳೆ ವ್ಯಕ್ತಿಗಳಾಗಿ ಬೆಳಿಬೇಕು. ಇಂಥವರು ನಮ್ಮ ಜೊತೆ ಕೂತ್ಕೊಂಡಿರೋದು ನಮ್ಮ ಪುಣ್ಯ ಆಗಿರುತ್ತೆ. ಆ ಪುಣ್ಯಗಳನ್ನು ನೀವು ಕೂಡ ಒಬ್ಬ ಆರ್ಟಿಸ್ಟ್ ಆಗಿ ಅನುಭವಿಸಬೇಕು, ಕಲೆ ಎನ್ನುವ ಮಾಧ್ಯಮದಲ್ಲಿ ಬೆಳಿಬೇಕು ಅನ್ನೋರಿಗೆ ಒಂದು ಆಶೀರ್ವಾದ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ವಿ. ಮುಂದೆ ಯಾವ ಟಾಪಿಕ್ ಮಾತಾಡಬೇಕು ಅಂಕಲ್ ಜೊತೆ 1 ತಿಂಗಳು ಟೈಮ್ ಇದೆ, ನೀವು ಹೇಳಿದ್ರೆ ನಾವು ಅದನ್ನ ಆರಿಸ್ಕೊಳ್ತೀವಿ, ಇಲ್ಲ ನಾನು ನಂದೇ ಚಾಯ್ಸ್ ಮಾಡ್ತೀನಿ, ನೋಡೋಣ, ಅಥವಾ ಅಂಕಲ್ ಜೊತೆ ಮಾತಾಡ್ಕೊಂಡು ಚಾಯ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಕಲ್ ಒನ್ಸ್ ಅಗೇನ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್, ಗುಡ್ ಬೈ.